ಹಲೋ ನೆಚ್ಚಿನ ವಿದ್ಯಾರ್ಥಿಗಳೇ, ನಮ್ಮ SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಪೂರ್ಣ ಸ್ವಾಗತ. ನಾನು ನಿಮ್ಮ TVM ಸರ್ ಹಿಂದಿ ಅಧ್ಯಾಪಕ. ಇವತ್ತಿನ ದಿವಸ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಹಿಂದಿ ವಿಷಯದ ರೋಬೋಟ್ ಪಾಠದ ಬಗ್ಗೆ ನಿಮ್ಮ ಮುಂದೆ ವಿಚಾರ ಮಾಡಲು ಬರ್ತಾ ಇದ್ದೀನಿ ಮಕ್ಕಳೇ. ರೋಬೋಟ್ ಪಾಠದಲ್ಲಿ ನಮಗೆ ಏನೆಲ್ಲ ಒಂದು ವಿಷಯಗಳನ್ನು ನಾವು ಅರ್ಥ ಮಾಡ್ಕೋಬೋದು ಅಂತೇಳಿ ನಾವು ನೋಡೋದಾದರೆ, ನೋಡಿ ವಿದ್ಯಾರ್ಥಿಗಳೇ, ನಾವು ಕಹಾನಿ ಪಾಠ 12 ರೋಬೋಟ್ ಕಥಾಪಾಠ 12 ರೋಬೋಟ್ ಪಾಠದ ಬಗ್ಗೆ ನಾವು ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಬಹುದು. ಇಸ್ ಪಾಠಕ್ಕೆ ಲೇಖಕ ಡಾಕ್ಟರ್ ಪ್ರದೀಪ್ ಮುಖೋಪಾಧ್ಯಾಯ್ ಹಾಲೋಕ್ ಅಂತಕ್ಕಂಥವ್ರು. ಈ ಪಾಠದ ಲೇಖಕರ ಪರಿಚಯ ನಮಗೆ ಈ ಪಾಠದಲ್ಲಿ ಕೊಡಲಾಗಿಲ್ಲ, ಹಾಗಾಗಿ ಆ ಪರಿಚಯವನ್ನು ನಾವು ಮಾಡತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಅವಶ್ಯಕತೆ ಕಾಣ್ತಾ ಇಲ್ಲ. ನಾವು ನೇರವಾಗಿ ನಾವು ಪಾಠದ ಒಂದು ಉದ್ದೇಶ ಏನು, ಪರಿಚಯ ಏನು, ಈ ಪಾಠ ನಮಗೆ ಏನು ಪರಿಚಯವನ್ನು ನಾವು ಮಾಡ್ಕೋಬೋದು ಈ ಪಾಠದ ಮೂಲಕ, ಅಥವಾ ಏನು ಪರಿಚಯಿಸುತ್ತೆ, इस पाठ का उद्देश्य क्या है, इस प्रकार दिया गया है. छात्रों को इस पाठ के द्वारा ವಿದ್ಯಾರ್ಥಿಗಳಿಗೆ ಈ ಪಾಠದ ಮೂಲಕ ರೋಬೋಟ್ ಪಾಠ के द्वारा समझाया जाता है कि मशीन कभी भी ಯಂತ್ರ ಅಂತಕ್ಕಂಥದ್ದು ಮಾನವ ನಿರ್ಮಿತ, ನಾವೆಲ್ಲ ನಿರ್ಮಾಣ ಮಾಡಿರ್ತಕ್ಕಂಥ, ಕ್ರಿಯೇಟ್ ಮಾಡಿರ್ತಕ್ಕಂಥ, ಸೃಷ್ಟಿಸಿರ್ತಕ್ಕಂಥದ್ರೆ ವಿಜ್ಞಾನಿಗಳು ಅಲ್ವಾ. ಈ ಯಂತ್ರವನ್ನು ಅನೇಕ ಯಂತ್ರಗಳನ್ನು ನಾವು ಬಳಸ್ತಾ ಇದ್ದೀವಿ. ಆ ಅನೇಕ ಯಂತ್ರಗಳಿಂದ ಅನೇಕ ಕೆಲಸಗಳನ್ನು ನಾವು ನಿರ್ವಹಿಸ್ತಾ ಇದ್ದೀವಿ, ಅನೇಕ ಕೆಲಸಗಳಿಂದ ಅನೇಕ ಉಪಯೋಗಗಳು ನಮಗೆ ಆಗ್ತಾ ಇದೆ. ಆದರೆ ಈ ಎಲ್ಲ ಯಂತ್ರಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಯಾರು? ನಾವೇ, ಅಂದರೆ ಮನುಷ್ಯರು ನಾವಲ್ವಾ. ಈ ಮನುಷ್ಯನಾಗಿರ್ತಕ್ಕಂಥ ನಾವು ಈ ಯಂತ್ರವನ್ನು ನಿರ್ಮಾಣ ಮಾಡಿ ಕಬಿ ಮನುಷ್ಯ ಕಸ್ತಾನ್ ನಹಿ ಲೇ ಸಕ್ತಾ, ಅಂದರೆ ಯಾವುದೇ ಯಂತ್ರಗಳು ನಮಗೆ, ಈ ರೀತಿ ಯಂತ್ರಗಳು, ಮೆಷಿನ್ಗಳು ನಮಗೆ ಮನುಷ್ಯನಿಗೆ ಸರಿಸಾಟಿ ಆಗಲಾರವು. ಈಕ್ವಲ್ ಆಗುತ್ತಾ? ಸಾಧ್ಯನೇ ಇಲ್ಲ ಅಲ್ವಾ. ಅವರು ಮನುಷ್ಯಕ ಮಹತ್ ಕಬಿ ಕಮ್ ನಹಿ ಹೋ ಸಕ್ತಾ, ಮನುಷ್ಯನ ಒಂದು ಇಂಪಾರ್ಟೆನ್ಸನ್ನು ಕೂಡ, ಮನುಷ್ಯನ ಒಂದು ಮಹತ್ವ ಕೂಡ ಯಾವತ್ತೂ ಕೂಡ ಯಂತ್ರಗಳಿಗೆ ಗಿಂತ ಕಡಿಮೆ ಆಗಲ್ಲ. ಯಂತ್ರಗಳು ಬಂದ್ಬಿಟ್ಟು ನಮಗಿಂತ ಬಹಳ ಒಳ್ಳೆ ಬುದ್ಧಿಯನ್ನು ಇರತಕ್ಕಂಥ, ನಾಲೆಡ್ಜನ್ನು ಪಡೆದಿರ್ತಕ್ಕಂಥ ಯಂತ್ರವನ್ನು ನಾವು ಸೃಷ್ಟಿ ಮಾಡಿದರೂ ಕೂಡ ಇನ್ನೂ ಅದಕ್ಕಿಂತ ಅತ್ಯುತ್ತಮವಾದ ಯಂತ್ರಗಳನ್ನು ನಾವು ಇನ್ನೂ ಸೃಷ್ಟಿಸೋದಕ್ಕೆ ಈ ವಿಜ್ಞಾನಿಗಳು ಆಲೋಚನೆ ಮಾಡ್ತಾ ಇರ್ತಾರೆ. ಯಾವ ರೀತಿ ಸಂಶೋಧನೆ ಮಾಡಬೇಕು ಅಂತೇಳಿ ಆ ದಿಶೆಯಲ್ಲಿ ಹುಡುಕಾಟ ನಡೆಸ್ತಲೇ ಇರ್ತಾರಲ್ಲ ಮಕ್ಕಳೇ. ಹಾಗಾಗಿ ಈ ಒಂದು ಪಾಠದ ಉದ್ದೇಶ, ನಾವು ಯಾವತ್ತೂ ಕೂಡ ಯಂತ್ರಕ್ಕೆ ಮತ್ತು ಮನುಷ್ಯನಿಗೆ ನಾವು ಸಮಾನವಾಗಿ ನೋಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ಅಂತೇಳಿ ನಮಗೆ ಈ ಪಾಠ ನಮಗೆ ತಿಳಿಯಪಡಿಸ್ತಂದರೆ, ಮನುಷ್ಯ ಮನುಷ್ಯನೇ, ಯಂತ್ರ ಯಂತ್ರನೇ. ಯಂತ್ರಕ್ಕೆ ಅದರದ್ದೇ ಆದ ಒಂದು ಸ್ಥಾನ ಇರುತ್ತೆ, ಮನುಷ್ಯನಿಗೆ ಅದಕ್ಕಿಂತಲೂ ಕೂಡ ಹೆಚ್ಚಿನ ಒಂದು ಬೆಲೆ ಇರುತ್ತೆ ಅಂತೇಳಿ ನಾವು ಈ ಪಾಠದಲ್ಲಿ ಅನೇಕ ಅಂಶಗಳು ನಮಗೆ ಈ ಪಾಠದ ಒಂದು ಕಥಾ ಪಾಠದಲ್ಲಿ ನಾವು ಓದ್ತಾ ಹೋದಾಗ ನಮಗೆ ಯಂತ್ರಗಳು ಕೂಡ ಮನುಷ್ಯನಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತವೆ ಅಂತೇಳಿ ಮನುಷ್ಯ ಕಂಡಿರ್ತಕ್ಕಂಥ ಈ ರೋಬೋಟ್ ಬಗ್ಗೆ ನಿಮಗೆ ಚಲನಚಿತ್ರನೂ ಕೂಡ ಬಂದಿದೆ ಅಲ್ವಾ ಮಕ್ಕಳೇ. ರಜನಿಕಾಂತ್ ರೋಬೋ ಫಿಲಮ್ ನೋಡಿದ್ದೀರಾ. ಇನ್ನು ನಮ್ಮ ಕನ್ನಡದಲ್ಲೂ ಕೂಡ ಉಪೇಂದ್ರನ ಒಂದು ಚಿತ್ರನೂ ಕೂಡ ಇದೆ, ರಿಯಲ್ ಸ್ಟಾರ್ ಉಪೇಂದ್ರ ನಡೆಸಿರ್ತಕ್ಕಂಥ ರೋಬೋಟ್ ಬಗ್ಗೆ ಚಿತ್ರವನ್ನು ನೀವೆಲ್ಲ ನೋಡಿದ್ದೀರ ಅಲ್ವಾ. ಇನ್ನೂ ಅನೇಕ ಚಿತ್ರಗಳು ನಾವು ಕಾಣ್ತೀವಿ ಇಂಗ್ಲೀಷ್ ಚಿತ್ರಗಳಲ್ಲಿ, ಹಿಂದಿ ಚಿತ್ರಗಳಲ್ಲಿ. ಈ ಪಾಠದಲ್ಲಿ ಬಳಸಿರ್ತಕ್ಕಂಥ ಕೆಲವು ಶಬ್ದಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಪಾಠ ಸುಲಲಿತವಾಗಿ ಅರ್ಥವಾಗುತ್ತೆ. शब्दार्थों में से पहला शब्द क्या है? खतरनाक. खतरनाक के लिए हिंदी में 2 शब्द है यहाँ पर. एक शब्द खतरे का. खतरे का मीन्स अपायकारी, भयंकरवाद, ಗೊತ್ತಾ, ಡೇಂಜರಸ್, ಅಪಾಯಕಾರಿ. सेकेंड वन समावेश. समावेश का हिंदी अर्थ क्या है यहाँ पर? शामिल करना, ಜೊತೆಯಾದ, ಸೇರಿಸಿದ ಅಥವಾ ಕೂಡಿಸಿದ, ಜೊತೆಯಾಗಿ. ಯತ್ರಾಸ್ ಆಪತ್ತಿ ಅಂದರೆ ತೊಂದರೆದಾಯಕ ಅಲ್ವರ. ಆಮೇಲೆ ಪಾರಂಗತ್, ನಿಪುಣ್, ಎಕ್ಸ್ಪರ್ಟ್ ಅಂದರೆ ನಿಪುಣ, ಅಂದರೆ ಯಾವುದೋ ಒಂದು ಕೆಲಸದಲ್ಲಿ ಬಹಳ ಜಾಸ್ತಿ ಬುದ್ಧಿಯನ್ನು, ನಾಲೆಡ್ಜನ್ನು ಇರ್ತಕ್ಕಂಥದ್ದು ನಿಪುಣ. ಆನಂತರ ನಾವು ನೋಡೋದಾದರೆ ಕಾರ್ಮಿಕ್, ಕರ್ಮಚಾರಿ ಅಂದರೆ ಕೆಲಸಗಾರ, ವರ್ಕರ್. 6th ಒನ್ ಚಟ್ವಾ ಹೈ, ನಬ್ಜ್, ನಾಡಿ, ನರನಾಡಿ ಅಲ್ವಾ. ನಮ್ಮ ದೇಹದ ಒಂದು ನರನಾಡಿಗಳ ಬಗ್ಗೆ ನಾವು ನೋಡ್ಬೋದು.
मुँह हाउजा का हिंदी अर्थ है यहाँ पर एक अर्थ अर्जाना है और एक अर्थ किसी कार्य हानि के बदले में दिया गया धन ಯಾವುದೋ ಒಂದು ಕೆಲಸಕ್ಕೆ ಪ್ರತಿಯಾಗಿ ಅಥವಾ ಬದಲಾಗಿ ಅಥವಾ ಯಾವುದೋ ಒಂದು ಹಾನಿ ನಷ್ಟವನ್ನು ಏನೋ ಒಂದು ನಷ್ಟ ಆಗಿರುತ್ತೆ ನಮ್ಮಿಂದ ಆ ಒಂದು ನಷ್ಟವನ್ನು ತುಂಬಿ ಕೊಡುವ ಸಲುವಾಗಿ ಕೊಡ್ತಕ್ಕಂಥ ಒಂದು ಬದಲಿ ವಸ್ತು ಅಥವಾ ಬದಲಿ ಧನ ಬದಲಿ ವಸ್ತು ಅಥವಾ ಧನ ಧನ ಅಂದರೆ ಹಣ ಅದಕ್ಕೆ ಪರ್ಯಾಯವಾಗಿ ಕೊಡ್ತಕ್ಕಂಥದ್ದು ಅಥವಾ ಏಯ್ತ್ ಒನ್ ನಜರಿಯಾಕಾರ ಸೋಚನೆಕ ಥರ ಯೋಚಿಸುವ ರೀತಿ ಅಂದರೆ ಥಿಂಕಿಂಗ್ ಸ್ಟೈಲ್ ಗೊತ್ತಾಯ್ತಾ ಯೋಚಿಸುವ ರೀತಿ ಮಂತ್ರಣಾಕ ಹಿಂದಿ ಅರ್ಥಕ್ಕೆ ಆದಿಯಾಗ ವಿಚಾರ ವಿಮರ್ಶೆ ಸಲಹ ವಿಚಾರ ವಿಮರ್ಶೆ ಮಾಡ್ತಕ್ಕಂಥದ್ದು ಅಥವಾ ಸಲಹೆಯನ್ನು ಕೊಡ್ತಕ್ಕಂಥದ್ದು ಗೊತ್ತಾಯ್ತಾ ಚಿಂತಿಸುವ ಅಥವಾ ವಿಚಾರ ಮಾಡುವ अनुबंध 10वां है अनुबंध लिखित समझौता हिंदी अर्थ अंग्रेजी में कॉन्ट्रैक्ट अंदरे ಒಪ್ಪಂದ ಕರಾರು ಪತ್ರ ಕರಾರು ಕರಾರು ಪತ್ರ ಇನ್ನೊಂದು ಅರ್ಥದಲ್ಲಿ ಇಂಗ್ಲಿಷಲ್ಲಿ ಅಗ್ರಿಮೆಂಟ್ ಅಂತಲೂ ಕೂಡ ಕರೀಬಹುದು 11th ಒನ್ ಸೂರತ್ का अर्थ शक्ल और एक अर्थ चेहरा फेस मुख सूरत ಅಂದ್ರೆ ಮುಖ ಸಂಪರ್ಕ ಅರ್ಥ ಮೇಲ್ ಸಂಯೋಗ್ ಕಾಂಟ್ಯಾಕ್ಟ್ ಸಂಪರ್ಕ ಕನ್ನಡದಲ್ಲಿ ಕೂಡ ಸಂಪರ್ಕವನ್ನು ನಾವು ಪದ ಪರಿಚಯ ಇದೆ ಅಲ್ವಾ 13th ಒನ್ ಪರಿಪಂತ್ ಹೋ ಜೋ ರಾಸ್ತಾ ರೋಕಿವೆ ಹೋ ಯಾವ ರಸ್ತೆ ಮಾರ್ಗ ಅಲ್ಲಿ ಕ್ಲೋಸ್ ಆಗಿರುತ್ತೆ ಬಂದಾಗಿರುತ್ತೆ ಅದನ್ನು ಮುಚ್ಚಿದ ರಸ್ತೆ ಅಲ್ವಾ ಅಂತ ನಾವು ಕರಿಬಹುದು ಕ್ಲೋಸ್ ವೇ 14th ಒನ್ ಆಪತ್ಕಾಲೀನ್ ಸಂಕಟ್ ಕಾಲಕ ಅಂದರೆ ಸಂಕಟ ಕಾಲದ ಆಪತ್ಕಾಲದ ಅಂದರೆ ತೊಂದರೆ ಸಮಯದ ಅಂತೇಳಿ ನಾವು ತಿಳಿಬಹುದು 14th ಒನ್ ಲಾಸ್ಟ್ ಒನ್ ಆಹ್ವಾನ್ ಕ ಮತ್ಲಬ್ ಪುಕಾರ್ನ ಅಥವಾ ಬುಲಾನ ಕರೆಯುವಿಕೆ ಕೂಗುವುದು ಅಂತೇಳಿ ನಾವು ಇಷ್ಟು ಶಬ್ದಗಳ ಅರ್ಥವನ್ನು ನಾವು ತಿಳಿದ ಮೇಲೆ ನಾವೀಗ ನೇರವಾಗಿ ಪಾಠಕ್ಕೆ ನಾವು ಎಂಟ್ರಿ ಆಗ್ಬೋದು ಮಕ್ಕಳೇ ಪಾಠದಲ್ಲಿ ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಮೊದಲನೇ ಪೇಜ್ ಅಂದರೆ ಪಾಠದ ಮೊದಲನೇ ಪೇಜ್ ಅಂದರೆ ಪೇಜ್ ನಂಬರ್ 102ನಲ್ಲಿ ನಮಗೆ ಪಾಠ ಪ್ರಾರಂಭ ಆಗುತ್ತಲ್ವಾ ಈ ಪಾಠದಲ್ಲಿ ನಮಗೆ ಏನು ವಿಷಯವನ್ನು ನಾವೀಗ ಇಲ್ಲಿಂದ ನಾವು ತಿಳಿತಾ ಹೋಗ್ಬೋದು ನೋಡಿ ವರ್ಷೋನ್ಸೆ ಸಕ್ಸೇನಾ ಪರಿವಾರ ಮೇ ಕಾಮ್ ಕರ್ ರಹಾ ತಾ ಸಾದಾರಾಮ್ ಅನೇಕ ವರ್ಷಗಳಿಂದ ಸಕ್ಸೇನಾ ಕುಟುಂಬದಲ್ಲಿ ಸಕ್ಸೇನಾ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾರೆ ಅವರ ಒಂದು ಪರಿವಾರದಲ್ಲಿ ಕೆಲಸ ಮಾಡ್ತಾ ಇದ್ದ ಯಾರಪ್ಪ ಅಂದರೆ ಸಾದಾರಾಮ್ ನಾಮಕ್ ಏಕ್ ವ್ಯಕ್ತಿ काम करता था कब से काम करता था वर्षों से बहुत वर्षों से अनेक वर्षों से काम करने वाला एक ಸೇವಕ್ ಈತ ಒಬ್ಬ ಸೇವಕ ಅಂದರೆ ಈ ಮನೆಯ ಕೆಲಸಗಾರನಾಗಿದ್ದ ಇವರೇ ಸಕ್ಸೇನಾರವರು ಈ ಸಕ್ಸೇನಾ ಕುಟುಂಬದಲ್ಲಿ ಯಾರ ಒಬ್ಬ ಕೆಲಸಗಾರ ಅಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಿದ್ದ ಆ ಕೆಲಸಗಾರನಲ್ಲಿ ನಾವು ಚಿತ್ರವನ್ನು ನಾವಿಲ್ಲಿ ಕಾಣ್ತಾ ಇಲ್ಲ ಓಕೆ ಅಚಾನಕ್ ಏಕ್ ದಿನ್ ಚಲ್ತಿ ಬಸ್ ಸೆ ಗಿರ್ಕರ್ ಉಸೆ ಖತರ್ನಾಕ್ ಚೋಟ್ ಆಗಯಿ ಆಕಸ್ಮಿಕವಾಗಿ ಒಂದಿನ ಅವನಿಗೆ ಆ ಸಾದಾರಾಮು ಹೋಗ್ತಾ ಇರ್ತಕ್ಕಂಥ ಬಸ್ಸಲ್ಲಿ ಮೂವಿಂಗ್ ಆಗಿರ್ತಕ್ಕಂಥ ಬಸ್ನಿಂದ ಆತ ಏನು ಮಾಡ್ತಾನೆ ಬಿದ್ದುಬಿಟ್ಟು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಡೇಂಜರಸ್ಸು ಅವನಿಗೆ ಅಪಘಾತ ಉಂಟಾಗುತ್ತೆ ಚೋಟ್ ಗಾಯ ಉಂಟಾಯಿತು ಗೊತ್ತಾಯ್ತು ಮಕ್ಕಳೇ ಯಾರಿಗೆ ಸಾದಾರಾಮು ಚಲಿಸುವ ಬಸ್ನಿಂದ ಅವನು ಬಿದ್ದೋದಾಗ ಆತನಿಗೆ ನೋಡಿ ಇಲ್ಲಿ ಈ ರೀತಿ ಮೂವಿಂಗ್ ಇರುತ್ತೆ ಬಸ್ಸು ಹೋಗ್ಬೇಕಾದ್ರೆ ಹತ್ತೋದಾಗಲಿ ಬಸ್ ಮೂವ್ ಆಗ್ಬೇಕಾದ್ರೆ ಹತ್ತೋದಾಗಲಿ ಎಳೆಯೋದಾಗಲಿ ಮಾಡಿದರೆ ನಮಗೆ ಜೀವಕ್ಕೆ ಭಾಳ ತೊಂದರೆ ಸಾದಾರಾಮು ನಾವು ಈ ರೀತಿ ನಾವು ಕಲ್ಪಿಸ್ಕೋಬೋದು ಸಾದಾರಾಮು ಈ ಥರ ಇದ್ದ ಅಂದ್ಕೊಳ್ಳೋಣ ಓಕೆ ಹಾಗಾಗಿ ಈತ ಬಸ್ನಿಂದ ಬಿದ್ದುಬಿಟ್ಟು ಭಾಳ ತೊಂದರೆಗೊಳಗಾಗ್ತಾನೆ ಹಾಗಾಗಿ ಮುಂದೆ ಏನು ಉಸೆ ಅಸ್ಪತಾಲ್ ಮೇ ಭರ್ತಿ ಕರಾನ ಪಡ ಅವನನ್ನು ಹಾಸ್ಪಿಟ್ಲಿಗೆ ಸೇರಿಸಲಾಯಿತು ಯಾಕಪ್ಪ ಅಂದರೆ ಕೈಕಾಲು ಡ್ಯಾಮೇಜ್ ಆಗಿದೆ ಅವನಿಗೆ ಟ್ರೀಟ್ಮೆಂಟ್ ಬೇಕು ಈಗ ತಕ್ಷಣ ಆತ ಎದ್ದೊಳ ಪರಿಸ್ಥಿತಿಯಲ್ಲಿ ಇಲ್ಲ ಸಕ್ಸೇನಾ ಪರಿವಾರ ಬಡಾತ ಈ ಸಕ್ಸೇನಾದವರ ಪರಿವಾರ ಕುಟುಂಬ ಭಾಳ ದೊಡ್ಡದಾಗಿತ್ತು ಅವ್ರ ಮನೆ ತುಂಬ ಅನೇಕ ಸದಸ್ಯರಿದ್ದಾರೆ ಅಲ್ವಾ ಅನೇಕ ಜನ ಇದ್ದಾರೆ ಯಾರೆಲ್ಲ ಇದ್ದಾರೆ ನೋಡಿ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ ಇದ್ದಾರೆ ಇವ್ರ ಕುಟುಂಬ ಭಾಳ ದೊಡ್ಡ ಬಿಗ್ ಫ್ಯಾಮಿಲಿ ಬೇಟೆ ಬೇಟಿಯು
नाती पोतों से घर में हमेशा रौनक और ಚಹಲ್ ಪಹಲ್ ಬನಿ ರೆಹತಿ. ಇವರ ಕುಟುಂಬದಲ್ಲಿ ಗಂಡು ಮಕ್ಕಳಲ್ಲದೆ ಹೆಣ್ಣು ಮಕ್ಕಳು ಕೂಡ ಬೇಟೆಯ ಗಂಡು ಮೊಮ್ಮಕ್ಕಳು ಹೆಣ್ಣು ಮೊಮ್ಮಕ್ಕಳು ಗೊತ್ತಾಯ್ತಾ, ಅವರೆಲ್ಲರಿಂದ ಇಡೀ ಮನೆನೇ ಒಂದು ರೀತಿಯಲ್ಲಿ ಕಾಂತಿಪೂರ್ಣವಾಗಿತ್ತು. ರೌನಕ್ ಅವರು ಚಹಲ್ ಪಹಲ್ ಅಂದರೆ ವಿಜೃಂಭಣೆಯಿಂದ ಒಂದು ರೀತಿಯಲ್ಲಿ ವೈಭೋಗದಿಂದ ಅಲ್ಲಿ ಒಂದು ರೀತಿಯಲ್ಲಿ ಕಂಗೊಳಿಸ್ತಾ ಇತ್ತು ಅವ್ರ ಮನೆ. ಒಳ್ಳೆ ಮಕ್ಕಳ ಒಂದು ಕಲರವದಿಂದ ಅಲ್ಲಿ ಬಹಳ ಒಂದು ಶೋಭಾಯಮಾನವಾಗಿತ್ತು. सादोराम के अस्पताल पहुंच जाने से सभी की तकलीफे बढ़ गई. ಇಂಥ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಾದೋರಾಮನಿಗೆ ಈ ರೀತಿಯ ಒಂದು ಅಪಘಾತದಿಂದ ಇವರಿಗೆ ಯಾವ ರೀತಿ ಒಂದು ಪರಿಸ್ಥಿತಿ ಉಂಟಾಯ್ತಪ್ಪ ಅಂದರೆ, ಹಾಸ್ಪಿಟ್ಲಿಗೆ ಹೋದಂಥ ಸಂದರ್ಭದಲ್ಲಿ ಸಾದೋರಾಮು ಈ ಮನೇಲಿರ್ತಕ್ಕಂಥ ಅನೇಕ ಸದಸ್ಯರಿಗೆ ಭಾಳ ಕಷ್ಟ ಆಗುತ್ತೆ. ಯಾಕಪ್ಪ ಅಂದರೆ ಇವರು ಎಷ್ಟೋ ಕೆಲಸ ಕಾರ್ಯಗಳನ್ನು ಸಾದೋರಾಮ್ ಮಾಡೋದ್ರಿಂದ ಇವರಿಗೆ ಅವರು ಖುಷಿಯಾಗಿರೋದಕ್ಕೆ ಇವರೆಲ್ಲ ಕೆಲಸಗಳು ಒಬ್ಬ ವ್ಯಕ್ತಿ ನಿರ್ವಹಿಸೋದ್ರಿಂದ ಇವರಿಗೆ ಒಂದು ರೀತಿಯಲ್ಲಿ ವಿಶ್ರಾಂತಿ ಇತ್ತು, ಆರಾಮಿತ್ತು. ಯಾವಾಗ ಈತ ಕೆಲಸಕ್ಕೆ ಬರೋದಕ್ಕೆ ಈ ರೀತಿ ಅಪಘಾತ ಆಗಿ ತೊಂದರೆ ಆಯಿತು, ಇವರಿಗೆ ಬಹಳ ಕಷ್ಟ ಆಗುತ್ತೆ. ಧೀರ ಸಕ್ಸೇನಾಸೆ ಪರಿವಾರ ವಾಲೋಂಕ ಯಹ್ ದುಃಖ ನಹಿ ದೇಖಾ ಗಯಾ. ಧೀರ ಸಕ್ಸೇನರವರಿಂದ ಈ ಮನೆಯ ಹಿರಿಯ ಯಜಮಾನ ಈತನಿಂದ ಮನೇಲಿರ್ತಕ್ಕಂಥವ್ರು ಇವರೆಲ್ಲ ಕೆಲಸ ಕಾರ್ಯಗಳಿಗೆ ಏರ್ಪೇರಾಗ್ಬಿಡ್ತು. ಅದರಿಂದ ಆ ಪರಿವಾರದ ಕುಟುಂಬಸ್ಥರನ್ನೆಲ್ಲ ಅವರ ದುಃಖವನ್ನು ಇವನಿಗೆ ನೋಡೋಕ್ಕಾಗಲಿಲ್ಲ. ಹಾಗಾಗಿ ಈತ ಏನು ಮಾಡ್ತಾನೆ, ತಬಿ ಪರಿವಾರಕ್ಕೆ ಮುಖ್ಯ ಆಕೆನಾತೆ ಉನ್ಹೋನೆ ಕೊಯ್ ಫೈಸ್ಲಾ ಕಿಯಾ. ಕುಟುಂಬದ ಒಂದು ಅಟ್ಯಾಚ್ಮೆಂಟಿನ ಕಾರಣದಿಂದ ಆ ಕುಟುಂಬದವ್ರ ಬಗ್ಗೆ ಕಾಳಜಿಯನ್ನು ವಹಿಸಿ ಆತ ಏನು ಮಾಡ್ತಾನೆ, ಯಾವುದೋ ಒಂದು ನಿರ್ಧಾರಕವನ್ನು ಅವನು ಮಾಡಬೇಕಾದ. ಏನು ನಿರ್ಧಾರ ಮಾಡ್ತಾನೆ, ಈ ಫೈಸ್ಲೇಕ್ಕೆ ತಹತ್ ಅಗ್ಲೇ ರೋಜ್ವೇ, ಈ ಒಂದು ನಿರ್ಧಾರದ ಕಾರಣದಿಂದ ಅವನು ಮರುದಿನ ಏನು ಮಾಡ್ತಾನಪ್ಪ ಅಂದರೆ ರೋಬೋಟಿನಿಕ್ಸ್ ಕಾರ್ಪೊರೇಷನ್ ಕಿ ಕಾರ್ಯಾಲಯ ಜಾ ಪಹುಂಚೆ. ರೋಬೋಟಿನಿಕ್ಸ್ ಕಾರ್ಪೊರೇಷನ್ ಅಂತಕ್ಕಂಥ ಒಂದು ಕಚೇರಿಗೆ ಆಫೀಸ್ಗೆ ಆತ ಹೋಗ್ಬಿಟ್ಟ. ಆತ ನೋಡಿ ಆಫೀಸ್ಗೆ ಹೋಗ್ತಾನೆ, ಓದ್ಬಿಟ್ಟ. ಆಮೇಲೆ ತರವ ಏನು ಅಂದರೆ ಈ ಥರನ ಹಾಸ್ಪಿಟ್ಲಿಗೆ ಹಾಕಿದ್ದು ಜೊತೆಗೆ ನಮಗಿನ್ನು ಏನೆಲ್ಲ ಒಂದು ವಿಷಯ ನಮಗೆ ತಿಳಿಯುತ್ತೆ ಅಂತ ನಾವು ನೋಡೋದಾದ್ರೆ ಈ ಪಾಠದಲ್ಲಿ ಅದೇ ಪೇಜಲ್ಲಿ ನಮಗೆ ವರ್ಷ 2030 ನವೆಂಬರ್ ಕ ಮಹಿನಾತ ಇದೆಲ್ಲ ಸ್ಟೋರಿ ನಾವು ಯಾವ ವರ್ಷದಲ್ಲಿ ನಾವು ನೋಡ್ಬೋದು, ಇಮ್ಯಾಜಿನೇಷನ್ ಮಾಡ್ಕೋಬೋದು. ಬರ್ತಕ್ಕಂಥ 2030ನೇ ಇಸ್ವಿಲಿ 2030ನೇ ವರ್ಷದಲ್ಲಿ ಈ ರೀತಿಯ ಒಂದು ಸಂದರ್ಭ ನಾವು ನೋಡ್ಬೋದು ಪ್ರಪಂಚದಲ್ಲಿ, ಅಥವಾ ಕೆಲವಾರು ದೇಶಗಳಲ್ಲಿ ಇದಾಲೆ ಈಗ ಆಲ್ರೆಡಿ ಇರ್ಬೋದು. ನಮ್ಮ ದೇಶದಲ್ಲಿ 2030ನೇ ಇಸ್ವಿಯಲ್ಲಿ ಇಂಥ ಒಂದು ಸಂದರ್ಭ ನಾವು ಕಾಣ್ಬೋದು. 2030 ನವೆಂಬರ್ ತಿಂಗಳ ಒಂದು ತಿಂಗಳಾಗಿತ್ತು. ಘಟನೆ ಏನಪ್ಪ ಅಂದರೆ ದಫ್ತರ್ ಹಬಿ ಕುಲಾಹಿತ ಕಚೇರಿ ಆಫೀಸ್ ಇನ್ನು ತೆರೆದೈತೆ. ಯಾವ ಆಫೀಸು? ರೋಬೋಟಿನಿಕ್ಸ್ ಕಾರ್ಯಾಲಯ ಅಲ್ವಾ, ಆ ಕಾರ್ಯಾಲಯ ತೆರೆದಿದೆ. एक रोबोट वैक्यूम क्लीनर से दफ्तर के फर्श को साफ कर रहा था. ಆಫೀಸ್ನಲ್ಲಿ ನೋಡಿ, ಈ ಆಫೀಸ್ನಲ್ಲಿ ಒಂದು ರೋಬೋಟ್ ಏನು ಮಾಡ್ತಿತ್ತಪ್ಪ ಅಂದರೆ ವ್ಯಾಕ್ಯೂಮ್ ಕ್ಲೀನರ್ನ ತಗೊಂಡು ಕಚೇರಿಯ ಆಫೀಸಿನ ಫರ್ಶ್ಗೂ ನೆಲವನ್ನು ಏನು ಮಾಡ್ತಿತ್ತು, ಸ್ವಚ್ಛ ಮಾಡ್ತಾ ಇತ್ತು. कंप्यूटर विद कृत्रिम बुद्धि का समावेश रोबोट में करने में सफल हो गए थे. कंप्यूटर विद ಅಂದರೆ ಕಂಪ್ಯೂಟರ್ ತಜ್ಞರು. ಕೃತ್ರಿಮ ಬುದ್ಧಿ ಮೀನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕೃತಕ ಬುದ್ಧಿಮತ್ತೆಯನ್ನು ಈ ಕಂಪ್ಯೂಟರ್ಗಳಲ್ಲಿ ಸೇರಿಸೋ ಮುಖಾಂತರ, ಈ ಕೃತಕ ಬುದ್ಧಿಮತ್ತೆಯನ್ನು ಈ ಕಂಪ್ಯೂಟರ್ಗಳ ಒಂದು ತಲೆಬುಡಲ್ಲಿ ಅಥವಾ ಕಂಪ್ಯೂಟರ್ಗಳಲ್ಲಿ ಅಳವಡಿಸೋ ಮುಖಾಂತರ ಏನಪ್ಪ ಅಂದರೆ ಆ ಒಂದು ಕಾರ್ಯದಲ್ಲಿ ಎಲ್ಲ ಕಂಪ್ಯೂಟರ್ ತಜ್ಞರು ಅಥವಾ ವಿಜ್ಞಾನಿಗಳು ಸಕ್ಸಸ್ಫುಲ್ ಆಗಿದ್ರು. ಕುಚ್ ರೋಬೋಟೋ ಮೇತೋ ಮಾನವೀಯ ಸಂವೇದನಾಕ್ಕೆ ಅಂಥ ಒಂದು ಅಳವಡಿಕೆ ಗುಣಗಳಲ್ಲಿ ಮಾನವೀಯ ಗುಣಗಳ ಸಂವೇದನೆಗಳಂದರೆ ಮನುಷ್ಯರ ಒಂದು ಸಂವೇದನೆಗಳಂದರೆ ಅವರ ಒಂದು ಏನು ಭಾವನೆಗಳದ ಫೀಲಿಂಗ್ಸ್ ಇದ್ದಾವೆ ಅವನ್ನು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಬುದ್ಧಿಮತ್ತೆಯನ್ನು ಕಂಪ್ಯೂಟರ್ಗಳಲ್ಲಿ ಆಲೆ ವಿಜ್ಞಾನಿಗಳು ಅಳವಡಿಸಿ ಅಥವಾ ತುಂಬಿ ಯಶಸ್ವಿಯಾಗಿದ್ದರು. ಅಂದರೆ ಒಬ್ಬರ ಭಾವನೆಯನ್ನು, ನಿಜವಾದ ಮನುಷ್ಯರ ಒಂದು ಫೀಲಿಂಗ್ಸ್ ಏನು, ಅವರ ಆಲೋಚನೆಗಳೇನು, ಮತ್ತು ಅವ್ರಿಗೆ ಆಗ್ತಕ್ಕಂಥ ಒಂದು ನಷ್ಟ ಏನು, ತೊಂದರೆ ಏನು, ನೋವುಗಳೇನು ಅಂತೇಳಿ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ತಿಳುವಳಿಕೆಯೂ ಕೂಡ ಕಂಪ್ಯೂಟರ್ಗಳಿಗೆ
ಕೊಟ್ಟಿರ್ತಕ್ಕಂಥ ಒಂದು ಮನುಷ್ಯನ ವಿಜ್ಞಾನಿಗಳಲ್ಲಿ ಒಂದು ದೊಡ್ಡ ಒಂದು ಸಾಧನೆಯನ್ನು ನಾವು ನೋಡ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥ ಒಂದು ನೂತನ ತಂತ್ರಜ್ಞಾನವನ್ನು, ಹೊಸ ಆವಿಷ್ಕಾರವನ್ನು ಇದರಲ್ಲಿ ಅಳವಡಿಸಿ ಸಕ್ಸಸ್ ಆಗಿರೋ ಕಾರಣದಿಂದ ರೋಬೋಟ್ಗಳಲ್ಲೂ ಕೂಡ ಒಂದು ಮಾನವೀಯ ಸಂವೇದನೆಗಳು, ಹ್ಯೂಮನ್ ಬೀಯಿಂಗ್ಸ್ ಕ್ಯಾರೆಕ್ಟರ್ಗಳು, ಇವುಗಳಲ್ಲಿ ಪೈದಾಕರಣೆ ಸೃಷ್ಟಿ ಮಾಡೋದರಲ್ಲಿ, ಹುಟ್ಟಾಕೋದ್ರಲ್ಲಿ ಕಂಪ್ಯೂಟರ್ ವಿದೋ ಏವಂ ಕಂಪ್ಯೂಟರ್ ತಜ್ಞರು ಮತ್ತು ರೋಬೋಟಿಕಿ ವೈಜ್ಞಾನಿಕೋಂಕೋ ಅಂದರೆ ರೋಬೋಟಿನ ಒಂದು ವಿಜ್ಞಾನಿಗಳಿಗೂ ಕೂಡ ಸಫಲತಾ ಮಿಲೀತಿ, ಯಶಸ್ಸು ಅಂತಕ್ಕಂಥ ಸಿಕ್ಕಿತ್ತು ಅಂತ ಗೊತ್ತಾಯ್ತು ಮಕ್ಕಳೇ. ನಾವೀಗಾಗೆ ನಾವು ಮುಂದೆ ಹೋಗ್ತಾ ಇದ್ರೆ ಈ ವಿಷಯದ ಬಗ್ಗೆ ನಾವು ನೋಡೋದಾದರೆ ಇಷ್ಟು ಚರಿತ್ರದ ವಿಷಯ ಮೊದಲನೇ ಪೇಜಲ್ಲಿ, ಪಾಠದ ಪ್ರಾರಂಭಿಕ ಪುಟದಲ್ಲಿ ಏನು ವಿಷಯವನ್ನು ನಾವು ಇದುವರೆಗೂ ನಾವು ಅರ್ಥ ಮಾಡ್ಕೊಳ್ಳೋ ಅಷ್ಟು ಬಗ್ಗೆ ನಾವು ನೋಡಿದರೆ, एक वाक्य में उत्तर लिखिए का पहला प्रश्न क्या है, वर्षों से सक्सेना के परिवार में कौन काम कर रहा था. ವರ್ಷಗಳಿಂದ ಅನೇಕ ವರ್ಷಗಳಿಂದ ಸಕ್ಸೇನಾ ಅವರ ಕುಟುಂಬದಲ್ಲಿ ಯಾರು ಕೆಲಸ ಮಾಡ್ತಿದ್ರು. ಪಾಠ के शुरू के पहला वाक्य में इसका उत्तर हमको है ना मिलाता है ना. ನಮಗೆ ಪ್ರಾರಂಭದ ವಾಕ್ಯದಲ್ಲಿ ನಮಗೆ ಇದಕ್ಕೆ ಉತ್ತರ ನಮಗೆ ಕಾಣುತ್ತೆ ಅಲ್ವಾ. ಯಾರು ಆತ ಆಸ್ಪತ್ರೆಗೆ ಈಗ ಅಡ್ಮಿಟ್ ಆಗಿರ್ತಕ್ಕಂಥ ಆ ಸೇವಕ ವ್ಯಕ್ತಿ ಅಲ್ವಾ. ಓಕೆ, ಸಾಧು ರಾಮ್ उत्तर लिख लीजिए, बरेनल्वा. वर्षों से सक्सेना के परिवार में कौन शब्द के बदले के परिवार में साधो राम काम कर रहा था. ಅಂದರೆ ನಮಗೆ ಸಾಧಾರಣ ಅಂತಕ್ಕಂಥದ್ದು ಮಾತ್ರ ನಮಗೆ ಉತ್ತರ ಪದ, ಮಿಕ್ಕ ಶಬ್ದಗಳು ನಮಗೆ ಪ್ರಶ್ನೆಯಲ್ಲೇ ಸಿಗುತ್ತಲ್ಲ ಮಕ್ಕಳೇ. ಓಕೆ, ಅರ್ಥ ಆಯ್ತಲ್ಲ. ನಾವು ಮುಂದೆ ಹೋಗಿ ನೋಡೋದಾದ್ರೆ ನಮಗೆ ಮತ್ತೊಂದು ಪ್ರಶ್ನೆ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಏಕ ವಾಕ್ಯ में उत्तर लिखिए, धीरज सक्सेना किस कार्यालय में जा पहुंचे. ಧೀರಜ್ ಸಕ್ಸೇನರವರು ಯಾವ ಕಾರ್ಯಾಲಯದಲ್ಲಿ ಅಥವಾ ಯಾವ ಒಂದು ಕಚೇರಿಗೆ ಅಥವಾ ಆಫೀಸ್ಗೆ ಹೋದ್ರು. ಯಾವ ಆಫೀಸ್ಗೆ ಹೋದ್ರು? ರೋಬೋಟ್ಗಳ ಆಫೀಸ್ ಯಾವುದು ಅಂತ ನಿಮಗೆ ಗೊತ್ತಿದೆಯಲ್ವಾ. ಓಕೆ, ಹೇಳ್ತಾ ಇದ್ದೀರಾ? ವೆರಿ ಗುಡ್. ಆನ್ಸರ್ ಹೇಳ್ತಾ ಇದ್ದೀರಾ, ಬರ್ಕೊಳ್ಳಿ. उत्तर मैं भी लिख रहा हूँ. धीरज सक्सेना किस शब्द के बदले रोबोटनिक्स कॉर्पोरेशन कार्यालय में जा पहुंचे. हेलो मक्ले, रोबोटिक्स कॉर्पोरेशन के कार्यालय में जा पहुंचे. कौन? सक्सेना है ना. ओके, धीरज सक्सेना जी. आगे देखना, और एक प्रश्न भी है यहाँ पर. एक वाक्य में उत्तर लिखिएगा. तीसरा प्रश्न है, एक रोबोट वैक्यूम क्लीनर से क्या साफ कर रहा था. ಒಂದು ರೋಬೋಟ್ ನಮಗೆ ಮೊದಲನೇ ಪುಟದಲ್ಲಿ ವಿಚಾರ ಮಾಡದಂತೆ ವಾಕ್ಯೂಮ್ ಕ್ಲೀನರ್ ಇಂದ ಏನು ಮಾಡ್ತಾ ಇತ್ತು. क्या साफ कर रहा था, ಏನು ಸ್ವಚ್ಛ ಮಾಡ್ತಾ ಇತ್ತು. दफ्तर के कार्यालय के ಅಥವಾ दफ्तर के फर्श को साफ करता था. ನೋಡಿ, ನೀವು ಬರೆದಿರಲ್ವಾ. एक रोबोट वैक्यूम क्लीनर से दफ्तर के
दफ्तर के, दफ्तर मीन्स कार्यालय की, फर्श को, फर्श मीन्स ನೆಲ ಜಮೀನು ಅಲ್ವಾ ಭೂಮಿ, फर्श को साफ कर रहा था, साफ कर रहा था. इतना ही बस उत्तर. ಇಷ್ಟು ಮಾತ್ರ ನಾವು ಉತ್ತರವನ್ನು ಬರೆದ ಮಕ್ಕಳೇ. ಇನ್ನು ಮುಂದೆ ಹೋಗೋಣ. ಅರ್ಥವಾಯ್ತಲ್ವಾ? ಹಾಗೆ ನಾವು ಮುಂದೆ ಹೋದ್ರೆ दो तीन वाक्य में उत्तर लिखिए का एक प्रश्न है यहाँ पर. ಒಂದು ಪ್ರಶ್ನೆಯಲ್ಲಿದೆ ಸಾದಾರಾಮ್ को क्या हुआ था, ಸಾದಾರಾಮ್ ಏನಾಗಿತ್ತು. ನಮಗೆ ಎಲ್ಲ ವಿಷಯ ಗೊತ್ತಿದೆ ಅಲ್ವಾ, ಹೇಗೆ ಬರಿಬೇಕು ಉತ್ತರವನ್ನು. ಇದಕ್ಕೆ ನಾವು ಈ ರೀತಿಯಾಗಿ ಎರಡು ವಾಕ್ಯದಲ್ಲಿ ಬರಿಬೇಕಾಗುತ್ತೆ. ಸಾದಾರಾಮ್ को अचानक एक दिन चलती बस से गिरकर खतरनाक चोट आ गई. ಸಾದಾರಾಮ್ಗೆ ಆಕಸ್ಮಿಕವಾಗಿ ಒಂದಿನ ಚಲಿಸ್ತಾ ಇರ್ತಕ್ಕಂಥ ಬಸ್ನಿಂದ ಬಿದ್ದುಬಿಟ್ಟು ಅಪಾಯಕಾರಿಯಾದ ಒಂದು ಗಾಯ ಉಂಟಾಯಿತು. ಉಸ್ಸೆ अस्पताल में भर्ती कराना पड़ा. इतना ही बस उत्तर. ಇಷ್ಟು ಮಾತ್ರ ಉತ್ತರ ನಾವು ಬರೆದಿದ್ರೆ ಇದಕ್ಕೆ 2 ಅಂಕಗಳು. ನಾವು ಹಾಗೆ ಮುಂದೆ ಹೋಗೋಣ ಮಕ್ಕಳೇ. ಅರ್ಥವಾಯ್ತಲ್ವಾ? ಥರ್ಡ್ ಮೇನಲ್ಲಿ ನಮಗೆ 5-6 ವಾಕ್ಯಗಳಲ್ಲಿ ಬರೀತಕ್ಕಂಥ ಒಂದು ಪ್ರಶ್ನೆಯಲ್ಲಿದೆ. 5-6 वाक्यों में उत्तर लिखिए का प्रश्न क्या है. धीरज सक्सेना ने घरेलू कामकाज के लिए रोबोट रखने का निर्णय क्यों लिया. ಧೀರಜ್ ಸಕ್ಸೇನರವರು ಮನೆಯ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋಕ್ಕೋಸ್ಕರ ಮಾಡೋದಕ್ಕೋಸ್ಕರ ರೋಬೋಟನ್ನು ಇಡ್ತಕ್ಕಂಥ ಒಂದು ನಿರ್ಧಾರವನ್ನು ಏನಕ್ಕೆ ತಗೊಂಡ್ರವರು ನಮಗೆಲ್ಲ ಗೊತ್ತಿದೆ. ಮೊದಲ ಪಾಠದ ಮೊದಲನೇ ಪುಟದಲ್ಲಿ ನಮಗೆ ಇದಕ್ಕೆ ಉತ್ತರ ಸಿಕ್ಕಿತ್ತಲ್ವ. ಆ ಉತ್ತರವನ್ನು ನಾವಿಲ್ಲಿ 5-6 ವಾಕ್ಯದಲ್ಲಿ ಬರೆಯೋದಾದರೆ ಈ ರೀತಿಯಾಗಿ ಬರಿಬೇಕಾಗತ್ತೆ. ನೋಡಿ, ವರ್ಷೋं से सक्सेना परिवार में काम कर रहा था सादाराम. अचानक एक दिन चलती बस से गिरकर उसे खतरनाक चोट आ गई. उसे ಅವನಿಗೆ ಆತನಿಗೆ अस्पताल में भर्ती कराना पड़ा. सक्सेना परिवार बड़ा था. बेटे बेटियों नाती पोतों से घर में हमेशा रौनक और चहल पहल बनी रहती. सादाराम के अस्पताल पहुंच जाने से सभी की तकलीफें बढ़ गई. धीरज सक्सेना से परिवार वालों का यह दुख नहीं देखा गया. तभी परिवार के मुखिया धीरज सक्सेना ने घरेलू कामकाज के लिए रोबोट रखने का निर्णय लिया. ಇಷ್ಟು ನೀವು ಉತ್ತರವನ್ನು ಬರೆದಿದ್ರೆ ನಿಮಗೆ 4 ಅಂಕಗಳು ಸಿಗೋದಕ್ಕೆ ಸಾಧ್ಯ ಮಕ್ಕಳೇ. ಓಕೆ, ಅರ್ಥವಾಯ್ತಾ? ಮುಂದೆ ಹೋಗೋಣ. ಮುಂದೆ ಹೋದರೆ ನಮಗೆ ಇನ್ನು ನಾವು ಪಾಠದ 2ನೇ ಪೇಜ್ ಅಂದರೆ ಟೆಕ್ಸ್ಟ್ ಬುಕ್ಕಲ್ಲಿ 103ನೇ ಪುಟದಲ್ಲಿ 103 पेज में अभी रोबोट के बारे में अभी क्या क्या विचार समझ सकते हैं. ಏನೆಲ್ಲ ವಿಚಾರ ನಾವು ಇಲ್ಲಿ ತಿಳಿಬಹುದು ಅಂತ ನಾವು ನೋಡೋಣ. काउंटर पर बैठे हुए एक रोबोट ने ही धीरज सक्सेना का स्वागत किया. ಇವರೀಗ ರೋಬೋಟ್ ಕಾರ್ಪೊರೇಷನ್ ಆಫೀಸ್ಗೆ ಹೋಗಿದ್ದಾರೆ. ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮೊದಲಿಗೆ ಈತನಿಗೆ ಕಾಣ್ತಕ್ಕಂಥದ್ದು ಕೌಂಟ್ರು. ಆ ಕೌಂಟ್ರಲ್ಲಿ ಕುಳಿತಿರ್ತಕ್ಕಂಥ ಒಂದು ರೋಬೋಟ್, ಕೌಂಟ್ರಲ್ಲೂ ಕೂಡ ಒಂದು ರೋಬೋಟೇ ಅಲ್ಲಿ ಕೆಲಸ ಮಾಡ್ತಕ್ಕಂಥ, ಯಾವುದೇ ಮನುಷ್ಯರಿಲ್ಲ ಅಲ್ಲಿ. ರೋಬೋಟ್ಗಳೇ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಕೌಂಟ್ರಲ್ಲಿ ಕೂತಿರ್ತಕ್ಕಂಥ ಒಂದು ರೋಬೋಟು ಧೀರಜ್ ಸಕ್ಸೇನರವ್ರನ್ನ ಸ್ವಾಗತ ಮಾಡ್ತವೆ, ವೆಲ್ಕಮ್ ಮಾಡ್ತವೆ. ನೋಡಿ, ಇಲ್ಲಿ ಒಂದು ಸ್ವಾಗತವನ್ನು ಮಾಡ್ತಾ ಇದ್ದು ಧೀರಜ್ ಸಕ್ಸೇನರವ್ರನ್ನ ಸ್ವಾಗತ ಮಾಡ್ತಾ ಇದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅವರ ಚಿತ್ರಗಳು. ಓಕೆ, ಜಿ ಶ್ರೀಮಾನ್, मैं आपके लिए क्या कर सकता हूँ. ಶ್ರೀಮಾನ್, ಸರ್, ನಾನು ತಮಗೆ ಏನು ಮಾಡಬಹುದು. ಜವಾಬ್ ಮೇ ಧೀರಜ್ ಸಕ್ಸೇನಾ ಬೋಲೆ. ಈ ಒಂದು ಪ್ರಶ್ನೆಗೆ ಈಗ ಧೀರಜ್ ಸಕ್ಸೇನರವರು ಏನು ಹೇಳ್ತಾರೆ ನೋಡಿ. मुझे घरेलू कामकाज करने के लिए एक बुद्धिमान रोबोट चाहिए. रोबोट की ज़रूरत है. ನನಗೆ ಮನೆಯ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಒಂದು ಬುದ್ಧಿವಂತ ರೋಬೋಟ್ನ ಅಗತ್ಯವಿದೆ. ज़रूरत है. ಈ ರೀತಿ ಹೇಳಿದ ಮೇಲೆ ಈಗ ಸುನ್ಕರ್ ಕೌಂಟರ್ ಪರ್ ಬೈಟಾ ರೋಬೋಟ್ ಬಲ. ಈ ಮಾತನ್ನು ಸಕ್ಸೇನರವರ ಈ ಮಾತುಗಳನ್ನು ಕೇಳಿಸ್ಕೊಂಡು ಈ ರೋಬೋಟ್ ಮತ್ತೇನು ಹೇಳುತ್ತೆ ನೋಡಿ, ಯಾವ ರೀತಿ ರೆಸ್ಪಾನ್ಸ್ ಮಾಡುತ್ತೆ. ಲೇಕಿನ್ घरेलू कामकाज के लिए बुद्धिमान रोबोट क्यों. ಕೇವಲ ಮನೆ ಕೆಲಸ ಕಾರ್ಯಕ್ಕೆ ಬುದ್ಧಿವಂತ ರೋಬೋಟ್ ಏನಕ್ಕೆ ಬೇಕು. ಆಪ್ ಸಾಧಾರಣ ರೋಬೋಟ್ ಸೆ ಭಿ ಕಾಮ್ ಚಲಾ ಸಕ್ತೆ. ತಾವು ಸಾಧಾರಣವಾಗಿರ್ತಕ್ಕಂಥ ರೋಬೋಟಿಂದಲೂ ಕೂಡ, ನಾರ್ಮಲ್ ರೋಬೋಟಿಂದಲೂ ಕೂಡ ಸಾಮಾನ್ಯ ಬುದ್ಧಿಮತ್ತೆಯ ರೋಬೋಟಿಂದಲೂ ನೀವು ಕೆಲಸ ಮಾಡಿಸ್ಕೋಬೋದಲ್ಲ ಅಂತೇಳಿ ಹೇಳ್ದಂಥ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ ತಕ್ಷಣ ಇದಕ್ಕೆ
ಈ ಯಾರು ಧೀರಜ್ ಸಕ್ಸೇನಾ ಅವ್ರು ಏನು ಹೇಳ್ತಾರೆ ನೋಡಿ, ದರ್ಅಸಲ್ ಮುझे ಬುದ್ಧಿಮಾನ್ ರೋಬೋಟ್ ಚಾಹಿಯೆ. ವಾಸ್ತವವಾಗಿ ನೈಜವಾಗಿ, ದರ್ಅಸಲ್ ಮೀನ್ಸ್ ವಾಸ್ತವವಾಗಿ ಅಥವಾ ವಾಸ್ತವಿಕವಾಗಿ ಅಥವಾ ನೈಜವಾಗಿ ಬುದ್ಧಿಮಾನ್ ರೋಬೋಟ್ ಚಾಹಿ, ನನಗೆ ಬುದ್ಧಿವಂತ ರೋಬೋಟೇ ಬೇಕು. ನನಗೆ ರಿಯಲ್ ಆಗಿ ಹೇಳ್ಬೇಕು, ನನಗೆ ಬುದ್ಧಿವಂತ ರೋಬೋಟೇ ಬೇಕು. ಇಂಪ್ಯಾಕ್ಟ್ ಮೇರೆ ನಾತಿ ಪೋತಂಕ ಹೋಮ್ವರ್ಕ್ ಕರಾನೆ ಕೆ ಲಿಯೇ ಏವಂ, ನನ್ನ ಮೊಮ್ಮಕ್ಕಳ ಹೋಮ್ವರ್ಕನ್ನು ಸ್ಕೂಲ್ ಹೋಮ್ವರ್ಕನ್ನು ಮಾಡಿಸೋದಕ್ಕೆ, ಜೊತೆಗೆ ವರ್ಡ್ ಪ್ರೊಸೆಸರ್ ಕಂಪ್ಯೂಟ್ರಲ್ಲಿ ವರ್ಡ್ ಡಾಕ್ಯುಮೆಂಟಲ್ಲಿ ಇವರ ಏನೋ ಧೀರಜ್ ಸಕ್ಸೇನಾರವರ ವರ್ಕನ್ನು ಕಂಪ್ಯೂಟ್ರಲ್ಲಿ ಮಾಡೋದಕ್ಕೆ ವರ್ಡ್ ಪ್ರೊಸೆಸರಲ್ಲಿ ಮೇರ ಕಾಮ್ ಸಂಭಾಲನೆ ಕಿಲಿಯೇ ಬಿ, ನನ್ನ ಕೆಲಸವನ್ನು ಕೂಡ ಇದು ನಿರ್ವಹಿಸಬೇಕಾಗಿದೆ. ಅದಕ್ಕೋಸ್ಕರ ಕೇವಲ ಮನೆ ಕೆಲಸ ಮಾತ್ರ ಅಲ್ಲ, ಮನೆ ಕೆಲಸ ಅಂದರೆ ಕೇವಲ ಪಾತ್ರೆನೋ ಬಟ್ಟೆನೋ ಸ್ವಚ್ಛ ಮಾಡ್ತಕ್ಕಂಥದ್ದಲ್ಲ, ಮನೆ ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾತ್ರ ಅಲ್ಲ, ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಅವರ ಒಂದು ಏನೆಲ್ಲ ಹೋಮ್ವರ್ಕು ಶಾಲೆಯಲ್ಲಿ ಕೊಟ್ಟಿರ್ತಾರೋ ಆ ಪ್ರಶ್ನೆನ ಅರ್ಥ ಮಾಡ್ಕೊಂಡು ಅದಕ್ಕೆ ಉತ್ತರವನ್ನು ಬರೆಸ್ಬೇಕಾಗತ್ತೆ. ಜೊತೆಗೆ ನನ್ನ ಕಂಪ್ಯೂಟ್ರಲ್ಲಿ ಏನೋ ಒಂದು ವರ್ಕನ್ನು ಕೊಟ್ಟಿರ್ತೀನಿ, ಅದು ವರ್ಡ್ ಪ್ರೊಸೆಸರಲ್ಲಿ ಇದು ವರ್ಕ್ ಮಾಡಬೇಕಾಗತ್ತೆ. ಹಾಗಾಗಿ ಇದು ಜಾಸ್ತಿ ಬುದ್ಧಿವಂತ ರೋಬೋಟ್ ನನಗೆ ಅವಶ್ಯಕತೆ ಇದೆ ಅಂತೇಳಿ ಧೀರಜ್ ಸಕ್ಸೇನಾರವರು ರೋಬೋಟ್ ಜೊತೆಲಿ ಹೇಳ್ತಾರೆ. ಮುಂದೆ ಹೇಳಿದಾಗ ನಮ್ಗೆ ಇನ್ನು ಮುಂದೆ ನಾವು ಈ ಸ್ಟೋರಿನಲ್ಲಿ ನಾವೇನು ತಿಳಿತಾ ಹೋಗ್ತೀವಿ ನೋಡಿ, ಸೆಕೆಂಡ್ ಪೇಜಲ್ಲಿ ನಮಗೆ ಈ ಪಾಠದ ಒಂದು ಕಂಟಿನ್ಯೂ ವಿಷಯದಲ್ಲಿ ನಮಗೆ ಪೇಜ್ ನಂಬರ್ 103ನಲ್ಲಿ ಟೀಕ್ ಹೈ ಸಕ್ಸೇನಾರವರ ಮಾತುಗಳನ್ನು ಕೇಳಿ ಆ ಕೌಂಟ್ರಲ್ಲಿ ಕೂರ್ತಿರ್ತಕ್ಕಂಥ ರೋಬೋಟು, ಆಯಿತು ಸರಿ ಓಕೆ ಜೈಸಿ ಆಪ್ಕಿ ಮರ್ಜಿ, ತಮ್ಮಿಚ್ಛೆ, ನಿಮ್ಮ ಒಂದು ಅಭಿಪ್ರಾಯ ನಿಮ್ಮ ಅಭಿಲಾಷೆ ಏನಿದೆ ಹಾಗೆ ಆಗಲಿ. जब आप ज़्यादा कीमत चुकाकर बुद्धिमान रोबोट की सेवाएं लेने के लिए तैयार ही है तो हमें भला क्या एतराज़ हो सकता है. ತಾವೇ ನೀವು ಹೆಚ್ಚಿಗೆ ಬೆಲೆಯನ್ನು ತೆತ್ತು, ಜಾದ ಮೀನ್ಸ್ ಹೆಚ್ಚಿನ ಕೀಮತ್ ಬೆಲೆಯನ್ನು ಕೊಟ್ಟುಬಿಟ್ಟು ನೀವು ಬುದ್ಧಿವಂತ ರೋಬೋಟ್ನ ಸೇವೆಗಳನ್ನು ನೀವು ತೊಗೊಳ್ತಾ ಇದ್ದೀರಾ, ರೆಡಿ ಇದ್ದೀರಾ ಅಂದಮೇಲೆ ನಮಗೆ ಇನ್ನೂ ಒಳ್ಳೇದಾಯ್ತಲ್ಲ, ನಮಗೆ ಅಂಥ ಒಂದು ಸಮಸ್ಯೆ ಅಥವಾ ತೊಂದರೆ ಏನು ನಮಗೆ ಏನಾದರೂ ಇರುತ್ತಾ, ತೊಂದರೆ ಅಂತಕ್ಕಂಥದ್ದು ಏನು ಇರಲ್ಲ ಅಂದ್ಕೊತೀವಿ. ನಮಗೆ ಅದನ್ನು ಮತ್ತು ಹಾಗಾಗಿ ದುರಸ್ತಿ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಹೋಗೋ ಪ್ರಮೇಯನೇ ಇರಲ್ಲ ಅಂಥೇಳಿ ಈ ಕೌಂಟ್ರಲ್ಲಿರ್ತಕ್ಕಂಥ ರೋಬೋಟ್ನ ಒಂದು ಮಾತು ಅಥವಾ ಅಭಿಪ್ರಾಯ ಆಗಿರುತ್ತೆ ನೋಡಿ. धीरज सक्सेना को यह रोबोट बहुत ही व्यवहार कुशल और ಚಾಲಾಕ್ ಲಗಾ. ಈ ಕೌಂಟ್ರಲ್ಲಿರ್ತಕ್ಕಂಥ ರೋಬೋಟ್ ಮತ್ತು ಇತರೆ ರೋಬೋಟ್ಗಳನ್ನು ನೋಡಿದಾಗ ಧೀರಜ್ ಸಕ್ಸೇನಾರವರಿಗೆ ಈ ರೋಬೋಟ್ ಬಹಳ ವ್ಯವಹಾರ ಕೌಶಲ್ಯ ಅಂದರೆ ಒಳ್ಳೆ ಬಿಸ್ನೆಸ್ ಸ್ಕಿಲ್ಲು ಮತ್ತು ಒಳ್ಳೆ ಚಾಲ್ತಿಯಾಗಿರ್ತಕ್ಕಂಥ ಚೂಟಿಯಾಗಿರ್ತಕ್ಕಂಥದ್ದು ಅಂತ ಅನ್ನಿಸ್ತಾ ಇದೆ ಅಂತೇಳಿ ಧೀರಜ್ ಸಕ್ಸೇನಾರವರು ತಿಳ್ಕೊಂಡ್ರು. सचमुच निजवागले एग्जैक्टली ग्राहक की नब्ज पकड़ने की कला में हो पारंगत लगता था. हो ಇದು ಗ್ರಾಹಕರ ನಾಡಿ ಮಿಡಿತವನ್ನ, ಗ್ರಾಹಕರ ಒಂದು ಪ್ರತಿ ಮಾತನ್ನ ಸಣ್ಣ ಪಾಯಿಂಟನ್ನು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿ ಇದರಲ್ಲಿದೆ. ನಬ್ಜ್ ಮೀನ್ಸ್ ನರನಾಡಿಯನ್ನು ಪಕಡ್ನೆ ಕಿಡಿತಕ್ಕಂಥ ಒಂದು ಕಲೆ ಇದಕ್ಕೆ ಆಗಲೇ ಸಿದ್ಧಿಸಿದೆ ಅಂತ ಅನ್ನಿಸ್ತು. ಓಹೋ ಪರವಾಗಿಲ್ಲ, ಈ ಕೌಂಟ್ರಲ್ಲಿ ಕೂರ್ತಿರ್ತಕ್ಕಂಥ ರೋಬೋಟ್ಗೆ ಇಷ್ಟು ಮಟ್ಟಿಗೆ ಒಂದು ಸ್ಕಿಲ್ ಇದೆ ಅಂದಮೇಲೆ ಇವ್ರ ಹತ್ರ ಇನ್ನೂ ಅನೇಕ ರೋಬೋಟ್ಗಳಲ್ಲಿ ಇನ್ನು ಯಾವ ಥರ ಇರ್ಬೋದು ಅಂತೇಳಿ ಇವ್ರು ಊಹೆ ಮಾಡ್ಕೊತಾ ಇದ್ದಾರೆ. ಉಸ್ ದಿನ್ ದೋಪಹರ್ ಕೋ ಹಿ ಕಂಪನಿ ಕಾ ಏಕ್ ಕಾರ್ಮಿಕ್, ಆ ದಿವಸ ಮಧ್ಯಾಹ್ನದ ಸಂದರ್ಭದಲ್ಲಿ ಮಧ್ಯಾಹ್ನವೇ ಕಂಪನಿಯ ಈ ಒಂದು ರೋಬೋಟಿನಿಕ್ ಕಾರ್ಪೊರೇಷನ್ ಕಂಪನಿಯ ಈ ಕಾರ್ಮಿಕ ಒಬ್ಬ ಕೆಲಸಗಾರ ವರ್ಕರಲ್ಲಿ ಸರಬರಾಜು ಮಾಡ್ತಕ್ಕಂಥ ಆತ ಯಾರಂದರೆ ಅದು ಕೂಡ ಒಂದು ರೋಬೋಟೇ. ಜೋ ಏಕ್ ರೋಬೋಟ್ ಈತ ಅದು ಕೂಡ ಒಂದು ರೋಬೋಟೇ ಆಗಿತ್ತು. ಸಕ್ಸೇನಾ ಪರಿವಾರ ಮೇ ಕಾಮ್ ಕರ್ನೆ ಕೆ ಲಿಯೇ ರೋಬೋನಿಲ್ ಕೋ ಛೋಡ್ ಗಯಾ. ಒಂದು ಮಧ್ಯಾಹ್ನದ ವೇಳೆಯಲ್ಲಿ ಇವ್ರ ಮನೆಗೆ ರೋಬೋನಿಲ್ ಅಂತಕ್ಕಂಥ ಹೆಸರಿನ ಒಂದು ರೋಬೋಟನ್ನು ಬಿಟ್ಟು ಹೋದ. ಇಲ್ಲಿ ಇವ್ರ ಮನೆ ಸಕ್ಸೇನಾರವರ ಫ್ಯಾಮಿಲಿಗೆ ಕುಟುಂಬದಲ್ಲಿ ರೋಬೋನಿಲ್ ಹೆಸರಿನ ಒಂದು ರೋಬೋಟನ್ನು ಬಿಟ್ಟು ಹೋದ. ಜಿಸ್ ರೋಬೋಟ್ ಕಾ ಆರ್ಡರ್ ಧೀರಜ್ ಸಕ್ಸೇನಾನೇ ದಿಯಾತ. ಅವತ್ತು ಆಫೀಸ್ಗೆ ಹೋಗಿ ಈ ಆರ್ಡ್ರನ್ನು ಸಕ್ಸೇನಾರವರು ಕೊಟ್ಟು ಬಂದಿದ್ರು. ಮರುದಿವಸ ಅಥವಾ ಕೆಲವು ದಿನಗಳ ಕಳೆದ ಮೇಲೆ ಒಂದೆರಡು ದಿನದಲ್ಲಿ ಸಕ್ಸೇನಾರವರ ಕುಟುಂಬದಲ್ಲಿ ಈ ರೋಬೋನಿಲ್ ಅಂತಕ್ಕಂಥ ಒಂದು ರೋಬೋಟು ಆ ಕಂಪನಿಯ ರೋಬೋಟಿಕ್ಸ್ ಕಾರ್ಪೊರೇಷನ್ ಕಂಪನಿಯ ಒಬ್ಬ ವರ್ಕರ್ ಮುಖಾಂತರ ಇಲ್ಲಿ ಬಂದಾಗಿದೆ, ಬಿಟ್ಟು ಹೋಗಿದ್ದಾನೆ.
ಬಂದಂಥ ಸಂದರ್ಭದಲ್ಲಿ ಈ ಆರ್ಡರನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ನಮಗೆ ಗೊತ್ತಿದ್ದೀರಾ? ಸಕ್ಸೇನರ್ ಅವರೇ. ಉಸಿ ಕಾ ನಾಮ್ ರೋಬೋನಿಲ್ ಅಂದರೆ ಯಾವುದರ ಇವ್ರ ಮನೆಗೆ ಬಂದಿರತಕ್ಕಂಥ ರೋಬೋಟ್ನ ಹೆಸರು ಏನಾಗಿತ್ತು? ರೋಬೋನಿಲ್ ಅಂತೇಳಿ. धीर सक्सेना के परिवार में उपस्थित रोबोट का नाम क्या है? ರೋಬೋನಿಲ್. ರೋಬೋನಿಲ್ ಅಂತೇಳಿ ನಿಮ್ಮ ಮನಸ್ಸಿನಲ್ಲಿರಬೇಕು. ಧೀರ ಸಕ್ಸೇನರ್ ಅವರ ಮನೆಗೆ ಬಂದಂಥ ರೋಬೋಟ್ನ ಹೆಸರು ಏನು ಅಂತೇಳಿ ನಿಮಗೆ ಕ್ವಶನ್ ಕೇಳ್ಬೋದು, ಗೊತ್ತಾಯ್ತಾ? ಇಲ್ಲಿ ಇನ್ನೊಬ್ಬರು ಪರಿವಾರ ಬರುತ್ತೆ, ಅವ್ರ ಮನೇಲೂ ಕೂಡ ನಮಗೆ ಮತ್ತೊಂದು ರೋಬೋಟ್ ಇರ್ತಕ್ಕಂಥದ್ದು ಮತ್ತು ಅದಕ್ಕೆ ಒಂದು ಹೆಸರಿರ್ತಕ್ಕಂಥದ್ದು ಇರುತ್ತೆ. ಆವಾಗ ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಗೊತ್ತಾಯ್ತಾ ಮಕ್ಕಳೇ? ಮುಂದೆ ಹೋಗೋಣ. ಮುಂದೆ ನಾವು ನೋಡೋದಾದರೆ ಈಗ ಈ 2ನೇ ಪುಟದಲ್ಲಿ ರೋಬೋನಿಲ್ ಅಂತಕ್ಕಂಥ ಹೆಸರಿನ ರೋಬೋಟು ಸಕ್ಸೇನರ ಕುಟುಂಬದಲ್ಲಿ ಬಂದಂಥ ವಿಷಯನ ನಾವು ತಿಳ್ಕೊಂಡ ಮೇಲೆ ಈಗ ನಾವು 2-3 ವಾಕ್ಯದ ಒಂದು ಪ್ರಶ್ನೆ ನಮಗೆ ಕಾಣ್ತಾ ಇದೆ. ಧೀರ सक्सेना को बुद्धिमान रोबोट की जरूरत क्यों थी? ಧೀರ ಸಕ್ಸೇನರ್ ಅವರಿಗೆ ಬುದ್ಧಿವಂತ ರೋಬೋಟ್ನ ಒಂದು ಅಗತ್ಯ ಏನಕ್ಕಿತ್ತು? ಏನಕ್ಕೆ ಅವರಿಗೆ ಒಳ್ಳೆ ಆಗಿರ್ತಕ್ಕಂಥ ಇಂಟೆಲಿಜೆಂಟ್ ರೋಬೋಟು ಇವ್ರಿಗೆ ಬೇಕಾಯಿತು? ಯಾಕೆ ಅಷ್ಟೊಂದು ಬುದ್ಧಿವಂತ ರೋಬೋಟೇ ಬೇಕಾಯಿತು ಅಂತೇಳಿ ನಾವು ರೀಸನನ್ನು ನಾವು ಬರೆಯೋದಾದರೆ, ನಾವು ವಿಚಾರ ಮಾಡಿದಾಗ ಅವ್ರ ಆಫೀಸಲ್ಲಿ ಕೌಂಟರ್ ರೋಬೋಟ್ ಹತ್ರ ಮಾತಾಡಿದ ಸಂದರ್ಭದಲ್ಲಿ ನಮಗೆ ಗೊತ್ತಾಯ್ತಲ್ವಾ ಏನು ವಿಷಯ? ಈ ರೀತಿ ನಾವು ಬರೀಬೇಕಾಗುತ್ತೆ. धीर सक्सेना के नाती पोतन का होमवर्क कराने के लिए ಧೀರ ಸಕ್ಸೇನರವರ ಮಕ್ಕಳು ಅಂದರೆ ಮೊಮ್ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ತಕ್ಕಂಥದ್ದು, ಜೊತೆಗೆ ವರ್ಡ್ ಪ್ರೊಸೆಸರ್ ಪರ್ ಸಕ್ಸೇನಾ का काम संभालने के लिए ವರ್ಡ್ ಪ್ರೊಸೆಸರಲ್ಲಿ ಸಕ್ಸೇನರವರ ಒಂದು ಕೆಲಸವನ್ನು ನಿರ್ವಹಿಸೋದಕ್ಕೆ ಬೇಕಾಯಿತು. ಈಸ್ಲಿಯೇ ಧೀರ सक्सेना को बुद्धिमान ರೋಬೋಟ್ ಕಿ ಜರೂರತ್. ಈ ಥರ ನಾವು 2-3 ವಾಕ್ಯದಲ್ಲಿ ಬರೆದಿದ್ದೆ ಆದರೆ ನಮಗೆ ಈ ಪ್ರಶ್ನೆಗೆ ಸೂಕ್ತವಾದ ಉತ್ತರ ಆಗುತ್ತೆ ಮಕ್ಕಳೇ. ಓಕೆ, ಅಂಡರ್ಸ್ಟ್ಯಾಂಡ್? ಓಕೆ, ಅರ್ಥವಾಯ್ತಾ? ನಾವಾಗಿ ಮುಂದೆ ಹೋಗೋದಾದರೆ ಏನು ಕಾಣ್ತೀವಿ? ಆ 2-3 ವಾಕ್ಯದ ಪ್ರಶ್ನೆ ತರುವಾಯ ನಾವು ಇನ್ನೂ ಪಾಠದ ಕೆಲವಾರು ವಿಷಯಗಳನ್ನು ನಾವು ತಿಳಿತಾ ಹೋಗ್ತೀವಿ. ಪೇಜ್ ನಂಬರ್ 103, 104 ಟೆಕ್ಸ್ಟ್ ಬುಕ್ಕಲ್ಲಿ, ಅಂದರೆ ಪಾಠದ 2-3ನೇ ಪೇಜಲ್ಲಿ ನಮಗೆ ಇನ್ನು ಏನೆಲ್ಲ ವಿಷಯ ಇದೆ ಅಂತ ನಾವು ನೋಡೋದಾದರೆ, रोबोनिल के घर में हाँ जाने से सभी ने राहत की सांस ली. ರೋಬೋನಿಲ್ಲು ಸಕ್ಸೇನರವರ ಮನೆಗೆ ಬಂದಾಗ ಈ ಮನೇಲಿರ್ತಕ್ಕಂಥವರ ಒಂದು ಎಲ್ಲರ ಒಂದು ನೆಮ್ಮದಿ ಗೊತ್ತಾಯ್ತಾ ಒಂದು ರೀತಿಯಲ್ಲಿ ನಿಟ್ಟಿಸಿರು ಬಿಡಾಗಾಯಿತು. ಓಕೆ, ರಾಹತ್ ಕಿ ಸಾಸ್ ಲಿ. ಸುಬಹ ನಾಸ್ತಾ ಕರಾನೆ, ಬೆಳಿಗ್ಗೆ ಟಿಫನ್ ಮಾಡಿಸ್ತಕ್ಕಂಥದ್ದು ಮೊಮ್ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ. ಮೆಹಮಾನೋಂಕು ಸ್ವಾಗತ ಕರ್ನ, ನೋಡಿ ಅತಿಥಿಗಳನ್ನ ಸ್ವಾಗತ ಮಾಡ್ತಕ್ಕಂಥ ಒಂದು ಕೆಲಸವನ್ನು, ಯಾರೋ ಗೆಸ್ಟ್ ಬಂದಿದ್ದಾರೆ ಅಂದರೆ ಮನೆಗೆ ಅವ್ರನ್ನ ವೆಲ್ಕಮ್ ಮಾಡ್ತಕ್ಕಂಥದ್ದು, ಮತ್ತು ಟಿಫನ್ ಮಾಡಿಸ್ತಕ್ಕಂಥದ್ದು ಅಲ್ವಾ, ಟಿಫನನ್ನು ತಂದು ಕೊಡ್ತಕ್ಕಂಥದ್ದು, ಈ ಕೆಲಸವನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ಗರ್ಕಿ ಚೋಟೆ ಬಚ್ಚಂಕು ಕಹಾನಿಯ ಸುನಾನೆ, ಮನೆಯಲ್ಲಿರ್ತಕ್ಕಂಥ ಚಿಕ್ಕ ಮಕ್ಕಳಿಗೆಲ್ಲ ಆಗಾಗ್ಗೆ ಕಥೆಗಳನ್ನು ಹೇಳ್ತಕ್ಕಂಥದ್ದು, ಅವರ ಒಂದು ಬೇಜಾರನ್ನು ಕಳೆಯೋದಕ್ಕೆ, ಅವರಲ್ಲಿ ಒಂದು ಕುತೂಹಲವನ್ನು ಮೂಡಿಸೋದಕ್ಕೆ. ಜೊತೆಗೆ ಬಚ್ಚಂಕು ಹೋಮ್ವರ್ಕ್ ಮೇ ಮದತ್ ಕರ್ನೆ, ಮಕ್ಕಳಿಗೆ ಹೋಮ್ವರ್ಕನ್ನು ಮಾಡೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ತಥಾ ಮತ್ತು ಧೀರ ಸಕ್ಸೇನಾಕ್ಕೆ ವರ್ಡ್ ಪ್ರೊಸೆಸರ್ ಕಾಮ್ ಕರ್ನೇಕೆ ಅಲಾವಾ, ಧೀರ ಸಕ್ಸೇನರವರ ಈ ವರ್ಡ್ ಪ್ರೊಸೆಸರ್ ಕಂಪ್ಯೂಟರಲ್ಲಿ ವರ್ಡ್ ಪ್ರೊಸೆಸರ್ ಶಬ್ದವನ್ನು ಅಂದರೆ ವರ್ಡ್ಸನ್ನು ಟೈಪ್ ಮಾಡ್ತಕ್ಕಂಥ ಒಂದು ಕೆಲಸದಲ್ಲೂ ಕೂಡ ಅದು ಭಾಗಿಯಾಗಿತ್ತು ನೋಡಿ. ಜೊತೆಗೆ ಶಾಮ್ಕೋ ಸಂಜೆಯ ವೇಳೆ ಧೀರ ಸಕ್ಸೇನರವರ ಕುಟುಂಬದಲ್ಲಿ ಒಂದು ಏನಿತ್ತು, पालतू कुत्ते शेरू को घुमाने का काम भी पूरी मुस्तैदी के साथ करने लगा था. ಈ ಧೀರ ಸಕ್ಸೇನರವರ ಕುಟುಂಬದಲ್ಲಿ ಒಂದು ಸಾಕು ನಾಯಿ ಇತ್ತು. ಪಾಲತು ಕುತ್ತೆ ಮೀನ್ಸ್ ಸಾಕು ನಾಯಿ. ಯಾವುದಂದರೆ ಉಸ್ಕಾ ನಾಮ್ ಕ್ಯಾ ಹೈ? ಶೇರು. ಶೇರು ನಾಮಕ್ ಏ ಕುತ್ತೆ ಕೋ ಬಿ, ಶೇರು ಹೆಸರಿನ ಈ ಒಂದು ನಾಯಿಯನ್ನು ಕೂಡ ಸಂಜೆ ವೇಳೆಯಲ್ಲಿ ವಾಕ್ ಮಾಡಿಸೋದಕ್ಕೆ, ಸುತ್ತಾಡಿಸ್ಕೊಂಬರೋಕ್ಕೆ, ತಿರುಗಾಡಿಸ್ಕೊಂಬರೋಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಕೂಡ ಈ ರೋಬೋಟನ್ನು ಎಷ್ಟೆಲ್ಲ ಕೆಲಸಗಳನ್ನು ಮಾಡುತ್ತೆ ಅಲ್ವಾ ನೋಡಿ. ಮುಸ್ತೈದಿಕೆ ಸ ತತ್ಪರತಾಸೆ, ಮುಸ್ತೈದಿ का अर्थ क्या होता है? ತತ್ಪರತಾ, ಅಂದರೆ ಅಷ್ಟು ಬದ್ಧತೆಯೊಂದಿಗೆ ಅಷ್ಟು ಇನ್ವಾಲ್ವ್ಮೆಂಟ್ ಜೊತೆಲಿ ಅದು ಕೆಲಸದಲ್ಲಿ ತೊಡಗಿತ್ತು. ಹಾಗೆ ನಾವು ಮುಂದೆ ಹೋಗೋದಾದರೆ, रोबोनिल रोज शाम को शेरू को टहलाने के लिए ले जाता था. रोबोनिल रोज शाम को शेरू को टहलाने के लिए ले जाता था. ऐसे में एक दिन उसकी मुलाकात रोबोदीप से हो गई. ಹೀಗೆ ಪ್ರತಿನಿತ್ಯ ರೋಬೋನಿಲ್ ಸಕ್ಸೇನರ ಪರಿವಾರದ
ನಾಯಿಯನ್ನು, ಆ ನಾಯಿ ಹೆಸರು ನಮಗೆ ಗೊತ್ತಾಯಿತು ಶೇರು ಅಂತಕ್ಕಂಥ ಈ ನಾಯಿಯನ್ನು ತಿರುಗಾಡಿಸ್ಕೊಂಡು ಬರಬೇಕಾದ್ರೆ ಒಂದಿನ ಏನಾಯ್ತಪ್ಪ ಅಂದರೆ ಒಂದಿನ ಸಂಜೆ ವೇಳೆಯಲ್ಲಿ ಶೇರುನ ಇಲ್ಲಿ ತಿರುಗಾಡಿಸ್ಬೇಕಾದ್ರೆ ಇದೇ ಸಂದರ್ಭದಲ್ಲಿ ಮತ್ತೊಂದು ರೋಬೋಟ್ ಜೊತೆಲಿ ಇವರ ಭೇಟಿ ಆಯಿತು. ರೋಬೋನಿಲ್ನ ಭೇಟಿ ರೋಬೋದೀಪ್ ಜೊತೆಲಿ ಆಯಿತು. ರೋಬೋದೀಪ್ ಸೇ ಮುಲಾಕಾತ್ ಹುಯಿ ಅಂದರೆ ಭೇಟಿ ಆಯಿತು. ಭೇಟಿ ಆದಾಗ ಇಬ್ಬರು ಪರಸ್ಪರ ಸಂಧಿಸಿದಾರೆ ನೋಡಿ. ಸಂಧಿಸಿದ ಮೇಲೆ ಆಮೇಲೆ ಏನಾಯಿತು, ರೋಬೋದೀಪ್ ಉಸಿ ಮೊಹಲ್ಲೆ ಮೇ रहने वाले ಶರ್ಮಾ ಪರಿವಾರಕ್ಕೆ ಕುತ್ತೆ ಜಬರೂಕೋ, ಇಲ್ಲಿ ಮತ್ತೊಂದು ರೋಬೋದೀಪು ಅದು ಏನಕ್ಕೆ ಬಂದಿತ್ತಪ್ಪ ಅಂದರೆ ಅದೇ ವಟಾರದಲ್ಲಿ, ಅದೇ ಒಂದು ಬಡಾವಣೆಯಲ್ಲಿ, ಅದೇ ಒಂದು ಎಕ್ಸ್ಟೆನ್ಷನಲ್ಲಿ ಇರ್ತಕ್ಕಂಥ ಶರ್ಮಾ ಕುಟುಂಬದ ಮತ್ತೊಬ್ಬರು ಶರ್ಮಾ ಅಂತಕ್ಕಂಥವ್ರು ಸಕ್ಸೇನಾ ರೇಗೆ ಇವ್ರದ್ದೊಂದು ಫ್ಯಾಮಿಲಿ ಇದೆ, ಹಾಗೆ ಶರ್ಮಾರವ್ರದ್ದು ಕೂಡ ಒಂದು ಫ್ಯಾಮಿಲಿ ಇದೆ. ಅವ್ರ ಮನೇಲೂ ಕೂಡ ಒಂದು ನಾಯಿ ಇದೆ. ಆ ನಾಯಿ ಹೆಸರೇನು ಜಬರು. शर्मा परिवार के कुत्ते का नाम क्या है, जबरू है. सक्सेना परिवार के कुत्ते का नाम क्या है, शेरू है. ओके, समझ में आ गया. और सक्सेना परिवार के रोबोट का नाम क्या है, रोबोनिल. शर्मा परिवार के रोबोट का नाम क्या है, रोबोदीप. ओके, अर्थ आಯ್ತಾ. ಈ ಜಬ್ರೂಕು ಗುಮಾನೇ ಆಯಾ ಕರ್ತಾ ಇತ್ತು, ತಿರುಗಾಡಿಸೋದಕ್ಕೆ ಅದು ಕೂಡ ಬರ್ತಾ ಇತ್ತು. ಇಬ್ಬರು ಭೇಟಿಯಾಗಿದ್ದಾರೆ. ದೋನೋ ರೋಬೋಟೋಂಕೆ ಬೀಚ್ ದೋಸ್ತಿ ಹುಯಿತು. ಇಬ್ಬರು ರೋಬೋಟ್ಗಳು ಗೆಳೆತನವನ್ನು ಅಂದರೆ ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೊಂಡ್ರು. ಜೊತೆಯಲ್ಲಿ ಈ ಎರಡು ನಾಯಿಗಳು ಕೂಡ ನೋಡಿ, ಅವ್ರು ಜಬರು ಬಿ ಆಪಸ್ ಮೇ ಇಲ್ ಗಯೇ. ಜಬರು ಕೂಡ ಇಲ್ಲಿ ಶೇರು ಅವ್ರ ಜಬರು, ಶೇರು ಮತ್ತು ಜಬರು ಎರಡೂ ಕೂಡ ಇವು ಕೂಡ ರೋಬೋದೀಪ್ ಮತ್ತು ರೋಬೋ ನಿಲ್ತಾರ ಹೇಗೆ ಫ್ರೆಂಡ್ಶಿಪ್ ಆದರೆ ಇವರು ಕೂಡ ಇವೆರಡು ನಾಯಿಗಳು ಕೂಡ ಅದೇ ರೀತಿ ಫ್ರೆಂಡ್ಶಿಪ್ ಆದವು, ಅಂದರೆ ಗೆಳೆತನವನ್ನು ಬೆಳೆಸ್ಕೊಂಡು. ಹಾಗೆ ನಾವು ಈ ಪಾಠದಲ್ಲಿ ನಾವು ಮುಂದೆ ಹೋಗೋದಾದರೆ ಇನ್ನೂ ಏನೆಲ್ಲ ವಿಷಯಗಳನ್ನು ನಾವು ಇಲ್ಲಿ ನೋಡ್ಬೋದು. ಪೇಜ್ ನಂಬರ್ 103 ಮತ್ತು 104ನಲ್ಲಿ ಕಂಟಿನ್ಯೂ ಆಗಿರ್ತಕ್ಕಂಥ ವಿಷಯ ಅಂದರೆ ಪೇಜ್ ನಂಬರ್ 2-3ನಲ್ಲಿ ನಮಗೇನೆಲ್ಲ ವಿಷಯ, ರೋಬೋನಿಲ್ ಕಿ ಥರ ರೋಬೋನಿಲ್ನಂತೆ ರೋಬೋದೀಪ್ ಬಿ, ಶರ್ಮಾ ಪರಿವಾರದ ರೋಬೋದೀಪ್ ಕೂಡ ಈಗ ಬುದ್ಧಿಮಾನ್ ರೋಬೋಟ್. ಇದು ಕೂಡ ಒಂದು ರೋಬೋನಿಲ್ ಈಕ್ವಲ್ ಆಗಿರ್ತಕ್ಕಂಥ ಒಂದು ಒಳ್ಳೆ ನಾಲೆಡ್ಜ್ ಆಗಿರ್ತಕ್ಕಂಥ ಬುದ್ಧಿವಂತ ರೋಬೋಟ್ ಆಗಿತ್ತು. ಬಾತೋ ಮೇ ಏಕ್ ದಿನ್ ರೋಬೋದೀಪ್ನೇ ರೋಬೋನಿಲ್ ಕೋ ಬತಾಯ. ಹಿಂಗೆ ಮಾತಾಡ್ಬೇಕಾರೆ ಅದು ಇದು ವಿಷಯಗಳನ್ನು ಮಾತಾಡ್ಬೇಕಾರೆ ಇವ್ರ ಮನೆ ವಿಷಯಗಳನ್ನು, ಆರು ಮನೆ ವಿಷಯಗಳನ್ನು ಈಗ ಪ್ರಸ್ತಾಪ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದಿನ ರೋಬೋದೀಪ್ ಏನು ಮಾಡುತ್ತೆ, ಶರ್ಮಾ ಕುಟುಂಬದ ರೋಬೋದೀಪು ರೋಬೋನಿಲ್ಗೆ ಹೇಳ್ತಕ್ಕಂಥದ್ದು, ಜಾನ್ತೆ ಹೋ ರೋಬೋನಿಲ್, ಗೊತ್ತಿದೆಯಾ ರೋಬೋನಿಲ್, ತುಮ್ಹಾರೆ ಆನೆ ಸೆ ಪೆಹಲೆ ಸಕ್ಸೇನಾ ಪರಿವಾರ ಮೇ ಕೌನ್ ಕಾಮ್ ಕರ್ತಾ ತಾ. ನೀನು ಬರೋದಕ್ಕೂ ಮೊದಲು ಸಕ್ಸೇನಾ ಕುಟುಂಬದಲ್ಲಿ ಯಾರು ಕೆಲಸ ಮಾಡ್ತಿದ್ರು, ಈಗ ನೀನು ಬಂದಮೇಲೆ ನೀನು ಮಾಡ್ತಾ ಇದೀಯ. ನೀನು ಬರೋದಕ್ಕೂ ಮೊದಲು ಯಾರೊಬ್ರು ಕೆಲಸ ಮಾಡ್ತಿರ್ಬೇಕು ತಾನೆ, ಇಲ್ಲ ನಿನ್ನ ಥರ ಇನ್ನೊಂದು ರೋಬೋಟ್ ಇರಬೇಕು, ಇಲ್ಲ ಯಾರಾದರೂ ವ್ಯಕ್ತಿಗಳು ಮನುಷ್ಯರು ಕೆಲಸ ಮಾಡ್ತಿರ್ಬೇಕಲ್ಲ, ಗೊತ್ತಿದೆಯೋ ಅಂತೇಳಿ ಕೇಳಿದಾಗ ನನಗೇನು ಗೊತ್ತಪ್ಪ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಆವಾಗ ಇದೇ ರೋಬೋದೀಪು ರೋಬೋನಿಲ್ಗೆ ಹೇಳುತ್ತೆ. ಏನಂತ ವಿಷಯ ಹೇಳುತ್ತೆ, ಮೈನೆ ಶರ್ಮಾ ಪರಿವಾರಕ್ಕೂ ತುಮ್ಹಾರೆ ಸಕ್ಸೇನಾ ಪರಿವಾರಕ್ಕೆ ಬಾರೆ ಮೇ ಬಾಚಿತ್ ಕರ್ತಿ ಸುನಾ ಹೈ. ನಾನು ನಮ್ಮ ಓನರ್ ಆಗಿರ್ತಕ್ಕಂಥ ಶರ್ಮಾರವರ ಕುಟುಂಬದಲ್ಲಿ ನಿಮ್ಮ ಓನರ್ ಆಗಿರ್ತಕ್ಕಂಥ ಸಕ್ಸೇನಾ ಕುಟುಂಬದವ್ರ ಬಗ್ಗೆ, ನಿಮ್ಮ ಸಕ್ಸೇನಾ ಕುಟುಂಬದವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದನ್ನ ನಾನು ಕೇಳಿಸ್ಕೊಂಡೆ. ಏನು ಕೇಳಿಸ್ಕೊಂಡೆ, ಸಾಧಾರಾಮ್ ನಾಮಕ ಸೇವಕ್ ಏಕ್ ಬಸ್ ದುರ್ಘಟನಾ ಮೇ ಘಾಯಲ್ ಹೋಕರ್ ಕಿಸಿ ಅಸ್ಪತಾಲ್ ಮೇ ಹೈ. ಸಾಧಾರಾಮ್ ಅಂತಕ್ಕಂಥ ಹೆಸರಿನ ಒಬ್ಬ ಹಾಳು ಸೇವಕ, ಸರ್ವೆಂಟು, ಅವ್ರ ಮನೇಲಿ ಕೆಲಸ ಮಾಡ್ತಿದ್ದಕ್ಕಂಥ ವ್ಯಕ್ತಿ ಒಂದಿನ ಬಸ್ ಆಕ್ಸಿಡೆಂಟಲ್ಲಿ ಆತ ಗಾಯಗೊಂಡ್ಬಿಟ್ಟು ಹಾಸ್ಪಿಟ್ಲಲ್ಲಿ ಇವತ್ತು ಇದ್ದಾನೆ, ಅಡ್ಮಿಟ್ ಆಗಿದ್ದಾನೆ ಅಂತೇಳಿ ಹೇಳ್ತು. ಹಾಗಾಗಿ ನಿನ್ನನ್ನು ಕರ್ಕೊಂಬಂದು ಅವ್ರ ಮನೆಯಲ್ಲೇ ಇರ್ತಕ್ಕಂಥ ಕೆಲಸಗಳನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಆತ ಇಲ್ಲದ ಸಲುವಾಗಿ, ಆತ ಹಾಸ್ಪಿಟ್ಲಿಗೆ ಹೋದಂಥ ಕಾರಣದಿಂದ ನೀನು ಬಂದೀಗ ಅವ್ರ ಮೇಲೆ ಕೆಲಸ ಮಾಡ್ತಾಯಿದ್ದೆ ಅಂತೇಳಿ ಈ ವಿಚಾರ ಹೇಳಿದಾಗ ಆವಾಗ ರೋಬೋನಿಲ್ ಹೇಳುತ್ತೆ, ಹೌದಾ ಬಿಡು, ಹಂಗಾರೆ ಹುಷಾರಾದ್ಮೇಲೆ ಮತ್ತೆ ಅವನು ಇವ್ರ ಮನೆಗೆ ಬರ್ತಾನೆ, ಆವಾಗ ನಾನು ನನ್ನ ಒಂದು ಆಫೀಸ್ಗೆ ವಾಪಸ್ ಹೋಗ್ಬೋದು ಅಂತಕ್ಕಂಥ ಒಂದು ದಿಶೆಯಲ್ಲಿ ಹೇಳಿದಾಗ ಮುಂದೆ ನೋಡಿ ಇಷ್ಟು ವಿಷಯವನ್ನು ನಾವೇನೆಲ್ಲ ಒಂದು
ಚರ್ಚೆ ಮಾಡಿದ್ವು ಇಷ್ಟು ವಿಷಯಗಳನ್ನು ಅಲ್ವಾ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವಾರು ಪ್ರಶ್ನೆಗಳನ್ನು ನಾವು ಅರ್ಥೈಸ್ಕೊಂಡು ನಾವು ಮುಂದಿನ ಕತೆ ಏನು ಮತ್ತು ಈಗ ಇವುಗಳ ನಡುವೆ ಇನ್ನು ಯಾವೆಲ್ಲ ವಿಷಯದ ಬಗ್ಗೆ ಅಥವಾ ಏನೆಲ್ಲ ಒಂದು ವಿಚಾರದ ಬಗ್ಗೆ ಡಿಸ್ಕಷನ್ ಆಗ್ಬೋದು ಅಂತ ನಾವು ನೋಡೋದಕ್ಕೂ ಮೊದಲು ಇಂತಿಷ್ಟು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವು ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಫಸ್ಟ್ ಮೈನ್ ಫೋರ್ತ್ ಕ್ವಶನ್ ಏಕ್ ವಾಕ್ಯ में उत्तर लिखिए. ರೋಬೋನಿಲ್ ಕಿ ಮುಲಾಕಾತ್ ಕಿಸ್ಸೆ ಹುಯಿ. ರೋಬೋನಿಲ್ನ ಒಂದು ಭೇಟಿ ಯಾರೊಂದಿಗೆ ಆಯಿತು? हो रोबोदीप से हुई. ओके अच्छा है, उत्तर लिख लीजिए. रोबोनिल की मुलाकात रोबोनिल न बेटी किस से के बदले रोबोदीप से. रोबोदीप से हुई. रोबोदीप जतेले आयतो. ओके, केवल एक शब्द में है. एक शब्द के बदले किससे के बदले रोबोदीप से लिखने से इसका उत्तर ಪರಿಪೂರ್ಣ हो जाता है. समझ में आ गया? आगे जाना. ಮುಂದೆ ಹೋಗೋಣ. ನಾವು ಮುಂದೆ ಹೋಗಿ ನೋಡೋದಾದರೆ ಮತ್ತೊಂದು ಪ್ರಶ್ನೆಯಲ್ಲಿ ನಮಗೆ ಕಂಡು ಬರ್ತಾ ಇದೆ. ಏಕ್ ವಾಕ್ಯ में उत्तर लिखिए. इस प्रश्न क्या है? ಶರ್ಮಾ ಪರಿವಾರ की कुत्ते का नाम लिखिए. ಶರ್ಮಾ ಕುಟುಂಬದ ನಾಯಿಯ ಹೆಸರನ್ನು ಬರೆಯಿರಿ. ಶರ್ಮಾ ಪರಿವಾರ की कुत्ते का नाम क्या है? हो ಓಕೆ. ಅಂದರೆ ಕೆಲವರು ಯಾರೋ ಏನು ಹೇಳ್ತಾ ಇದ್ದೀರಾ? ಸಕ್ಸೇನಾ ಪರಿವಾರದ ನಾಯಿ ಹೆಸರು ಹೇಳ್ತಾ ಇದ್ದೀರಾ, ತಪ್ಪೋದು. ಓಕೆ, ಶರ್ಮಾ ಪರಿವಾರದ ನಾಯಿ ಹೆಸರು ಏನಾಗಿದೆ? ಶರ್ಮಾ ಪರಿವಾರಕ್ಕೆ कुत्ते का नाम क्या है? शेरू. नो, शेरू नहीं, जबरू. जबरू था. ओके, वेरी गुड. जबरू ಆಗಿತ್ತು. इसके बाद और एक प्रश्न देखे तो सेकंड मेन 2-3 वाक्य में उत्तर लिखिए का यहाँ एक ही तरह उत्तर चाहने वाले 2 तरीके की प्रश्न हैं. ಒಂದೇ ರೀತಿಯ ಉತ್ತರವನ್ನು ಬಯಸ್ತಕ್ಕಂಥ 2 ರೀತಿಯ ಪ್ರಶ್ನೆಯನ್ನು ನಾವು ಇಲ್ಲಿ ನೋಡ್ತೀವಿ. KCB ಎಕ್ಸಾಮ್ ಬೋರ್ಡಿಂದ 2020ನೇ ಇಸ್ವಿಯ ಜೂನ್ ತಿಂಗಳಲ್ಲಿ ನಡೆದಂಥ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆ ಈ ರೀತಿ ಇದೆ. ರೋಬೋನಿಲ್ ಕೆ ಕಾರ್ಯೋं का ವಿವರಣ दीजिए. ರೋಬೋನಿಲ್ನ ಕೆಲಸ ಕಾರ್ಯಗಳ ಬಗ್ಗೆ ವಿವರಣೆಯನ್ನು ಕೊಡಿರಿ, ಡೀಟೇಲ್ ಆಗಿ ಬರೀರಿ. ಆರ್ ಅಥವಾ ರೋಬೋನಿಲ್ ಕ್ಯಾ ಕ್ಯಾ ಕಾಮ್ ಕರ್ತಾ था. ರೋಬೋನಿಲ್ ಏನೇನೆಲ್ಲ ಕೆಲಸ ಮಾಡ್ತಾ ಇತ್ತು, ಏನು ಕೆಲಸ ಮಾಡ್ತಾ ಇತ್ತು. ಇದು ಕೂಡ ಏಪ್ರಿಲ್ 2018ರಲ್ಲಿ ಕೇಳಲಾದ ಪ್ರಶ್ನೆ ಮುಖ್ಯ ಪರೀಕ್ಷೆಯಲ್ಲಿ. ಓಕೆ, ಇದಕ್ಕೆ ನಾವು ಉತ್ತರವನ್ನು ನಾವು ಈಗೆಲ್ಲ ಏನೆಲ್ಲ ನಾವು ಏನು ಕೆಲಸ ಮಾಡ್ತಿತ್ತಂತೆ ನಾವೆಲ್ಲ ನೋಡಿದ್ದೀವಿ. ಆ ಉತ್ತರವನ್ನು ನಾವು ವಾಕ್ಯದಲ್ಲಿ ಈ ರೀತಿ ಬರಿಬೇಕಾಗುತ್ತೆ ಮಕ್ಕಳೇ. ಸುಬಹ್ ನಾಶ್ತಾ ಕರಾನೆ, ಬೆಳಿಗ್ಗೆ ತಿಂಡಿ ಮಾಡಿಸ್ತಕ್ಕಂಥದ್ದು. ಮೆಹಮಾನೋं के स्वागत में, ಅತಿಥಿಗಳ ಒಂದು ಸ್ವಾಗತದಲ್ಲಿ ದರ್ವಾಜಾ ಖೋಲ್ನೆ, ಡೋರನ್ನು ತೆಗಿತಕ್ಕಂಥದ್ದು, ಓಪನ್ ಮಾಡ್ತಕ್ಕಂಥ. ಘರ್ಗೆ ಛೋಟೆ ಬಚ್ಚೋಂಕು ಕಹಾನಿಯಾ ಸುನಾನೆ, ಮನೆಯ ಚಿಕ್ಕ ಮಕ್ಕಳಿಗೆ ಕಥೆಯನ್ನು ಹೇಳ್ತಕ್ಕಂಥದ್ದು. ಉನ್ಕೆ ಹೋಮ್ವರ್ಕ್ ಮೇ ಮದದ್ ಕರ್ನೆ, ಅವರಿಗೆ ಹೋಮ್ವರ್ಕ್ ಮಾಡಿಸೋದ್ರಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ಕೆಲಸ. ಕನ್ನೆ ಮೇ ಕಾಮ್. ಧೀರಜ್ ಸಕ್ಸೇನಾ ಕೆ ವರ್ಡ್ ಪ್ರೊಸೆಸರ್ ಪರ್ ಕಾಮ್. ಧೀರಜ್ ಸಕ್ಸೇನರವರ ಒಂದು ವರ್ಡ್ ಪ್ರೊಸೆಸರ್ಲಿ ಕೆಲಸ. ಉನ್ಕೆ ಕುತ್ತೆ ಶೇರು ಕೋ ಗುಮಾನೆ ಕ ಕಾಮ್ ಬಿ ಕರ್ತಾ ತಾ. ಅವರ ಒಂದು ಮನೆಯ ನಾಯಿಯಾಗಿರ್ತಕ್ಕಂಥ ಶೇರುವನ್ನು ಕೂಡ ಸುತ್ತಾಡಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಈ ರೋಬೋನಿಲ್ ಕೆಲಸ ಮಾಡ್ತಾಯಿತ್ತು. ಅರ್ಥ ಆಯ್ತಲ್ಲ ಮಕ್ಕಳೇ? ಹಾಗೆ ನಾವು ಮುಂದೆ ಹೋಗೋದಾದರೆ ಅರ್ಥ ಆಯ್ತಲ್ಲ ಆ ಪ್ರಶ್ನೆಗೆ. ಥರ್ಡ್ ಮೇನಲ್ಲಿ ಒಂದು ಕ್ವಶನ್ ನಮಗೆ ಈಗ ಏನು ನಾವು ಡಿಸ್ಕಸ್ ಮಾಡಿದ್ವೋ ಅಷ್ಟು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯಲ್ಲಿ ನಮಗೆ ಕಾಣ್ತಾ ಇದೆ. ಪಾಂಚೆ ವಾಕ್ಯ में उत्तर लिखिए. क्वेश्चन नंबर 2, ರೋಬೋನಿಲ್ और रोबोदीप की मुलाकात का वर्णन कीजिए. ಈಗೇನು ನೀವು ನೋಡಿದ್ರು, 2 ಕುಟುಂಬದ 2 ರೋಬೋಟ್ಗಳು ಸಂಧಿಸಿದ್ವು, ಭೇಟಿಯಾದವು. ಆ ಭೇಟಿಯ ಬಗ್ಗೆ ನಾವು ಬರಿಬೇಕಾಗತ್ತೆ. ರೋಬೋನಿಲ್ सक्सेना परिवार का रोबोट और रोबोदीप शर्मा परिवार का, है ना. शर्मा परिवार के और सक्सेना परिवार के इन 2 रोबोटों की ಮುಲಾಕಾತ್ ಕ ವರ್ಣನ್ ಕೀಜಿಯೇ. 2 ರೋಬೋಟ್ಗಳ ಒಂದು ಭೇಟಿಯ ಬಗ್ಗೆ ನಾವು ವರ್ಣಿಸಬೇಕು. ಯಾವ ಥರ ವರ್ಣಿಸ್ಬೇಕಾಗುತ್ತೆ? ಈ ಥರ. ರೋಬೋನಿಲ್ ರೋಜ್ ಶಾಮ್ ಕೋ ಶೇರು ಕೋ ಟಾಲಾನೆ ಕೆ ಲಿಯೇ ले जाता था.
ऐसे में एक दिन उसकी मुलाकात रोबोद्वीप से हो गई। रोबोद्वीप उसी मोहल्ले में रहने वाले शर्मा परिवार के कुत्ते जबरू को घुमाने आया करता था। दोनों रोबोटों के बीच दोस्ती हुई तो शेरू और जबरू भी आपस में हिल मिल गए। रोबोनिल की तरह रोबोद्वीप भी एक बुद्धिमान रोबोट था। ಓಕೆ, ಅರ್ಥವಾಯ್ತಲ್ವಾ? ಇಷ್ಟು ವಿವರಣಾತ್ಮಕವಾಗಿ ನಾವು ಉತ್ತರವನ್ನು ಬರೆದಿದ್ದೆ. ಆದರೆ ನಮಗೆ ಇಲ್ಲಿ 4 ಅಂಕಗಳ ಪ್ರಶ್ನೆಯಾಗಿ ನಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು ಮಕ್ಕಳೇ ಅಲ್ವಾ? ಓಕೆ, ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಈ ಪ್ರಶ್ನೆ ನಿಮಗೆ ಇದೆ ಅಲ್ವಾ? ಆನಂತರ ನಮಗೆ ಇನ್ನು ಮುಂದೆ ಈ ಒಂದು ರೋಬೋಟ್ಗಳ ಬಗ್ಗೆ ಏನೆಲ್ಲ ಒಂದು ಕಥೆಯನ್ನು ನಾವಿಲ್ಲಿ ಕೇಳ್ತಾ ಹೋಗ್ಬೋದು. ಟೆಕ್ಸ್ಟ್ ಬುಕ್ಗೆ 105 ಪ್ರಶ್ನೆ 105ನೇ ಪುಟದಲ್ಲಿ ನಮಗೆ ಅಂದರೆ ಪಾಠದ 4ನೇ ಪುಟದಲ್ಲಿ ಏನು ವಿಷಯ ಇದೆ, ಏನು ಹೇಳುತ್ತೆ? ರೋಬೋನಿಲ್ಲು ಅಲ್ಲ ಕಣ ರೋಬೋದ್ವೀಪ್, ಸಕ್ಸೇನಾ ಕುಟುಂಬದ ಸರ್ವೆಂಟ್ ಇದ್ದಾನಲ್ವಾ, ಆ ಸಾಧಾರಾಮು ಹಾಸ್ಪಿಟ್ಲಿಂದ ಬಂದ ಮೇಲೆ ಮತ್ತೆ ಕೆಲಸಕ್ಕೆ ಇಟ್ಕೋಬೋದು ಅಂತ ಹೇಳ್ದಂಥ ಸಂದರ್ಭದಲ್ಲಿ ಮತ್ತೆ ರೋಬೋನಿಲ್ಗೆ ಹೇಳ್ತಕ್ಕಂಥದ್ದು, ನಹಿ ರೋಬೋನಿಲ್, ಅಲ್ಲ ರೋಬೋನಿಲ್, ಯಹಿ ತುಮ್ ಗಲತ್ ಹೋ, ನೀನು ಇದನ್ನು ತಪ್ಪು ತಿಳ್ಕೊಂಡಿದೀಯಾ, ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾ ಇದೀಯಾ. ತುಮ್ಹಾರೆ ಪರಿವಾರಕ್ಕೆ ಮುಖಿಯ, ನಿಮ್ಮ ಮನೆಯ ಕುಟುಂಬದ ಯಜಮಾನ ಧೀರಜ್ ಸಕ್ಸೇನಾ ಕಿ ಶರ್ಮಾ ಸಾಹಬ್ ಸೆ ಮುಲಾಕಾತ್ ಹುಯಿ, ನಿಮ್ಮ ಮನೆಯ ಯಜಮಾನ ಧೀರಜ್ ಸಕ್ಸೇನರವರು ನಮ್ಮ ಮನೆಯ ಯಜಮಾನ ಶರ್ಮಾರವರ ಸಾಹೇಬ್ರ ಜೊತೆಯಲ್ಲಿ ಭೇಟಿಯಾಗಿದ್ರು. ಉನ್ಹೋನೆ ಬತಾಕ, ಅವಾಗ ಅವ್ರು ಹೇಳಿದ್ದೇನಪ್ಪ, ನಿಮ್ಮ ಮನೆಯ ಯಜಮಾನ ಸಕ್ಸೇನರವರು ಹೇಳಿದ್ದೇನೆಂದರೆ, ಓ ಹಬ್ ಸಾದಾರಾಮ್ ಕಿ ಚುಟ್ಟಿ ಕರ್ನೆ ವಾಲೆ ಹೈ, ಅವರು ಸಾದಾರಾಮ್ಗೆ ಬಿಡುಗಡೆ ಮಾಡ್ತಾರೆ ಅಂದರೆ ಕೆಲಸದಿಂದ ವಜಾ ಮಾಡ್ತಾರೆ, ತೆಗೆದಾಕ್ತಾರೆ ಅಂತೇಳಿ ನಮ್ಮ ಶರ್ಮಾರವ್ರ ಜೊತೆಲಿ ಮಾತಾಡ್ತಾ ಇದ್ರು ಅಂತೇಳಿ ಕೇಳಿಸ್ತಕ್ಕಂಥ ವಿಷಯವನ್ನು ರೋಬೋನಿಲ್ಗೆ ರೋಬೋದ್ವೀಪ್ ಹೇಳುತ್ತೆ. बाद में है देखो, बूढ़े सादाराम को थोड़ा मुंह हवाजा देकर वे उसको गाँव भिजवा देंगे. ಮತ್ತೆ ರೋಬೋನಿಲ್ ಜೊತೆಲಿ ಹೇಳ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಈಗಾಗಲೇ ಅವನು ಆಲ್ರೆಡಿ ಮುದುಕಾಗಿದ್ದಾನೆ, ಮುದಿಯಾಗಿರ್ತಕ್ಕಂಥ ಸಾದಾರಾಮ್ಗೆ ಸ್ವಲ್ಪ ಅವನು ಇದುವರೆಗೂ ಕೆಲಸ ಮಾಡಿದ್ದಾನೆ ನಮ್ಮ ಮನೇಲಿ ಅಂತೇಳಿ ಹೋಗಲಿ ಅಂಥೇಳಿ ಒಂದು ಸ್ವಲ್ಪ ಅದಕ್ಕೆ ಬದಲಿ ದನವಾಗಿ, ಮತ್ತು ಜೊತೆಗೆ ಪೆಟ್ಟು ತಿಂದಿದ್ದಾನೆ, ತೊಂದರೆಗೊಳಗಾಗಿದ್ದಾನೆ ಆಕ್ಸಿಡೆಂಟಲ್ಲಿ, ಹಾಗಾಗಿ ಒಂದು ಬದಲಿಯಾಗಿ ಒಂದು ಸ್ವಲ್ಪ ಹಣವನ್ನು ಕೊಟ್ಟುಬಿಟ್ಟು ಅವನ ಊರಿಗೆ ಕಳಿಸ್ಕೊಡೋಣ ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ರೋಬೋನಿಲ್ಲು ಸಕ್ಸೇನಾ ಪರಿವಾರದ ಕೆಲಸಗಾರ, ವರ್ಕ್ ಮಾಡೋಕ್ಕೆ ಬಂದಿರತಕ್ಕಂಥ ಈ ರೋಬೋನಿಲ್ಲು ರೋಬೋದ್ವೀಪ್ಗೆ ಏನಂತ ಹೇಳ್ತಾನೆ, ಮಗರ್ ರೋಬೋದ್ವೀಪ್, ಆದರೆ ರೋಬೋದ್ವೀಪ್ ಇವತ್ತು ರೋಬೋಟಿಕ್ಗೆ ನಿಯಮಕ್ಕೆ ವಿರುದ್ಧ ಹೇ, ಇದಂತೂ ರೋಬೋಟಿಕ್ನ ನಿಯಮಕ್ಕೆ ವಿರುದ್ಧವಾಗಿದೆಯಲ್ಲ. ರೋಬೋಟಿಕ್ ಅಲ್ಲಿ ಒಂದು ರೂಲ್ಸ್ ಇದೆ, ನಿಯಮ ಇದೆ, ಒಂದು ಪಾಲಿಸಿ ಇದೆ. ಆ ರೋಬೋಟಿಕ್ನ ಒಂದು ನಿಯಮಕ್ಕೆ ಇದು ತದ್ವಿರುದ್ಧವಾಗಿದೆ, ಆ ರೂಲ್ಸ್ ಪ್ರಕಾರ ಇಲ್ವಲ್ಲ. ಕೊಯ್ ರೋಬೋಟ್ ಕಿಸಿ ಇನ್ಸಾನ್ಕೋ ಕೈಸೆ ನುಕ್ಸಾನ್ ಪਹੁಂಚಾ ಸಕ್ತಾ ಹೈ, ಯಾವುದೇ ರೋಬೋಟು ಯಾವುದೇ ಮನುಷ್ಯನಿಗೆ ಯಾವುದೇ ರೀತಿಯಲ್ಲಿ ನಷ್ಟವನ್ನು ಉಂಟು ಮಾಡಬಹುದೇ, ಉಂಟು ಮಾಡೋಂಗಿಲ್ಲ ಅಂತೇಳಿ ಆ ನಿಯಮದಲ್ಲಿದೆ. ಮನುಷ್ಯನಿಗೆ ಯಾವುದೇ ರೀತಿಯಲ್ಲಿ ಯಾವುದೇ ರೋಬೋಟ್ಗಳು ಯಂತ್ರ ಮಾನವರು ಜೀವಂತ ಮನುಷ್ಯರಿಗೆ ತೊಂದರೆ ಕೊಡೋಂಗಿಲ್ಲ ಅಂತೇಳಿ ಆ ನಿಯಮನೇ ಇದೆ. ಯಹತೋ ಸಾದಾರಾಮ್ ಕೆ ಪೇಟ್ ಪರ್ ಲಾತ್ ಮಾರ್ನಾ ಹುವಾ, ಇದಂತೂ ಒಂದು ಪಕ್ಷ ತೊಂದರೆ ಆಗುತ್ತೆ ಅಂದರೆ ಸಾದಾರಾಮನ ಹೊಟ್ಟೆಗೆ, ಸಾದಾರಾಮನ ಅವನ ಒಂದು ಜೀವನೋಪಾಯಕ್ಕೆ ಒಂದು ದೊಡ್ಡ ಪೆಟ್ಟನ್ನು ಕೊಟ್ಟಂಗಾಗುತ್ತೆ. ನಹಿ ಹಮೇ ಕುಚ್ ಔರ್ ಕರ್ನಾ ಹೋಗ, ಇಲ್ಲ ಇದಾಗಬಾರ್ದು, ನಾವು ಏನಾದರೂ ಒಂದು ಸ್ವಲ್ಪ ಏನಾದರೂ ಮಾಡಬೇಕಿದ್ದಕ್ಕೆ ಅಂತೇಳಿ ರೋಬೋದ್ವೀಪ್ ಜೊತೆಯಲ್ಲಿ ಈ ಥರ ಒಂದು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ. ಆನಂತರ ಇಲ್ಲಿ ನೋಡಿ, ರೋಬೋನಿಲ್ ಕಿ ಬಾತ್ ಸುನ್ಕರ್ ರೋಬೋದ್ವೀಪ್ ಬೋಲಾ, ರೋಬೋನಿಲ್ನ ಈ ಇಷ್ಟು ಮಾತುಗಳನ್ನು ಕೇಳಿಸ್ಕೊಂಡು ರೋಬೋದ್ವೀಪ್ ಏನು ಹೇಳುತ್ತೆ, ವೈಜ್ಞಾನಿಕ ಏವಂ ವಿಜ್ಞಾನ ಲೇಖಕ್, ವೈಜ್ಞಾನಿಕ್ ಮೀನ್ಸ್ ಸೈಂಟಿಸ್ಟ್ಸ್, ವಿಜ್ಞಾನಿಗಳು ಮತ್ತು ವಿಜ್ಞಾನದ ಲೇಖಕರು, ಸೈಂಟಿಸ್ಟ್ ಆಥರ್ ಆಯಿತಾ, ಸೈನ್ಸ್ ಆಥರ್ಗಳು ಐಸಾಕ್ ಅಸಿಮೋವ್, ವಿಜ್ಞಾನಿಗಳು ಮತ್ತು ಒಬ್ಬ ವಿಜ್ಞಾನದ ಲೇಖಕ ಐಸಾಕ್ ಅಸಿಮೋವ್ಗೆ ಈತನೇ ನೋಡಿ, ಐಸಾಕ್ ಅಸಿಮೋವ್ ಅಂತಕ್ಕಂಥ ಈ ರೋಬೋಟಿನ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ನಿಯಮಗಳನ್ನು
ಇಲ್ಲಿ ತಂದಂಥ ವ್ಯಕ್ತಿ. ಅವಕ್ಕೆ ಕೆಲವೊಂದು ನಿಯಮಗಳನ್ನು ಜಾರಿ ಮಾಡಿರ್ತಕ್ಕಂಥ, ಅಂದರೆ ಜೀವಂತ ವ್ಯಕ್ತಿಗಳಿಗೆ ಯಾವುದೇ ರೀತಿ ಈ ಯಂತ್ರ ಮಾನವರು ಬಂದಾಗ ಅವರ ಒಂದು ಜೀವನೋಪಾಯಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ಈತ ಕೆಲವೊಂದು ನಿಯಮಗಳನ್ನು ಜಾರಿ ಮಾಡೋದ್ರ ಜೊತೆಯಲ್ಲಿ ಇವುಗಳು ಕೂಡ ರೋಬೋಟ್ಗಳು ಕೂಡ ಆತ ಅರ್ಥೈಸಿದ್ದಾನೆ. ಹಾಗಾಗಿ ನೋಡಿ, आइजक असीमोव के रोबोटिकी के नियम के खिलाफ तो ये है ही कि कोई रोबोट किसी इंसान के नुकसान का कारण बने, ಯಾವುದೇ ಮನುಷ್ಯನಿಗೆ ನಷ್ಟಕ್ಕೆ ಕಾರಣ ಆಗಿದ್ದೇ ಆದರೆ ಸಾಥ್ ಜೊತೆಗೆ ಮಾನವೀಯ ನಜರಿಯೆ ಸೇ ಬಿ ये गलत है, ಮಾನವೀಯ ದೃಷ್ಟಿಕೋನದಿಂದ ಕೂಡ ಇದು ತಪ್ಪಾಗುತ್ತೆ. कि हमारे कारण किसी भी इंसान की, ನಮ್ಮ ಕಾರಣದಿಂದ, ಅಂದರೆ ನಾವೊಬ್ಬರು ರೋಬೋನಿಲ್ ಮತ್ತು ರೋಬೋದೀಪ್, ನಮ್ಮ ಕಾರಣದಿಂದ किसी भी इंसान की, ಯಾವುದೇ ಒಬ್ಬ ವ್ಯಕ್ತಿಯ, ಇನ್ಸಾನ್ ಕ ಮತಲಬ್ ಮಾನವ ಅಥವಾ ಮನುಷ್ಯ के लिए ನೌಕರಿ को खतरा पहुंचे, ಅವನ ಒಂದು ಉದ್ಯೋಗಕ್ಕೆ, ಅವನ ಒಂದು ಕೆಲಸಕ್ಕೆ ಅಪಾಯವನ್ನು ಉಂಟು ಮಾಡಬಾರ್ದು. ಉಂಟು ಮಾಡಿದ್ದೇ ಆದರೆ ಇದು ಚೆನ್ನಾಗಿರಲ್ಲ ಅಂತೇಳಿ ಹೇಳ್ತಕ್ಕಂಥ ವಿಷಯವನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳಿಗೆ. ಅರ್ಥವಾಯ್ತಲ್ವಾ? ನೋಡಿ, ಇಲ್ಲಿ ರೋಬೋಟ್ ಆಫೀಸಲ್ಲಿ ರೋಬೋಟ್ ಕೂಡ ಇಲ್ಲಿ ಕೆಲಸ ಮಾಡ್ತಾಯಿದೆ, ಮತ್ತು ಇಲ್ಲಿ ಒಬ್ಬ ಯಜಮಾನ ಕೂಡ ಇದ್ದಾನೆ, ಅಂದರೆ ರೋಬೋಟ್ ಕಂಪನಿಯ ಒಬ್ಬ ಮಾಲೀಕ ಇದ್ದಾನೆ. ಯಾರೀತ ಅಂತ ನಾವು ನೋಡೋದಾದರೆ ನಾವು ಮುಂದೆ ನೋಡಿ, ಹಾಗೆ ಪಾಠ ಮುಂದುವರೆದು ನಾವು ನೋಡ್ತಾ ಇದ್ದೀರಿ. ದೋನೋಂಕೆ ಬೀಚ್ ಕುಚ್ ಗುಪ್ತ ಮಂತ್ರ. ನಾವು ಈ ರೋಬೋದೀಪ್ ಮತ್ತು ರೋಬೋನಿಲ್ ಇಬ್ಬರು ಕೂಡ ಒಂದು ಚಿಕ್ಕ ಒಂದು ಸ್ಮಾಲ್ ಡಿಸ್ಕಷನನ್ನು, ಒಂದು ರಹಸ್ಯ ಮಾತುಕತೆಯನ್ನು, ಒಂದು ರಹಸ್ಯವಾದ ಒಂದು ಸಲಹೆ ಸೂಚನೆಗಳನ್ನು ಒಬ್ಬರಿಗೊಬ್ಬರು ಇಬ್ಬರೂ ಪರಸ್ಪರ ಡಿಸ್ಕಸ್ ಮಾಡಿಕೊಂಡ್ರು. ಅಂದರೆ ಸಲಾಹ್ ಅಥವಾ ಕುಚ್ ಮಾರ್ಗದರ್ಶನ, ಗೊತ್ತಾಯ್ತಾ? ಚರ್ಚೆಯನ್ನು ಮಾಡಿದ ಮೇಲೆ ಒಂದು ಸೀಕ್ರೆಟ್ ಆದ ಒಂದು ವಿಷಯವನ್ನು ಅವರೇ ಒಬ್ರಿಗೊಬ್ರು ಈ ಥರ ಹಿಂಗೆ ಮಾಡಿದರೆ ಹಿಂಗೆ ಆಗ್ಬೋದು, ಮಾಡೋಣ, ಇದಕ್ಕೆ ಪರಿಹಾರ ಉಪಾಯ ಅಂತೇಳಿ ಯೋಚನೆ ಮಾಡ್ತಾರೆ. ಫಿರ್ ದೋನೋ ಅಪ್ನೆ ಪಾಲ್ತು ಕುತ್ತೋಂಕೆ ಸಾಥ್ ಅಪ್ನೆ ಮಾಲೀಕೋಂಕಿ ಗರ್ ಲೌಟ್ ಗಯೇ. ಇಬ್ಬರೂ ಈ ಥರ ಮಾತಾಡಿಕೊಂಡು ನೆಕ್ಸ್ಟ್ ಈ ಥರ ಮಾಡೋಣ ಅಂತೇಳಿ ಏನು ಮಾಡ್ತಾರೆ, ತಮ್ಮ ಮನೆಯ ಮಾಲೀಕರ ಸಾಕು ನಾಯಿಗಳನ್ನು ಅವರು ಜಬ್ರು ಮತ್ತು ಶೇರುನ ಕರ್ಕೊಂಡು ತಮ್ಮ ಮನೆಗೆ ಹಿಂದಿರುಗಿದ ಮೇಲೆ ಆ ರೋಬೋಟ್ಗಳು ಹೀಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಏನೆಲ್ಲ ಕೆಲಸಗಳನ್ನು ಕೊಟ್ಟಿರ್ತಾರೋ ಆನಂತರ ನೋಡಿ, अगले रोज रोबोनिल और रोबोदीप रोबोटिनिक्स ಕಾರ್ಪೊರೇಷನ್ ಕೆ ದಫ್ತರ್ ಮೇ ಮರುದಿನ ನೆಕ್ಸ್ಟ್ ಡೇ ರೋಬೋನಿಲ್ ಮತ್ತು ರೋಬೋದೀಪು ರೋಬೋಟಿನಿಕ್ಸ್ ಕಾರ್ಪೊರೇಷನ್ ಕಚೇರಿಯಲ್ಲಿ, ದಫ್ತರ್ ಮೇ ಆಫೀಸಲ್ಲಿ ಹಾಜರಾದರು, ಪ್ರತ್ಯಕ್ಷರಾದರು. ಕಂಪನಿಗೆ ಮಾಲೀಕ್ ರೋಬೋಜಿತ್ ಸೇ, ಈ ಒಂದು ಕಂಪನಿಯ ಮಾಲೀಕ, ಓನರ್, रोबोटिनिक्स कॉर्पोरेशन के कंपनी के मालिक क्या है? रोबोजीत. इदे रोबोजीतु. ಇದಕ್ಕೊಂದು ಕೂಡ ನೇಮ್ ಇದೆ ಅಲ್ವಾ? ರೋಬೋಟಿನಿಕ್ಸ್ ಕಾರ್ಪೊರೇಷನ್ನ ಕಂಪನಿಯ ಮಾಲೀಕನ ಹೆಸರೇನಾಯಿತು? ರೋಬೋಜಿತ್. ಈ ರೋಬೋಜಿತನ್ನು ಭೇಟಿ ಮಾಡಿಬಿಟ್ಟು उन्होंने भेंट की, रोबोनिल और रोबोदीप दोनों भी भेंट की, सारी बातें विस्तार से समझाई. ಎಲ್ಲ ವಿಷಯವನ್ನು ಸಕ್ಸೇನಾ ಪರಿವಾರದಲ್ಲಿ ಇಂಥ ಒಬ್ಬ ವ್ಯಕ್ತಿ ಇದ್ದ, ಹಿಂಗಾಯಿತು, ಹಾಗಾಗಿ ಆತ ಅಲ್ಲಿದ್ದಾನೆ, ಮತ್ತೆ ಆತ ಕ್ಯೂರ್ ಆಗಿ ಬಂದಂಥ ಸಂದರ್ಭದಲ್ಲಿ ಆ ಸಕ್ಸೇನಾ ಯಜಮಾನ ಕೆಲಸವನ್ನು ಕೊಡಲಿಲ್ಲ ಅಂದರೆ ಆತನಿಗೆ ಆಗ್ತಕ್ಕಂಥ ನಷ್ಟಕ್ಕೆ ಏನೆಲ್ಲ ಒಂದು ಮಾನವ ಮೌಲ್ಯಗಳು ಮತ್ತು ನಮ್ಮ ಒಂದು ರೋಬೋಟಿಕ್ ನಿಯಮಕ್ಕೆ ಯಾವ ರೀತಿಯ ಒಂದು ತದ್ವಿರುದ್ಧವಾಗಿರುತ್ತೆ ಅಂತೇಳಿ ಅರ್ಥೈಸಿ ವಿವರಿಸಿ ಹೇಳಿದಾಗ ಕೇಳಿಸ್ಕೊಂಡಿರ್ತಕ್ಕಂಥ ಈ ಕಂಪನಿಯ ಓನರ್ ರೋಬೋಜಿತ್, ಸುನ್ಕರ್ ರೋಬೋಜಿತ್ ಬೋಲ, ರೋಬೋಜಿತ್ ಹೇಳ್ತಾನೆ, ಮಗರ್ ಮೈ ಕ್ಯಾಕರು, ಆದರೆ ನಾನೇನು ಮಾಡಲಿ, ಮೈತೋ ಅನುಬಂಧಕಿ ಶರ್ತೋನ್ಸೆ, ನಾನಂತೂ ಅಗ್ರಿಮೆಂಟ್ಗೆ ಒಂದು ಕರಾರು ಪತ್ರ ಅಂತ ಇರುತ್ತೆ ಅಲ್ವಾ, ಆ ಒಂದು ಕರಾರು ಪತ್ರದ ಒಂದು ನಿಯಮಾನುಸಾರ ಶರ್ತೋನ್ಸೆ ಬಂದಾಹು, ಅಂದರೆ ಅದಕ್ಕೆ ನಾನು ಬಂದಿಯಾಗಿದ್ದೀನಿ, ಅದಕ್ಕೆ ನಾವು ಆ ಕರಾರು ಪತ್ರಕ್ಕೆ, ಆ ಒಂದು ಅಗ್ರಿಮೆಂಟ್ಗೆ ನಾವು ಅನುಗುಣವಾಗಿರಬೇಕಾಗುತ್ತೆ. ವ್ಯಾಪಾರ ಮೇ ಅಗರ್ ಮೈ ನಿಯಮ ಕೋ ದೇಖನೆ ಲಗು ತೋ ಕರ್ ಲಿಯಾ ಮೈನೆ ದಂಧಾ. ನಾನು ಈ ಒಂದು ವ್ಯಾಪಾರದಲ್ಲಿ ರೋಬೋಟ್ಗಳ ಒಂದು ಈ ಒಂದು ಬಿಸ್ನೆಸ್ಸಲ್ಲಿ ನಾನು ಆ ಒಂದು ಕರಾರು ಪತ್ರವನ್ನು ನಾನು ನೋಡ್ಕೊಂಡು ನಾನು ಕೆಲಸ ಮಾಡಬೇಕೇ ಹೊರತು ಅದನ್ನು ಬಿಟ್ಟು ನಾನು ಬೇರೆ ವಿಷಯದ ಕಡೆ ನಾನು ಗಮನ ಹರಿಸ್ಕೊಂಡು ಹೋದರೆ ನಮ್ಮ ವ್ಯವಹಾರ ನಡೆಯಲ್ಲ, ನಾನು ವ್ಯವಹಾರ ಹೇಗೆ ಮಾಡೋಣ, ಬಿಸ್ನೆಸ್ ಹೇಗೆ ಮಾಡೋಕ್ಕಾಗುತ್ತೆ ಅಂಥೇಳಿ ನನ್ನ ಕೈಲಿದು
ಹಾಗಲ್ಲ. ಮೈ ತುಮ್ ಲೋಗೋಂ ಕಿ ಕೋಯಿ ಮದದ್ ನಹಿ ಕರ್ ಸಕ್ತ. ನಾನು ನಿಮಗೆ ಯಾವುದೇ ರೀತಿ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಈ ಥರ ವಿಷಯಕ್ಕೆ ಹೋದರೆ ನಮ್ಮ ಬಿಸ್ನೆಸ್ಸೇ ಕೆಟ್ಟೋಗುತ್ತೆ. ಆಮೇಲೆ ರೋಬೋಟ್ಗಳನ್ನು ಕೊಟ್ಟಿರ್ತಕ್ಕಂಥ ಮನೆ ಯಜಮಾನರು ನಮ್ಮ ಜೊತೆಯಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಕಂಪ್ನಿ ಜೊತೆಯಲ್ಲಿ ಅವರು ವ್ಯವಹಾರ ಮಾಡೋಕ್ಕೆ ಬರಲ್ಲ ಅಂಥೇಳಿ ತನ್ನ ಒಂದು ಅಸಹಾಯಕತೆಯನ್ನು ಇದು ತೋಡ್ಕೊಳುತ್ತೆ. ಅಂದರೆ ಈ ಒಂದು ಕಂಪ್ನಿಯ ರೋಬೋಟಿಕ್ಸ್ ಕಾರ್ಪೊರೇಷನ್ನ ಓನರ್ ರೋಬೋಜಿತ್ ಹೇಳಿದ ಸಂದರ್ಭದಲ್ಲಿ ತದನಂತರ ರೋಬೋನಿಲ್ ಮತ್ತು ರೋಬೋಟ್ ಇಬ್ಬರಿಬ್ಬರು ಏನು ಮಾಡ್ತಾರೆ ಅಂತ ನಾವು ನೋಡೋದಕ್ಕೂ ಮೊದಲು ಇದುವರೆಗೂ ನಾವೇನು ಇಷ್ಟು ವಿಷಯದ ಬಗ್ಗೆ ಏನಾದರೂ ಕ್ವಶನ್ಸನ್ನು ನಾವು ನೋಡ್ಬೋದು ನೋಡಿ. ಫಸ್ಟ್ ಮೇನ್ 6th ಕ್ವಶನ್ ಆಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ರೋಬೋನಿಲ್ ಅವ್ರು ರೋಬೋದೀಪ್ ಕಿಸ್ಸೆ ಮಿಲ್ನೆಗೆ. ರೋಬೋನಿಲ್ ಮತ್ತು ರೋಬೋದೀಪ್ ಯಾರನ್ನ ಭೇಟಿಯಾದರು? ಯಾರನ್ನ ಈಗಿನವೇ ಮಾತಾಡಿದ್ವಲ್ವಾ? ರೋಬೋಟಿಕ್ ಕಾರ್ಪೊರೇಷನ್ಗೆ ಮಾಲಿಕ್ ರೋಬೋಜಿಸ್ಸೆ. ಓಕೆ, ಮುತ್ತಲಿಕ್ರು रोबोनिल और रोबोदीप किससे के बदले रोबोदीप से गलत है, रोबोजीत से. ओके अल्वा? ರೋಬೋನಿಲ್ ಮತ್ತು ರೋಬೋದೀಪ್ ರೋಬೋಜಿತ್ ಸೇ. ಇಲ್ಲಿ ಬೇಕಾ ನಾವು ಮುಂಚಿತವಾಗಿ ರೋಬೋಟಿಕ್ಸ್ ಕಾರ್ಪೊರೇಷನ್ಗೆ ಮಾಲೀಕ್ ಅಂತ ಅಥವಾ ಕಂಪನಿಗೆ ಮಾಲೀಕ್ ಅಂತಲೂ ಕೂಡ ಬರೀಬೋದು ನಾವು. ಜಿಸ್ಸೆ ಮಿಲ್ನೆ ಗಯೇ. ಓಕೆ, ಅರ್ಥ ಆಯ್ತಾ ಮಕ್ಕಳೇ? ಇಷ್ಟು ನಾವು ಬರೆದಿದ್ದಾರೆ, ನಮಗೆ 1 ಅಂಕಗಳು ನಮಗೆ ಸಿಗುತ್ತೆ. ನೆಕ್ಸ್ಟು ಮತ್ತೊಂದು ಪ್ರಶ್ನೆ, 1 ವಾಕ್ಯದ ವೈಜ್ಞಾನಿಕ ಲೇಖಕ ನಾಮ ಲಿಖಿಯೇ. ಅಂದರೆ ವಿಜ್ಞಾನದ ಲೇಖಕರ ಹೆಸರು ಏನಾಗಿದೆ ಇಲ್ಲಿ? ಐಜಾಕ್ ಅಸಿಮೋವ್. वैज्ञानिक लेखक का नाम आइजक असीमोव था. ಐಜಕ್ ಅಸಿಮೋವ್ ಅಲ್ವರ ಮಕ್ಕಳೇ? ಐಜಕ್ ಅಸಿಮೋವ್ ಲೇಖಕ್, ಆಥರ್ ಹೆಸರು. ಹಾಗೆ ನಾವು ಮುಂದೆ ಹೋಗ್ತಾ ಮತ್ತೊಂದು ಪ್ರಶ್ನೆ, 1 ವಾಕ್ಯದ ಪ್ರಶ್ನೆ ಅಲ್ಲ, ಬದಲಾಗಿ 2-3 ವಾಕ್ಯ ಲಿಖಿಯೇ. ಸೆಕೆಂಡ್ में 3rd ಕ್ವಶನ್ ಏನಿದೆ ಪ್ರಶ್ನೆ? ರೋಬೋದೀಪ್ನೇ ರೋಬೋನಿಲ್ ಸೆ ಕ್ಯಾ ಕಹ. ರೋಬೋದೀಪು ರೋಬೋನಿಲ್ ಜೊತೆಲಿ ಏನು ಹೇಳ್ತು ಅಂತ ನಾವು ನೋಡಿದ್ದೆ. ಏನು ಹೇಳ್ತು? ಸಕ್ಸೇನಾ ಕುಟುಂಬದ ಒಂದು ಮಾಹಿತಿಯನ್ನು ಇಲ್ಲಿ ಹೇಳುತ್ತಲ್ವ. ಯಾವ ರೀತಿ ಹೇಳುತ್ತೆ? ಈ ರೀತಿಯಾಗಿ ಹೇಳುತ್ತೆ. ಇಷ್ಟು ಸಂಕ್ಷಿಪ್ತವಾಗಿ ಸರಳವಾಗಿ ಬರಿಬೋದು. रोबोदीप ने रोबोनिल से सादोराम के बारे में कहा. ಕೇಳಿದ್ದೇನೆಂದರೆ सक्सेना उसे वापस काम पर नहीं रखेंगे. सक्सेना ಅವನನ್ನು ಆತನನ್ನು ಯಾರನ್ನ ಸಾದಾರಾಮ್ಕೋ ವಾಪಸ್ ಕಾಮ್ ಪರ್ ನಹಿ ರखेंगे, ವಾಪಸ್ ಮತ್ತೆ ಕೆಲಸಕ್ಕೆ ಇಟ್ಕೊಳಲ್ಲ. वे लोग सादोराम की छुट्टी करने वाले हैं. ಅವರುಗಳು ಏನು ಮಾಡ್ತಾರೆ? ಸಾದೋರಾಮಿಗೆ ಬಿಡುಗಡೆಯನ್ನು ಮಾಡ್ತಾರೆ, ಅಂದರೆ ಅವನ್ನ ಕೆಲಸದಿಂದ ತೆಗೆದಾಕ್ತಾರೆ. ಇಷ್ಟು ಉತ್ತರವನ್ನು ನಾವು ಬರೀಬೇಕಾಗತ್ತೆ. ಹಾಗೆ ನಾವು ಮುಂದೆ ಹೋಗ್ತಾ ನಾವು ಅರ್ಥ ಆಯ್ತಲ್ಲ ಮಕ್ಕಳೇ? ಆ ಪ್ರಶ್ನೆಗೆ ಉತ್ತರ 2-3 वाक्य में उत्तर लिखिए. प्रधान प्रश्न के अंतर्गत और एक प्रश्न भी आया है यहाँ पर. 4था प्रश्न, ಮತ್ತೊಂದು ಪ್ರಶ್ನೆ ಇಲ್ಲಿ ಬಂದಿದೆ. रोबोनिल ने रोबोजित को क्या समझाने की कोशिश की. ರೋಬೋನಿಲ್ ರೋಬೋಜಿತ್ಗೆ ಯಾವ ರೀತಿ ಅರ್ಥೈಸ್ತಕ್ಕಂಥ ಒಂದು ತಿಳಿಸ್ತಕ್ಕಂಥ ಒಂದು ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತು ರೋಬೋಜಿತ್ಗೆ ಅಂತ ನಾವು ನೋಡೋದಾದರೆ ಇಷ್ಟು ಉತ್ತರವನ್ನು ನಾವು ಈ ರೀತಿಯಾಗಿ ಬರೀಬೇಕಾಗತ್ತೆ. ರೋಬೋನಿಲ್ ने रोबोजित को एक समझाने की कोशिश की. ರೋಬೋನಿಲ್ ಅಂದರೆ ಸಕ್ಸೇನಾ ಪರಿವಾರದ ವರ್ಕರ್, ಕೆಲಸಗಾರ. ರೋಬೋನಿಲ್ ತನ್ನ ಕಂಪನಿಯ रोबोटिक्स कॉर्पोरेशन के कंपनी के मालिक रोबोजित को समझाने की कोशिश की. ಅರ್ಥೈಸ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ರೀತಿಯಾಗಿ ಮಾಡ್ತು. रोबोनिल ने रोबोजित को एक समझाने की कोशिश की कि वैज्ञानिक एवं विज्ञान लेखक
आइजक आसिमोव के आइजक आसिमोव के रोबोटिकी के नियम के खिलाफ तो यह है ही कि कोई रोबोट किसी इंसान के नुकसान का कारण बने ಯಾವುದೇ ಒಬ್ಬ ಮನುಷ್ಯ ವಿಜ್ಞಾನಿಗಳು ಮತ್ತು ವಿಜ್ಞಾನದ ಲೇಖಕ ಐಸಕ್ ಅಸಿಮೋವ್ರ ರೋಬೋಟಿಕ್ ನಿಯಮಗಳ ಒಂದು ವಿರುದ್ಧವಾಗಿತ್ತು ಅಂದರೆ ಯಾವುದೇ ಒಂದು ರೋಬೋಟ್ ಯಾವುದೇ ಒಬ್ಬ ಮನುಷ್ಯನಿಗೆ ಒಂದು ನಷ್ಟಕ್ಕೆ ಕಾರಣ ಆಗಿದ್ದೇ ಆದರೆ ಜೊತೆಯಲ್ಲಿ ಮಾನವೀಯ ದೃಷ್ಟಿಕೋನದಿಂದಲೂ ಕೂಡ ಯಹ ಗಲತ್ ಹೈ ಕಿ ಇದು ತಪ್ಪಾಗುತ್ತೆ. ಯಾಕಪ್ಪ ಅಂದರೆ ಹಮಾರೇ ಕಾರಣ ಕಿಸಿ ಬಿ ಇನ್ಸಾನ್ಕಿ ನೌಕರಿಗೂ ಕತ್ರಾ ಪೋಂಚೆ ನಮ್ಮ ಕಾರಣದ ಸಲುವಾಗಿ ಯಾವುದೇ ಮನುಷ್ಯನಿಗೆ ನೌಕರಿಯ ಕೆಲಸವ ತೊಂದರೆಗೆ ಅಡ್ಡಿ ಆಗಬಾರ್ದು ಅಂತೇಳಿ ಇಷ್ಟು ಉತ್ತರವನ್ನು ನಾವು ಬರೀಬೇಕಾಗುತ್ತೆ. ಹಾಗೆ ನಾವು ಮುಂದೆ ಹೋಗ್ತಾ ನಾವು ಅರ್ಥ ಆಯ್ತಲ್ಲ ಮಕ್ಕಳೇ, ನಾವು ಮುಂದುವರೆದು ಇನ್ನೂ ಪಾಠದಲ್ಲಿ ಏನೆಲ್ಲ ವಿಷಯಗಳು ನಾವು ಚರ್ಚಿಸಬೇಕಾಗಿದೆ. ಪೇಜ್ ನಂಬರ್ 106 उसी रात रोबोनिल को धीरज सक्सेना ने एक विज्ञान कथा वर्ड प्रोसेसर पर टाइप करने के लिए दी. ಅಲ್ಲಿ ರೋಬೋಜಿತ್ ಆಫೀಸಲ್ಲಿ ಚರ್ಚೆ ಮಾಡಿದ ಮೇಲೆ ಈ ಥರ ಒಂದು ಪರಿಹಾರವನ್ನು ಮಾಡಿಕೊಡ್ಬೇಕು, ನೀವೇನು ಮಾಡ್ತೀರಾ ಅಂತೇಳಿ ಕೇಳಿದಾಗ ಅದು ಯಾವುದೇ ರೀತಿ ನನ್ನ ಕೈಲಿ ಆಗಲ್ಲ ಅಂತ ಹೇಳಿದ ಮೇಲೆ ಬಂದು ಕೆಲವು ದಿನಗಳು ಕೆಲಸ ಮಾಡಿದ ಮೇಲೆ ಒಂದಿನ ಆ ರಾತ್ರಿ ವೇಳೆಯಲ್ಲಿ ಒಂದು ರಾತ್ರಿಯಲ್ಲಿ ರೋಬೋನಿಲ್ಗೆ ಧೀರಜ್ ಸಕ್ಸೇನಾರವರು ಒಂದು ಸೈನ್ಸ್ ಸ್ಟೋರಿಯನ್ ಒಂದು ವಿಜ್ಞಾನದ ಒಂದು ಕಥೆಯನ್ನು ವರ್ಡ್ ಪ್ರೊಸೆಸರಲ್ಲಿ ಟೈಪ್ ಮಾಡು, ವರ್ಡ್ ಡಾಕ್ಯುಮೆಂಟಲ್ಲಿ ನೀನು ಟೈಪ್ ಮಾಡಬೇಕಪ್ಪ ಅಂತೇಳಿ ಕೊಟ್ಟಂಥ ಕತೆ ಯಾವ ಥರ ಇತ್ತಪ್ಪ ಅಂದರೆ ಕಥಾ ಸಂಕ್ಷೇಪ ಮೇ ಇಸ್ ಪ್ರಕಾರ ಥೀ. ಕತೆ ಸಂಕ್ಷಿಪ್ತವಾಗಿ ಈ ರೀತಿ ಇತ್ತು. ಏಕ್ ಘರ್ ಮೇ ನೌಕರ್ ಕೋ ಜೋ ಕಿಸಿ ಜಾನ್ಲೇವ ಬಿಮಾರಿ ಸೆ ಪೀಡಿತ. ಒಂದು ಮನೆಯಲ್ಲಿ ಒಬ್ಬ ನೌಕರನಿಗೆ ಯಾವುದೋ ಒಂದು ರೀತಿ ಗೊತ್ತಾ, ಯಾವುದೋ ಗೊತ್ತಿಲ್ಲ, ಅದು ಜಾನ್ಲೇವ ಅಂದರೆ ಪ್ರಾಣಾಂತಕವಾಗಿರ್ತಕ್ಕಂಥ ಡೆಡ್ಲಿ ಸಿಕ್ ಕಾಯಿಲೆ, ಜಾನ್ಲೇವ ಪ್ರಾಣಾಂತಿಕವಾದದ್ದು ಅಂದರೆ ಪ್ರಾಣವನ್ನು ತಗೊಂಡೋಗ್ತಕ್ಕಂಥ ಒಂದು ಕಾಯಿಲೆ ಗೊತ್ತಾಯ್ತಾ, ಯಾವುದೋ ಒಂದಿರ್ಬೋದು. ಆ ಒಂದು ಕಾಯಿಲೆಯಿಂದ ಪೀಡಿತನಾಗಿದ್ದ ನಿಕಾಲ್ಕರ್ ಉಸ್ಕಿ ಜಗಹ ಪರ್ ಆತನನ್ನು ತೆಗೆದಾಕ್ಬಿಟ್ಟು ಅವನ ಪ್ಲೇಸಲ್ಲಿ ರೋಬೋಟ್ ಕ ರಖ್ ದಿಯಾ ಜಾತಾ ಹೈ. ನೋಡಿ, ಈತ ಸ್ವತಃ ಮಾಡಿರ್ತಕ್ಕಂಥ ಕೆಲಸಕ್ಕೆ ಅನುಗುಣವಾಗಿ ಕಥೆಯಲ್ಲಿ ಆತನೇ ಕೊಟ್ಟಿದ್ದಾನಲ್ವಾ ಸಕ್ಸೇನಾರವರು. ರಖ್ ದಿಯಾ ಜಾತಾ ಹೈ ಕಿಸಿ ತರ ರೋಬೋಟ್ ಕೋ ಇಸ್ ಬಾತ್ ಕಿ ಜಾನಕಾರಿ ಮಿಲ್ ಜಾತಿ ಹೈತೋ. ಯಾವುದೋ ರೀತಿಯಲ್ಲಿ ಈ ಥರ ಮಾಡಿರ್ತಕ್ಕಂಥ ಕೆಲಸ ಯಾವುದೋ ಒಬ್ಬ ಮನೆ ಯಜಮಾನ ಒಂದು ರೋಬೋಟನ್ನು ತಂದು ಕೆಲಸಕ್ಕೆ ಇಟ್ಕೊಳ್ತಕ್ಕಂಥ ಒಂದು ವಿಚಾರ, ಒಬ್ಬ ಕಾಯಿಲೆ ಪೀಡಿತನಾಗಿರ್ತಕ್ಕಂಥ ಮನುಷ್ಯನನ್ನು ಕೆಲಸದಿಂದ ತೆಗೆದಾಕ್ಬಿಟ್ಟು ಈ ರೀತಿ ಇಟ್ಟ ಅಂತಕ್ಕಂಥ ಒಂದು ಸಂದರ್ಭ ಗೊತ್ತಾಗಿ ಓ ರೋಬೋಟಿಕ್ ಸಂಘಸಿ ಅದೇನು ಮಾಡುತ್ತೆ, ರೋಬೋಟಿಕ್ ಸಂಘದೊಂದಿಗೆ ಯಾವುದೋ ರೀತಿಯಲ್ಲಿ ತಿಳಿದಂಥ ವಿಷಯವನ್ನು ರೋಬೋಟಿಕ್ ಸಂಘ ಜೊತೆಯಲ್ಲಿ ಸಂಪರ್ಕ ಸಾಧಕರ್ ಸಂಘಕ್ಕೆ ಸಾರಿ ಬಾತು ಅನ್ಸೆ ಅವಗತ್ ಕರಾತಾ ಹೈ. ಸಂಘದ ಹತ್ರ ಹೋಗ್ಬಿಟ್ಟು ಸಂಪರ್ಕವನ್ನು ಸಾಧಿಸ್ಕೊಂಡು ಎಲ್ಲ ವಿಷಯಗಳನ್ನು ತಿಳಿಸ್ತಕ್ಕಂಥ ಅವಗತ್ ಮೀನ್ಸ್ ತಿಳಿದಂಥ ವಿಷಯವನ್ನು ತಿಳಿಸ್ಬಿಟ್ಟು ಸಂಘ ರೋಬೋಟೋं की हड़ताल की घोषणा कर देता है. ಸಂಘ ಏನು ಮಾಡುತ್ತೆ, ರೋಬೋಟ್ಗಳ ಒಂದು ಮುಷ್ಕರವನ್ನು ಸ್ಟ್ರೈಕ್, ಹಡ್ತಾಲ್ ಮೀನ್ಸ್ ಸ್ಟ್ರೈಕು, ಮುಷ್ಕರ ಅಥವಾ ನಿರಶನ, ಮುಷ್ಕರವನ್ನು ಹೂಡಿ ಸ್ಟ್ರೈಕ್ ಮಾಡೋದಕ್ಕೆ ಒಂದು ಘೋಷಣೆಯನ್ನು ಒಂದು ಕರೆಯನ್ನು ಕೊಡ್ತದೆ. ಅಂತತಃ ಕೊನೆಯದಾಗಿ ಸಂಜೋತಾ ಇಸ್ ಬಾತ್ ಪರ್ ಓತಾ ಹೈಕಿ ತಿಳಿತಕ್ಕಂಥ ವಿಚಾರ ಏನಾಗಿದೆಯಪ್ಪ ಅಂದರೆ ಉಸ್ ನೌಕರ್ಕ ಗರ್ಮೆ ಫಿರ್ಸೆ ರಖ್ ಲಿಯಾ ಜಾಯೇಗಾ. ಮತ್ತೆ ಆ ನೌಕರನ್ನೇ ಆ ಕೆಲಸಗಾರನ್ನೇ ಮತ್ತೆ ಕೆಲಸಕ್ಕೆ ಇಟ್ಕೋಬೇಕು ಅಂತೇಳಿ ಈ ಒಂದು ಮುಷ್ಕರದ ಒಂದು ಪರಿಣಾಮ. ನೋಡಿ, ಈತ ಯಾವುದೋ ಒಂದು ಮನೆಯಲ್ಲಿ ಕೆಲಸಕ್ಕಿದ್ದಂಥ ವ್ಯಕ್ತಿ, ಅವನಿಗೇನೋ ಒಂದು ಕಾಯಿಲೆ ಬರುತ್ತೆ, ಅವನು ಹುಷಾರಾಗೋದೇ ಇಲ್ಲ ಅಂದ್ಕೊಂಡ್ಬಿಟ್ಟು ಅವನ್ನ ತೆಗೆದಾಕ್ಬಿಟ್ಟು ರೋಬೋಟ್ಗಳನ್ನು ಇಟ್ಕೊಳ್ತಕ್ಕಂಥ ಕೆಲಸದಲ್ಲಿ ತೊಡಗಿದಾಗ ಆ ರೋಬೋಟ್ಗಳು ಈ ಥರ ಮುಷ್ಕರ ನಿರತವಾಗ್ತವೆ, ಸ್ಟ್ರೈಕ್ ಮಾಡ್ತವೆ. ನೋಡಿ, ಸ್ಟ್ರೈಕ್ ಮಾಡಿದ ಸಂದರ್ಭದಲ್ಲಿ ಆವಾಗ ಎಲ್ಲ ಸೇರಿಕೊಂಡು ಎಲ್ಲ ರೋಬೋಟ್ ಕಂಪ್ನಿಯರು ಚರ್ಚಿಸ್ತಾರೆ, ಈ ಥರ ಪರಿಹಾರ ಉಪಾಯಗಳನ್ನು ಮಾಡಬೇಕು, ಇದು ರೋಬೋಟಿಕ್ಸ್ ನಿಯಮಕ್ಕೆ ವಿರುದ್ಧ, ನೀವು ಯಾವುದೇ ಮನುಷ್ಯನಿಗೆ ಆತನ ಕೆಲಸಕ್ಕೆ ತೊಂದರೆ ಮಾಡಬಾರ್ದು ಅಂಥೇಳಿ ಕೊನೆಗೆ ಫೈನಲ್ ಡಿಸಿಷನ್ ಮಾಡಿ ಈ ಥರ ಒಂದು ಘೋಷಣೆ ಆಗುತ್ತೆ. ನೋಡಿ, ಕಹಾನಿ ಟೈಪ್ ಕರ್ಕೆ ಈ ಕಥೆಯನ್ನು ಟೈಪ್ ಮಾಡ್ತಾ ರೋಬೋನಿಲ್ ಈ ಸಕ್ಸೇನರ ಪರಿವಾರದ ಈ ರೋಬೋನಿಲ್ ಆತನ ಒಂದು ಈ ವರ್ಡ್ ಪ್ರೊಸೆಸರ್ ವರ್ಕನ್ನು ಮಾಡ್ತಾನೆ. ಆ ರೋಬೋನಿಲ್ನ ಒಂದು ಅಂದರೆ ಏನು ಈ ಎಲ್ಲ ರೋಬೋಟ್ಗಳು ಯಾವುದರಿಂದ ಆಗಿದೆ, ಇದರಲ್ಲಿ ಕೆಲವೆಲ್ಲ ಏನು ತಂತಿ ಮತ್ತು
ಏನು ಕೆಲವು ಧಾತುಗಳಿದ್ದಾವೆ, ಕಬ್ಬಣ ಇರ್ಬೋದು, ಮತ್ತು ತಾಮ್ರ, ಸತು ಅವೆಲ್ಲ ಇದಾವಲ್ಲವರ, ನಿಕ್ಕಲ್ ಅವನ್ನೆಲ್ಲ ಬಳಸ್ಕೊಂಡು ತಯಾರಾಗಿರ್ತಕ್ಕಂಥ ಒಂದು ಮಿಷಿನ್ ಅಲ್ಲವರ, ಹಿತ್ತಾಳೆ ಅವನ್ನೆಲ್ಲ ಬಳಸ್ಕೊಂಡು ಈ ಧಾತ್ವಿಕ ಅವರು ತಾರೋಬರೇ ತಂತಿಗಳಿಂದ ತುಂಬಿರ್ತಕ್ಕಂಥ ಪರಿಪಂತವಾಲಿ ಕೋಪಣಿ ಮೇ ಅಂದರೆ ಈ ಒಂದು ತಲೆಬುರುಡೆಯಲ್ಲಿ, ಈ ತಲೆಬುರುಡೆ ಇದೆಯಲ್ವಾ, ಈ ತಲೆಬುರುಡೆಯಲ್ಲಿ ಲಾಸ್ಟಲ್ಲಿ ಇರ್ತಕ್ಕಂಥ ಯಕಾಯಕ್ ಅಷ್ಟು ಸಡನ್ಲಿ ಮಾನು ಯಾಗಪ್ಪ ಅಂದರೆ ನೀಲಿ ರೋಶ್ನಿ ಹೋಗಿ ಒಂದು ನೀಲಿಯಾಗಿರ್ತಕ್ಕಂಥದ್ರೆ ಬ್ಲೂ ಕಲರ್ ಒಂದು ಬೆಳಕು ಮೂಡ್ದಂಗೆ ಆಯಿತು, ಏನೋ ಒಂದು ಹೊಳೆದಂಗಾಯ್ತು, ಏನೋ ಒಂದು ಐಡಿಯಾ ಅದಕ್ಕೆ ಬಂತು, ಹೊಳೆದಾಗ ಆಗಲೇ ರೋಜ್ವಿ ಮರುದಿನವೇ ಅದೇನು ಮಾಡುತ್ತೆ, ರೋಬೋದೀಪ್ಗೆ ರೋಬೋದೀಪ್ ಜೊತೆಲಿ ಶರ್ಮಾ ಪರಿವಾರದಲ್ಲಿರ್ತಕ್ಕಂಥ ರೋಬೋದೀಪ್ ಜೊತೆಲಿ ಸಂಘಕ್ಕೆ ಕಾರ್ಯಾಲಯ, ಅದು ಕೂಡ ಒಂದು ತಮ್ಮ ಸಂಘದ ಕಾರ್ಯಾಲಯಕ್ಕೆ ಹೋಗಿ ತಲುಪ್ತು. ಜಾಪವಂಚ ತಲುಪಿಬಿಟ್ಟಲ್ಲಿ ಸಬ್ ಬಾತೆ ಸುನ್ಕರ್ ಅಧ್ಯಕ್ಷನೇ ಅಲ್ಲಿ ಹೋಗ್ಬಿಟ್ಟು ಸಂಘದಲ್ಲಿ ಈ ಥರ ಒಂದು ವಿಷಯ ನಾನು ಕೇಳ್ಪಟ್ಟೆ, ಅದೇ ಥರ ನಾವು ಕೂಡ ಸಕ್ಸೇನಾ ಪರಿವಾರದಲ್ಲಿರ್ತಕ್ಕಂಥ ಸಾಧೋರಾಮು ಕೆಲಸ ಮಾಡ್ಕೊಂಡಿದ್ನಲ್ಲ, ಆತನೂ ಕೂಡ ನಾವು ಈ ರೀತಿ ಒಂದು ವ್ಯವಸ್ಥೆ ಮಾಡ್ಬೋದು ಅಂತೇಳಿ ಹೇಳಿದಾಗ ಆ ಮಾತುಗಳನ್ನು ಕೇಳಿಸ್ಕೊಂಡಿರ್ತಕ್ಕಂಥ ಆ ಒಂದು ಸಂಘದ ಕಾರ್ಯದ ಅಧ್ಯಕ್ಷ ಏನು ಮಾಡ್ತಾನೆ, ಸಂಘಕ್ಕೆ ಕಾರ್ಯಕಾರಿಣಿ ಕಿ ಆಪತ್ಕಾಲೀನ್ ಬೈಠಕ್ ಬುಲಾಯಿ, ಸಂಘದ ಒಂದು ಕಾರ್ಯಕಾರಿಣಿಯ ಒಂದು ಎಮರ್ಜೆನ್ಸಿ, ಆಪತ್ಕಾಲೀನ ಮೀನ್ಸ್ ಅಂದರೆ ತುರ್ತು ಸಭೆಯನ್ನು ಕರೆದು ಬಿಟ್ಟು ಬೈಠಕ್ ಮೇ ತೈ ಹಾಕಿ ಈ ಒಂದು ಸಭೆಯಲ್ಲಿ ನಿರ್ಧಾರ ಆಗಿದ್ದೇನಪ್ಪ ಅಂದರೆ ಸಬಿ ರೋಬೋಟಿಕ್ ಕಂಪನಿಯೋಂಕೆ ಎಲ್ಲ ರೋಬೋಟಿಕ್ ಕಂಪನಿಗಳ ಕಾಮ್ ಕರ್ನೆ ವಾಲೆ ಕೆಲಸ ಮಾಡ್ತಕ್ಕಂಥ ರೋಬೋಟ್ಗಳ ಒಂದು ಹಡ್ತಾಲ್ಕ ಆಹ್ವಾನ್ ಮುಷ್ಕರದ ಒಂದು ಕರೆಯನ್ನು ಕೊಟ್ಟುಬಿಟ್ಟು ಕರ್ದಿಯಾ ಜಾಯೇ, ಮುಷ್ಕರಕ್ಕೆ ಒಂದು ಕರೆಯನ್ನು ಕೊಡಿ ಅಂಥೇಳಿ, ಮುಷ್ಕರ ಮಾಡಿ ಹಾಗಾದರೆ ಪರಿಹಾರ ಸಿಗ್ಬೋದು ಅಂತೇಳಿ ಕೊಟ್ಟ ಸಂದರ್ಭದಲ್ಲಿ ಮುಂದೆ ಏನಾಗುತ್ತೆ ನಾವು ನೋಡೋಣ ಮಕ್ಕಳೇ, ಅರ್ಥವಾಯ್ತಾ? ಮುಂದೆ ನಾವು ನೋಡೋದಾದರೆ ಈಗ ನೋಡಿ, ರೋಬೋಟಿಕ್ ಕಂಪನಿಯಂಕೆ ಮಾಲೀಕೋಂಕೆ ಬೀಚ್ ಇಸ್ ಆಹ್ವಾನ್ ಸೇ, ರೋಬೋಟಿಕ್ ಕಂಪನಿಗಳ ಮಾಲೀಕರ ನಡುವೆ ಈ ಒಂದು ಕರೆ, ರೋಬೋಟ್ಗಳೆಲ್ಲ ಒಂದು ಮುಷ್ಕರದ ಒಂದು ಪರಿಣಾಮ ಹಲ್ಚಲ್ ಮಚ್ಗಯಿ, ಕೋಲಾಹಲವನ್ನೇ ಒಂದು ದೊಡ್ಡ ಒಂದು ಗೊಂದಲವನ್ನೇ ಸೃಷ್ಟಿಯನ್ನು ಮಾಡ್ತು. ಉನ್ಹರೆ ರೋಬೋಜಿತ್ ಪರ್ ಸಕ್ಸೇನಾ ಪರಿವಾರಕ್ಕೆ ಸಾತ್ ಹುಯಿ ಅನುಬಂಧಕೋ, ಆತ ಏನು ಮಾಡ್ತಾನೆ, ಕಂಪನಿಯ ಮಾಲೀಕ ಗೊತ್ತಾ ರೋಬೋಜಿತ್ತು, ಆ ರೋಬೋಟ್ಗಳ ಜೊತೆಯಲ್ಲಿ ಸಕ್ಸೇನಾ ಕುಟುಂಬದೊಂದಿಗೆ ಆಗಿರ್ತಕ್ಕಂಥ ಒಂದು ಅನುಬಂಧ ಕರಾರು ಪತ್ರ ಅಗ್ರಿಮೆಂಟ್ಗೆ ತಕ್ಷಣ ತಕ್ಷಣ ರದ್ದು ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟು ಗೊತ್ತಾ ದಬಾವ್ ಡಾಲ, ಕ್ಯಾನ್ಸಲ್ ಮಾಡಿಬಿಟ್ಟು ರದ್ದು ಕರ್ದೇನೇಕ ದಬಾವ್ ಒಂದು ಒತ್ತಡವನ್ನು ತಂದರು. ದಬಾವ್ ಮೀನ್ಸ್ ಒತ್ತಡವನ್ನು ಹಾಕಲಾಯಿತು. ರೋಬೋಜಿತ್ ಅಕೇಲಾ ಪಡ್ಗ, ಈಗ ಇಲ್ಲಿ ರೋಬೋಜಿತ್ತು ಒಬ್ಬಂಟಿ ಆದ, ಏನು ಮಾಡೋಕ್ಕಾಗತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲಿ ರೋಬೋಜಿತ್ ಕಂಪನಿಯ ಮಾಲೀಕನಿಗೆ ಉಂಟಾಯಿತು. ಈ ಸಂಘದ ಮೂಲಕ ಇವರೆಲ್ಲ ರೋಬೋಟ್ಗಳೆಲ್ಲ ಸೇರಿಕೊಂಡು ಯೂನಿಯನ್ ಆಗಿ ಈ ಥರ ಒಂದು ಸ್ಟ್ರೈಕ್ ಮಾಡಿ ಈ ಥರ ಒಂದು ಕರಾರು ಪತ್ರವನ್ನೇ ಅಗ್ರಿಮೆಂಟನ್ನೇ ರದ್ದು ಮಾಡಿಬಿಡಿ, ಅದನ್ನು ಕ್ಯಾನ್ಸಲ್ ಮಾಡಿ ಅಂತೇಳಿದ್ರು. ಮಜ್ಬೂರನ್, ವಿಧಿ ಇಲ್ಲದೆ ದಾರಿ ಕಾಣದೆ ಉಸೆ ಧೀರಜ್ ಸಕ್ಸೇನಾಕ್ಕೆ ಸಾಥ್ ಅಪ್ನೆ ಅನುಬಂಧಕೋ ತುರಂತ ರದ್ದು ಮಾಡಲೇಬೇಕು ನೀವು ಅಂತೇಳಿ ಅವೆಲ್ಲ ಒತ್ತಡ ತಂದಿದ್ದಕ್ಕೋಸ್ಕರ ಈ ಮಾಲೀಕ ಏನು ಮಾಡ್ತಾನಪ್ಪ ಅಂದರೆ ಇವನಿಗೆ ಯಾರು ಸಪೋರ್ಟ್ ಮಾಡಿಲ್ಲದಂಗೆ ಆದರು, ಇನ್ನೇನು ಮಾಡ್ಬೇಕು, ಇವ್ರ ಮಾತು ಕೇಳಲೇಬೇಕು ಅಂತೇಳಿ ರದ್ದು ಮಾಡಿಬಿಟ್ಟು ಏನು ಮಾಡ್ತಾರೆ, ರೋಬೋಜಿತ್ತು ವಿಧಿ ಇಲ್ದಲೆ ಸಕ್ಸೇನರವರ ಆ ಒಂದು ಅಗ್ರಿಮೆಂಟನ್ನು ತಕ್ಷಣ ರದ್ದು ಮಾಡಿಬಿಟ್ಟು ರೋಬೋನಿಲ್ಕು ವಾಪಸ್ ಬಲಾನೇಕಿ, ರೋಬೋನಿಲ್ನ ಕಳಿಸ್ಕೊಡಿ, ನಾವು ಕರೆಸ್ಕೊತಾ ಇದ್ದೀವಿ ಅಂತೇಳಿ ಈ ಒಂದು ವಿಚಾರವನ್ನು ಮಾನ್ಯಪಡಿ ಒಪ್ಪಬೇಕಾಯಿತು. ನಾವೀಗ ಕೊನೆಯದಾಗಿ ಇಷ್ಟೆಲ್ಲ ವಿಷಯ ತಿಳ್ಕೊಂಬಂದಿದ್ದೀವಿ. ಕೊನೆಯದಾಗಿ ಏನಾಗುತ್ತೆ ನೋಡಿ, ಈ ಒಂದು ವಿಷಯ ಧೀರಜ್ ಸಕ್ಸೇನಾಕೋ, ಈ ಧೀರಜ್ ಸಕ್ಸೇನರ ವಿಷಯ ತಲುಪಿದ ಮೇಲೆ ಜಬ್ ಸಬ್ ಪತಾ ಚಲಾತೋ ಉನ್ಕೆ ಹಾತೋಂಕಿ ತೋತೆ ಉಡ್ಗಯೇ, ಧೀರಜ್ ಸಕ್ಸೇನರವರಿಗೆ ಎಲ್ಲ ವಿಷಯ ತಿಳಿದ ಮೇಲೆ ಅವರ ಕೈಯಲ್ಲಿ ಗೊತ್ತಾ ಹಾತೋಂಕೆ ತೋತೆ ಉಡ್ಗಯೇ, ಕೈಯಲ್ಲಿ ಏನೋ ಒಂದು ರೀತಿ ಕೈ ಬಂದಿತ್ತು ಬಾಯಿ ಬಲಿಲ್ಲ ಅನ್ನಂಗೆ ಆಗ್ಬಿಡ್ತು. ತೋತೆ ಉಡ್ಗೈ ಅಂದರೆ ಏನೋ ಎಷ್ಟೋ ಮಟ್ಟಿಗೆ ನಮ್ಮ ಮನೆ ಕೆಲಸ ಆಗ್ತಿತ್ತು, ದೊಡ್ಡ ಕುಟುಂಬ ಫ್ಯಾಮಿಲಿ ಎಲ್ಲರ ಕೆಲಸಗಳು ಈ ರೋಬೋಟ್ ಬಂದಮೇಲೆ ನಮ್ಮ ಸರ್ವೆಂಟು ಸಾಧಾರಣಗಿಂತಲೂ ಕೂಡ ಚೆನ್ನಾಗಿ ಫಾಸ್ಟಾಗಿ ಆಗ್ತಿತ್ತಲ್ಲ, ಎಷ್ಟು ಚೆನ್ನಾಗಿ ಎಲ್ಲ ಹ್ಯಾಪಿಯಾಗಿದ್ವಿ
ಅದು ಬಂದಿದ್ದು ಹಿಂಗಾಗ್ಬಿಡ್ತಲ್ಲ. ಅಂದರೆ ಇನ್ನೊಂದು ರೀತಿಲಿ ಹೇಳ್ಬೇಕು ಅಂದರೆ, ನಾನು ಆ ಸ್ಟೋರಿಯನ್ನು ಈ ರೋಬೋನಿಲ್ಗೆ ನಾನು ಟೈಪ್ ಮಾಡೋಕೆ ಕೊಟ್ಟಿದ್ದೆ ಅಲ್ಲ, ಆ ಸ್ಟೋರಿಲಿ ಇದೇ ಥರ ಇವ್ರಿಗೆ ಲಿಂಕ್ ಆಗ್ತಕ್ಕಂಥ ಸ್ಟೋರಿನೇ ಇತ್ತಲ್ವ, ಅದರಿಂದ ಇವ್ರು ಅಲರ್ಟ್ ಆಗ್ಬಿಟ್ಟು. ಅಂದರೆ ನಾನೇ ಸಾಕಿದ ಗಿಣಿ ನನಗೇ ಮುಳುವಾಯ್ತಲ್ಲ, ಒಂದು ಹಾಡು ಕೇಳಿದಾರಲ್ಲ, ನೀನೇ ಸಾಕಿದ ಗಿಣಿ ಅದ್ದಾಗಿ ಕುಕ್ಕಿತ್ತಲ್ಲೋ ಅಂತೇಳಿ ಕೇಳಿದಾರಲ್ವ, ನೀನೇ ಸಾಕಿದ ಗಿಣಿ ಅಂತೇಳಿ ಆ ಥರ ಇದು ಮೀನಿಂಗ್. ಇದು ಆತಂಕೆ ತೋತೆ ಉಡ್ಗಯೇ, ಆತಂಕೆ ತೋತೆ ಉಡ್ಗಯೇ ಕೈ ಅಂದರೆ ತಾನೇ ಸಾಕಿರ್ತಕ್ಕಂಥ ಒಂದು ರೋಬೋಟ್, ತಾನು ಬೆಳೆಸಿರ್ತಕ್ಕಂಥ, ತಾನೇ ಮನೆಗೆ ಕರ್ಕೊಂಬಂದಿರ್ತಕ್ಕಂಥ ರೋಬೋಟ್ ನಮ್ಮ ವಿರುದ್ಧನೇ ತಿರುಗಿ ಬಿತ್ತಲ್ಲ ಅಂತೇಳಿ ಅವ್ರಿಗೆ ಮನಸ್ಸಿಗೆ ಒಂಥರ ಆಯಿತು. यह सच था कि उन्होंने सादोराम को नौकरी से निकालने का फैसला कर लिया था. ಆದರೆ ನಿಜವಾಗ್ಲೂ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಅವನಿಗೂ ಕೂಡ ಈ ಒಂದು ವಾಸ್ತವಾಂಶವಾಗಿ ಸಕ್ಸೇನಾ ಸಾದೋರಾಮನ ನೌಕರಿಯಿಂದ ತೆಗೆದತಕ್ಕಂಥ ಒಂದು ನಿರ್ಧಾರ ಏನಾಗಿತ್ತಪ್ಪ ಅಂದರೆ, ನೈಜವಾಗಿ ಅವನು ಮಾಡಿದ್ದು ಬದಲೇ ಹುಯಿ ಹಾಲಾತ್ ಮೇ, ಬದಲಾದ ಪರಿಸ್ಥಿತಿಯಲ್ಲಿ ತೆಗೆದಾಕಿರ್ತಕ್ಕಂಥ ಆ ಸಾದಾರಾಮನ ಮತ್ತೆ ವಾಪಸ್ ಕರೆಸ್ಕೊಳ್ತಕ್ಕಂಥ ಒಂದು ಈ ಸಂದರ್ಭದಲ್ಲಿ, ಬದಲಾದ ಸನ್ನಿವೇಶದಲ್ಲಿ ಉನಿಹೆ ಮಜಬೂರು ಹೋಗರ್ ದಾರಿ ಕಾಣದೆ ರೋಬೋಟಿಕ್ ಸಂಘದ ಅಧ್ಯಕ್ಷಕ್ಕೆ ಪಾಸ್ ಜಾಕರ್, ಅಧ್ಯಕ್ಷರ ಬಳಿ ಹೋಗ್ಬಿಟ್ಟು ಗುಜಾರಿಶ್ ಕರ್ನಿ ಪಡೀಕಿ, ಈ ಒಂದು ಮನವಿಯನ್ನು, ಗುಜಾರಿಶ್ ಮೀನ್ಸ್ ಮನವಿ ಅಥವಾ ಪ್ರಾರ್ಥನೆ, ರಿಕ್ವೆಸ್ಟ್. ಓಕೆ, ಗುಜಾರಿಶ್ ಕರ್ಕೆ ಅಥವಾ ಹೈ ರಿಕ್ವೆಸ್ಟ್, ಗುಜಾರಿಶ್ ಕರ್ನಿ ಪಡೀಕಿ ಜಬ್ ತಕ್ ಸಾಧಾರಣ ಪೂರಿ ತರಹ ಸೆ, ಯಾವಾಗ ಸಾಧಾರಣ ಸಂಪೂರ್ಣವಾಗಿ ಟೀಕ್ ನಹಿ ಹೋ ಜಾತ ಸರಿ ಆಗ್ತಾನೋ ತಬ್ ತಕ್ ಅಲ್ಲಿವರೆಗೂ ರೋಬೋನಿಲ್ ಉಸ್ಕೆ ಪಾಸ್ ಕಾಮ್ ಕರ್ತಾ रहेगा. ಅವನು ಯಾವಾಗ ಹುಷಾರಾಗಿ ಬರ್ತಾನೋ ಅಲ್ಲಿವರೆಗೂ ಬಂದ ತಕ್ಷಣ ರೋಬೋನಿಲ್ನ ನಿಮ್ಮ ಒಂದು ಆಫೀಸ್ಗೆ ಕಚೇರಿಗೆ ನಾನು ಕಳಿಸ್ಕೊಡ್ತೀನಿ, ಅಲ್ಲಿ ಹೋಗಿ ನಮ್ಮ ಮನೇಲಿ ಕೆಲಸ ಮಾಡ್ತಾ ಇರಲಿ. ಸಾಧಾರಣಕ್ಕೆ ಟೀಕ್ ಹೋತೆ ಹಿ, ಸಾಧಾರಣ ಸರಿಯಾಗ್ತಿದ್ದಂಗೆ ಓ ಉಸೆ ದೋಬಾರ ಕಾಮ್ ಪರ್ ರಕ್ಲೇಂಗೆ, ಅವನನ್ನು ಮತ್ತೊಮ್ಮೆ ನಾವು ಸಾಧಾರಣ ಕೆಲಸಕ್ಕೆ ಇಟ್ಕೊಳ್ತೀವಿ. ಸಂಘಕ್ಕೋ ಬಾತ್ ಮಾನನೇ ಮೇ ಕೋಯಿ ಆಪತ್ತಿನೇ, ಈ ರೀತಿ ವಿವರಿಸಿ ಹೇಳಿದ್ಕೆ ಸಕ್ಸೇಂದ್ರವರು ಈ ಥರ ನಾನು ಮಾಡ್ತೀನಿ, ಈ ಥರ ನಿರ್ಧಾರ ಅಂತೇಳಿ ಈ ಒಂದು ಆಶ್ವಾಸನೆ ಕೊಟ್ಟಿದ್ದ ಸಲುವಾಗಿ ಸಂಘನ ಕೂಡ ಅವ್ರ ಮಾತಿಗೆ ಆಯಿತು ಅಂತೇಳಿ ಒಪ್ಪಿಗೆಯನ್ನು ಕೊಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತೇಳಿ ತಿಳಿದು ಸಂಘ ಏನು ಮಾಡುತ್ತೆ, ಅದಕ್ಕೊಂದು ಅವಕಾಶವನ್ನು ಕೊಡುತ್ತೆ. ಶಾಮ್ಕೋ ರೋಬೋನಿಲ್ ಅವ್ರ ರೋಬೋದಿ, ಇಷ್ಟೆಲ್ಲ ವಿಷಯದಿಂದ, ಇಷ್ಟೆಲ್ಲ ಒಂದು ಹೋರಾಟ ಸಂಘರ್ಷದಿಂದ ರೋಬೋನಿಲ್ ಮತ್ತು ರೋಬೋದೀಪ್ ಎರಡು ಭೇಟಿಯಾಗಿ ಯಾವ ರೀತಿ ಒಂದು ತಮ್ಮ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ನೋಡಿ. ರೋಬೋದೀಪ್ ಹೇಳುತ್ತೆ, ಶರ್ಮಾ ಕುಟುಂಬದ ರೋಬೋಟು, ಮುಜೆ ಖುಷಿ ಹೈಕಿ, ನನಗೆ ಸಂತೋಷ ಏನಪ್ಪ ಅಂದರೆ, ಹಮಾರೆ ಕಾರಣ ಕಿಸಿ ಇನ್ಸಾನ್ಕೋ ನುಕ್ಸಾನ್ ನಹಿ ಜೇಲ್ನಾ ಹೋಗ, ನಮ್ಮ ಕಾರಣದಿಂದ, ನಮ್ಮ ಸಲುವಾಗಿ ಯಾವುದೇ ಮನುಷ್ಯನಿಗೆ ತೊಂದರೆ ಆಗಬಾರ್ದು. ಆ ಮನುಷ್ಯರಿಂದಲೇ, ಅಂಥ ವ್ಯಕ್ತಿಗಳೊಂದು ಬುದ್ಧಿವಂತಿಕೆಯಿಂದಲೇ ನಾವು ಇವತ್ತು ಕ್ರಿಯೇಟ್ ಆಗಿದ್ದೀವಿ. ನಮ್ಮಿಂದಲೇ ಅವ್ರಿಗೆ ತೊಂದರೆ ಆದರೆ ಇದಕ್ಕೆ ಅರ್ಥ ಇರುತ್ತಾ ಅಂಥೇಳಿ ರೋಬೋಟ್ಗಳಲ್ಲೂ ಕೂಡ ಒಂದು ಮಾನವೀಯ ಮೌಲ್ಯಗಳನ್ನು, ಮಾನವೀಯ ಸಂವೇದನೆಗಳನ್ನು ನಾವಿಲ್ಲಿ ಕಾಣ್ಬೋದಲ್ಲ ಮಕ್ಕಳೇ. ಓಕೆ, ಅರ್ಥ ಆಯ್ತಲ್ಲ. ಇಲ್ಲಿಗೆ ಪಾಠ ಸಮಾಪ್ತಿ ಆಯಿತು. ನಾವೀಗ ಅಂತಿಮವಾಗಿ ಪಾಠ ನಮಗೆ ಏನು ಒಂದು ಪಾಠವನ್ನು ನಮಗೆ ಕಲಿಸುತ್ತೆ ಅಂತ ವಿಚಾರ ಮಾಡೋದಕ್ಕೂ ಮೊದಲಾಗಿ ಈ ಒಂದು ಕೊನೆಯ ಭಾಗದಲ್ಲಿ ಏನೆಲ್ಲ ನಾವು ವಿಚಾರ ಮಾಡಿದ್ವೋ ಅದಕ್ಕೆ ಸಂಬಂಧಪಟ್ಟಂತೆ 2ನೇ ಮೇಲಿನ 5ನೇ ಪ್ರಶ್ನೆ ಅಂದರೆ ದೋತಿನ ವಾಕ್ಯದ ಪ್ರಶ್ನೆ ಆಗಿದೆ. ಇಲ್ಲಿ ಕಹಾನಿ ಕೋ ಟೈಪ್ ಕರ್ತೆ ಸಮಯ ರೋಬೋನಿಲ್ ಕೋ ಕ್ಯಾ ಹುವಾ, ಸ್ಟೋರಿಯನ್ನು, ಯಾವ ಸ್ಟೋರಿನ ಸಕ್ಸೇನಾ जी दिया गया कहानी को, सक्सेनरವರು वर्ड प्रोसेसर में टाइप करने के लिए दिया, कहानी टाइप करते समय रोबोनिल को क्या हुआ, ರೋಬೋನಿಲ್ಗೆ ಏನಾಯಿತು, ಸಕ್ಸೇನರವರು ಕೊಟ್ಟಿರ್ತಕ್ಕಂಥ ಕಥೆಯನ್ನು ಟೈಪ್ ಮಾಡಬೇಕಾದ್ರೆ ಅದಕ್ಕಾದಂಥ ಒಂದು ಅನುಭವ ಏನು ಅಂತೇಳಿ ನಾವು ಈ ರೀತಿ ಬರೀಬೇಕಾಗುತ್ತೆ. ಕಹಾನಿ को टाइप करते समय रोबोनिल किसी रोबोट के बारे में किसी जानकारी मिल जाती है तो रोबोटिक संघ से संपर्क साधने के बारे में सोचने लगा. ಅಂದರೆ ರೋಬೋಟಿಕ್ ಸಂಘದೊಂದಿಗೆ ಸಂಪರ್ಕವನ್ನು ಸಾಧಿಸಿ ಮಾಡ್ತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಇಷ್ಟು ವಿಷಯವನ್ನು ನಾವು ಬರೀಬೇಕಾಗತ್ತಲ್ವಾ. ಈಗ ನಾವು ಮುಂದೆ ಹೋಗೋದಾದರೆ ಮತ್ತೊಂದು ಪ್ರಶ್ನೆ, ದೋತಿನ ವಾಕ್ಯ ಮತ್ತು ಲಿಖಿಯ ವಿಜ್ಞಾನ ಕಥಾಕ ಸಾಲಿ, ವಿಜ್ಞಾನದ ಕಥೆಯನ್ನು ಸಾರಾಂಶವನ್ನು ಬರೀ 2-3 ವಾಕ್ಯದಲ್ಲಿ ನಾವು ಬರೆಯೋಕ್ಕೆ ಸಾಧ್ಯ ಇಲ್ಲಲ್ವ. ಇದು ಸಾಮಾನ್ಯವಾಗಿ 3-4 ಅಂಕ ಕೇಳ್ಬೋದು. ಹೇಗೆ ಬರಿಬೋದು ಸಂಕ್ಷಿಪ್ತವಾಗಿ ಬರೆಯೋದಾದರೆ, ಸಂಕ್ಷಿಪ್ತ ಬರೆಯೋಕ್ಕೆ ನಮಗೆ
ಇದು ಆಗೋದಿಲ್ಲ. ಇಷ್ಟು ವಿಷಯ ಬರಿಬೇಕಾಗ್ತಿದ್ದು ದೋತಿನ ವಾಕ್ಯ ಕೇಳಲಾದ ಪ್ರಶ್ನೆ ಆಗಬಾರ್ದಿದು. ಬದಲಾಗಿ 3-4 ವಾಕ್ಯ ಅಥವಾ 5-6 ವಾಕ್ಯದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇದು ಮಕ್ಕಳೇ. ಓಕೆ, ಉತ್ತರ ಈ ಥರ ನೋಡಿ. ಏಕ್ घर में नौकर को जो किसी जानलेवा बीमारी से पीड़ित था निकाल कर उसकी जगह पर एक रोबोट को रख दिया जाता है. किसी तरह रोबोट को इस बात की जानकारी मिल जाती है तो वो रोबोट संघ से संपर्क साध कर संघ को सारी बातों से अवगत कराता है. संघ रोबोटों की हड़ताल की घोषणा कर देता है. अंततः समझौता इस बात पर होता है कि उस नौकर को घर में फिर से रख लिया जाएगा. ಇಷ್ಟು ವಿಷಯ ನೀವು ಬರೆದಿದ್ರೆ ಈ ಒಂದು ವಿಜ್ಞಾನದ ಕಥೆಯ ಸಾರಾಂಶ ಆಗುತ್ತೆ ಮಕ್ಕಳು. ಇನ್ನೆಲ್ಲ ಅಭ್ಯಾಸ ಮಾಡ್ತೀರಲ್ವಾ? ಅಭ್ಯಾಸ ಮಾಡ್ತೀರಾ? ಓಕೆ, ಮಾಡ್ತೀರಾ? सेकंड में 2-3 वाक्य का और एक प्रश्न दिया गया है. 4th क्वेश्चन, रोबोटिक कंपनियों के मालिकों के बीच हलचल क्यों मच गई? रोबोटिक ಕಂಪನಿಗಳ ಒಂದು ಮಾಲೀಕರ ನಡುವೆ ಏಕೆ ಕೋಲಾಹಲ ಅಥವಾ ಗದ್ದಲ ಅಥವಾ ಒಂದು ರೀತಿಯಲ್ಲಿ ಗೊಂದಲ ಯಾಕೆ ಉಂಟಾಯಿತು ಅಂತ ನಾವು ನೋಡಿದ್ದ ಸಂದರ್ಭದಲ್ಲಿ ಪಾಠದ ಕೊನೆಯಲ್ಲಿ ಈ ರೀತಿ ನಾವು ಉತ್ತರವನ್ನು ಬರೀಬೇಕಾಗತ್ತೆ. रोबोटिक कंपनियों के मालिकों के बीच इस आह्वान से हलचल मच गई. रोबोटिक्स कंपनिಗಳ ಮಾಲೀಕರ ನಡುವೆ ಈ ಒಂದು ಕರೆಯಿಂದ कोलाहल सृष्टि आयतु. उन्होंने रोबोजीत पर सक्सेना परिवार के साथ हुए अनुबंध को तुरंत रद्द कर देने का दबाव डाला. रोबोजीत अकेला पड़ गया. मजबूरन उसे धीरे सक्सेना के साथ अपने अनुबंध को तुरंत रद्द करके रोबोनिल को वापस बुलाने की ಬಾತ್ ಮಾನನಿ ಪಡಿ. ಇದೆಲ್ಲ ನಿಮಗೆ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ, ಮತ್ತೆ ಇಲ್ಲಿ ಹೇಳ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ಮಕ್ಕಳೇ. ಹಾಗೆ ಮುಂದೆ ಹೋಗೋಣ. ಮುಂದೆ ಹೋಗೋದಾದ್ರೆ ನಮಗೆ 4th ಮೇನ್ ಆಗಿ ನಿಮ್ನಲಿಖಿತ ಕಾರಕಂಕು ಚುನ್ಕ ಲಿಖಿ. ಕೆಳಗಿನ ಕಾರಕ ಅಂದರೆ ನಿಮಗೆ ಗೊತ್ತಿದೆ ವ್ಯಾಕರಣದಲ್ಲಿ ವಿಭಕ್ತಿ ಪ್ರತ್ಯಯಗಳು ಅಲ್ವಾ? ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ. ಆ ವಿಭಕ್ತಿ ಪ್ರತ್ಯಯಗಳು ಸರಿಯಾದ ಜಾಗದಲ್ಲಿ ಸರಿಯಾದ ಒಂದು ಕಾರಕ ಚಿಹ್ನೆಯನ್ನು ಬಳಸಿ ವಾಕ್ಯವನ್ನು ಮೀನಿಂಗ್ಫುಲ್ಲಾಗಿ ಮಾಡಬೇಕು ಅಲ್ವಾ? का, के, में, से, की. इन कारकों में से सही कारक कार्यस्थान में लिखना. वर्ष 2030 डैश नवंबर का महीना था. ಯಾವ್ದು ಫಿಲ್ ಮಾಡ್ಬೋದು? का, के, की, में से, की, में से, के. वर्ष 2030 के नवंबर का महीना था. आप साधारण रोबोट डैश भी काम चला सकते हैं. ಎಲ್ಲ ಪಾಠದ ವಾಕ್ಯಾಂಶ ನಿಮಗೆ. ಓ आप साधारण रोबोट से भी ತಾವು ಸಾಧಾರಣ ರೋಬೋಟ್ನಿಂದಲೂ ಕೂಡ ಕಾಮ್ ಚಲಾಸಕ್ತಿ ಕೆಲಸ ಮಾಡಿಸ್ಕೋಬೋದು ಅಂತೇಳಿ ಅಲ್ವಾ ಸಕ್ಸೇನಾಗಿ ಹೇಳಿರ್ತಕ್ಕಂಥ ಒಂದು ವಾಕ್ಯಾಂಶದಲ್ಲಿ ಸೇ ಕಾರಕವನ್ನು ನಾವು ನೋಡ್ತೀವಿ. रोबोनिल डैश घर में हाथ जाने से सभी ने राहत की सांस ली. ನೆಮ್ಮದಿ ನಿಟ್ಟುಸಿರನ್ನ ಬಿಟ್ಟರು ರೋಬೋನಿಲ್ನ ಅಲ್ವಾ? ಯಾವ್ದು ಬರುತ್ತೆ? ಮೇಗಿಂತ ಹಿಂದೆ ನಮಗೆ ಯಾವತ್ತೂ ಕೆ ಬರುತ್ತೆ ಅಲ್ವಾ? ಕೆ. रोबोनिल के घर में आ जाने से सभी ने राहत की सांस ली. रोबोटो डैश हड़ताल की घोषणा हुई. याद बरीबेकु की. ओके. रोबोटों की हड़ताल की घोषणा हुई. अंतिम संघ को एक बात मानने डैश कोई आपत्ति नहीं थी. मानने में अल्वा? मानने में कोई आपत्ति नहीं थी. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ನಾವು ಮುಂದೆ ಹೋಗೋಣ. ಇದೊಂದು ಸ್ವಲ್ಪ ಪಾಠ ನಿಮಗೆ ಸುದೀರ್ಘವಾಗಿದೆ ಅಲ್ವರ ನೋಡಿ. ಹಾಗೆ ನಾವು 7th ಮೇನು ಅನುರೂಪತ ಶೇರು ಕೊಟ್ಟಾಲಾನ. ಶೇರುವನ ಸುತ್ತಾಡಿಸ್ತಕ್ಕಂಥದ್ದು ಅಂದರೆ ವಾಕ್ ಮಾಡಿಸ್ತಕ್ಕಂಥದ್ದು ಯಾವ ಒಂದು ರೋಬೋಟ್ ಆಗಿತ್ತು? ರೋಬೋನಿಲ್. ಶೇರು ಸಕ್ಸೇನಾ ಪರಿವಾರಕ ಕುತ್ತಾ ಹೈ. ಜಬ್ರುಕು ಗುಮಾನ ಜಬ್ರುವನ್ನು ಸುತ್ತಾಡಿಸ್ತಕ್ಕಂಥದ್ದು ಶರ್ಮಾ ಪರಿವಾರಕ್ಕೆ. ಓ ರೋಬೋ ಜೀತ್ ಅಲ್ವಾ? ರೋಬೋಜಿತ್ ಅಲ್ವಾ? ತಪ್ಪು, ಅದು ಮಾಲೀಕ. ರೋಬೋ ದೀಪ್. ರೋಬೋದೀಪ್ ತಾನೇ? ಯಾ ಲಿಖನ ಇಲ್ಲೇ ಬರಿತೀನಿ ನೋಡಿ. ರೋಬೋದೀಪ್ ನೋಡೋದಂತ ನಿಮಗೆ ಬೇರೆ ಪದವನ್ನು ಹೇಳಿದಾಗ ನೀವು ತಕ್ಷಣ ಐಡೆಂಟಿಫೈ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಜಬ್ರೂಕು ಗುಮಾನ ರೋಬೋದೀಪ್. ಸಮಜ್ ಮೇ ಗಯಾ?
ಸೆಕೆಂಡ್ ಒನ್ ಮುಖಿಯ ದೀರ್ಘ ಸಕ್ಸೇನಾ. ಮುಖಂಡ ಅಂದರೆ ಒಬ್ಬ ಯಜಮಾನ ಯಾರಾಗಿದ್ದು ದೀರ್ಘ ಸಕ್ಸೇನಾ ಇಸ್ ಪಾರ್ಟ್ ಮೇ. ಸೇವಕ್ ಕೌನ್ ತಾ ಇನ್ಕೆ ಘರ್ ಮೇ, ದೀರ್ಘ ಸಕ್ಸೇನಾ ಕೆ ಘರ್ ಮೇ ಸೇವಕ್ ಕೌನ್. ದೀರ್ಘ ಸಕ್ಸೇನಾರವ್ರ ಮನೆಯಲ್ಲಿ ಸೇವಕನಾಗಿದ್ದಾರೆ ಯಾರು? ಸಾಧೋ ರಾಮ್. ಓಕೆ, साधो राम. इसके बाद तीसरा है टस से मसना होना, एक मुहावरा शब्द. इसका अर्थ क्या होता है? अटल रहना, ಸ್ಥಿರವಾಗಿರ್ತಕ್ಕಂಥದ್ದು. ಇದು ಮುಹಾವರ ಅಂದರೆ ಪಡೆನುಡಿ. फूलेना समाना के लिए वो अत्यंत खुशी होना ಅಥವಾ अत्यधिक प्रसन्न होना. ಬರೆಯೋಣ ಇದಕ್ಕೆ ಅಲ್ವರ ಕೊನೆಯದಕ್ಕೆ ಅತ್ಯಂತ ಖುಷಿ ಹೋನ ಅಥವಾ ಪ್ರಸನ್ನ ಹೋನ ಅಥವಾ ಅತ್ಯಧಿಕ್ ಖುಷಿ ಹೋನ ಆಗುತ್ತಲ್ವರ. ಅತ್ಯಧಿಕ್ ಪ್ರಸನ್ನ ಹೋನ ಕೂಡ ಆಗುತ್ತೆ. ಈಗ ನಾವು ಮುಂದೆ ಹೋದರೆ ನಮಗೆ ಪಾಠದ ಆಶಯ ಏನು? ಇಲ್ಲಿವರೆಗೂ ನಾವೆಲ್ಲ ಅನೇಕ ಪ್ರಶ್ನೆಗಳನ್ನು ನೋಡ್ತಾ ಬಂದಿದ್ದೀವಿ. ಒಂದು ವಾಕ್ಯದ ಪ್ರಶ್ನೆಗಳು, 2 ವಾಕ್ಯದ, 3-4 ವಾಕ್ಯದ ಪ್ರಶ್ನೆಗಳು ಮತ್ತು ಅನುರೂಪತ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲ ನೋಡ್ತಾ ಬಂದಿದ್ದೀವಲ್ಲ. ಈ ಪಾಠದ ಒಟ್ಟಾರೆ ಆಶಯ ಏನಪ್ಪ ನಮಗೆ ತಿಳಿಸ್ತಕ್ಕಂಥದ್ದು, सक्सेना परिवार नौकर साधा राम को निकाल कर रोबोनिल को नियुक्त करते हैं. सक्सेना ಕುಟುಂಬ ತನ್ನ ಮನೆಯ ಹಾಳಾಗಿರ್ತಕ್ಕಂಥ ಸಾಧಾರಾಮನನ್ನು ತೆಗೆದಾಕ್ಬಿಟ್ಟು ರೋಬೋನಿಲ್ನ ಸೇರಿಸ್ಕೊತಾರೆ ಕೆಲಸಕ್ಕೆ. रोबोनिल और दूसरे रोबोट रोबोदीप की मुलाकात होने पर उन्हें पता चलता है कि ಆನಂತರ ಸೇರಿಸ್ಕೊಂಡ ಮೇಲೆ ರೋಬೋನಿಲ್ಲು ಮತ್ತೊಂದು ರೋಬೋಟು ರೋಬೋದೀಪ್ ಜೊತೆಯಲ್ಲಿ ಭೇಟಿಯಾದ ಮೇಲೆ ಗೊತ್ತಾಗಿದ್ದೇನಪ್ಪ ಅಂದರೆ ಸಾಧಾರಾಮ್ಗೆ ಅಬ್ ಚುಟ್ಟಿ ಕರ್ ದಿ ಜಾಯಗಿ. ಸಾಧಾರಾಮ್ಗೆ ಇವರು ಬಿಡುಗಡೆ ಮಾಡಿದ್ದಾರೆ, ಕೆಲಸದಿಂದ ರಿಮೂವ್ ಮಾಡಿದ್ದಾರೆ, ತೆಗೆದಾಕಿದ್ದಾರೆ. ಉಸ್ಕಿ ನೌಕರಿ ಚಲಿ ಜಾಯಿಗೆ, ಅವನ ಕೆಲಸ ಹೊರಟೋಗ್ತಾ ಇದೆ. ಈಗ ಇಲ್ಲಿ ಆಸ್ಪತ್ರೆಯಿಂದ ಅವನು ಬಂದ ತಕ್ಷಣ ಯಾವುದೇ ಕೆಲಸ ಅವನಿಗೆ ಇಲ್ಲಿರಲ್ಲ, ನನ್ನನ್ನೇ ಇಲ್ಲಿ ಇಟ್ಕೊತಾರೆ, ಆ ಒಂದು ನಿರ್ಧಾರವನ್ನು ಅವ್ರು ಮಾಡ್ಕೊಂಡಿದ್ದಾರೆ ಅಂತೇಳಿ ರೋಬೋದೀಪಿಂದ ರೋಬೋನಿಲ್ಗೆ ಗೊತ್ತಾಯಿತು. ನೋಡಿ ಇಲ್ಲಿ ರೋಬೋದೀಪ್ ಮತ್ತು ರೋಬೋನಿಲ್ 2 ಇದ್ದಾವೆ ಅಲ್ಲರ. ಒಂದು ರೋಬೋದೀಪ್ ಮತ್ತೊಂದು ರೋಬೋನಿಲ್. रोबोनिल और रोबोदीप अपने संघर्ष के द्वारा ತಮ್ಮ ಹೋರಾಟದ ಮುಖಾಂತರ, ಸಂಘರ್ಷ ಮೀನ್ಸ್ ಹೋರಾಟ, ಎರಡು ಕೂಡ ಅನೇಕ ರೀತಿ ಪ್ರಯತ್ನವನ್ನು ಅನೇಕ ರೀತಿಯಲ್ಲಿ ಅಂದರೆ ಆಫೀಸಲ್ಲಿ ಹೋಗಿ ಚರ್ಚೆ ಮಾಡಿದ್ದು, ಮತ್ತು ಸ್ಟ್ರೈಕ್ ಬಗ್ಗೆ ಯಾವ ರೀತಿ ಹೋಗಬೇಕು ಅಂತೇಳಿ ಒಂದು ಕಥೆಯನ್ನು ಕೂಡ ಸಕ್ಸೇನಾ ಕೊಟ್ಟಿರ್ತಕ್ಕಂಥ ಕಥೆಯಿಂದಲೇ ಇನ್ಸ್ಪೈರ್ ಆಗಿರ್ತಕ್ಕಂಥದ್ದು. ಮತ್ತು ಅದೇ ಥರ ಇವರು ಕೂಡ ಸ್ಟ್ರೈಕ್ ಮಾಡಿ ಸಕ್ಸೇನಾರವರಿಗೆ ಒಂದು ತಿಳುವಳಿಕೆಯನ್ನು ಕೊಟ್ಟಿದ್ದು. ಈ ಎಲ್ಲ ಹೋರಾಟಗಳ ಮೂಲಕ ದೀರ್ಘ ಸಕ್ಸೇನಾಕೋ ಮಜಬೂರ್ ಕರ್ತೆ ಹೈಕಿ, ಅವರಿಗೆ ದಾರಿ ಕಾಣದಂಗೆ ಆಗುತ್ತೆ. ಯಾಕಪ್ಪ ಅಂದರೆ ಸಾಧಾರಾಮ್ಕೋ ದೋಬಾರ ನೌಕರಿ ಪರ್ ರಕ್ಕಿ ಜಾಯಿ, ಮತ್ತೊಮ್ಮೆ ಕೆಲಸಕ್ಕೆ ಇಟ್ಕೋಬೇಕಾಗುತ್ತೆ. अंत में ಕೊನೆಯದಾಗಿ रोबोदीप खुश होता है कि उनसे इंसानों को कोई नुकसान नहीं झेलना होगा. ಕೊನೆಯದಾಗಿ ರೋಬೋದೀಪ್ಗೆ ಸಂತೋಷ ಆಗಿದ್ದೇನಪ್ಪ ಅಂದರೆ ನಮ್ಮ ಪ್ರಯತ್ನದಿಂದ ಯಾವುದೇ ಮನುಷ್ಯನಿಗೆ ಯಾವುದೇ ರೀತಿಯಲ್ಲಿ ನಷ್ಟ ಅಂತಕ್ಕಂಥದ್ದು, ತೊಂದರೆ ಅಂತಕ್ಕಂಥದ್ದು ಸಹಿಸ್ಕೋಬಾರ್ದು, ಆಗಬಾರ್ದು ಅಂತೇಳಿ, ಇದೇ ನಮಗೆ ಬೇಕಾಗಿದ್ದು ಅಂತೇಳಿ ಭಾಳ ಸಂತೋಷವನ್ನು ಎರಡೂ ಕೂಡ ವ್ಯಕ್ತಪಡಿಸ್ತವೆ ಅಲ್ಲವ. ನೋಡಿ, ಯಂತ್ರಗಳಲ್ಲೂ ಕೂಡ, ಮೆಷಿನಲ್ಲೂ ಕೂಡ, ಮಾನವ ನಿರ್ಮಿತ ಯಂತ್ರದಲ್ಲೂ ಕೂಡ ಒಂದು ಮಾನವೀಯ ಸಂವೇದನೆಯನ್ನು, ಮನುಷ್ಯನಲ್ಲಿರಬೇಕಾದ ಒಂದು ಮಾನವೀಯ ಮೌಲ್ಯಗಳನ್ನು ಯಂತ್ರಗಳಲ್ಲೂ ಕೂಡ ನಾವೇ ಸೃಷ್ಟಿಸತಕ್ಕಂಥ ಈ ಯಂತ್ರಗಳಲ್ಲೂ ಕೂಡ ನಾವು ಕ್ರಿಯೇಟ್ ಮಾಡಿದಾಗ ಯಾವ ರೀತಿ ಅವು ಎಷ್ಟು ಮಟ್ಟಿಗೆ ಕಮಿಟ್ಮೆಂಟ್ ಆಗ್ತವೆ ಅಂತ ನಾವು ತಿಳ್ಕೊಂಡಲ್ವ. ಇದುವರೆಗೂ ಪಾಠವನ್ನೆಲ್ಲ ಕೇಳಿದಿರಲ್ಲ ಮಕ್ಕಳೇ. ನಾವು ಇದುವರೆಗೂ ಕೇಳಿರ್ತಕ್ಕಂಥ ಪಾಠವನ್ನು ನಾವು ಅಂದರೆ ನೀವೆಲ್ಲರೂ ಮನೆಯಲ್ಲಿ ಮತ್ತೊಮ್ಮೆ ಟೆಕ್ಸ್ಟ್ ಬುಕ್ಕನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಎಲ್ಲ ಅಭ್ಯಾಸ ಪ್ರಶ್ನೆಗಳಿಗೆ ಓದೋದ್ರ ಜೊತೆಲಿ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ, ನಮ್ಮ SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗ್ತಾ ಇದ್ದರೆ ನಿಮಗೆ ಅನೇಕ ಅಪ್ಡೇಟ್ಸ್ಗಳು ಬರ್ತಾ ಇರ್ತವೆ. ನಿಮ್ಮ ಪರೀಕ್ಷಾ ಸಾಮಗ್ರಿಗೆ ಬಹಳ ಸಹಾಯಕ ವಿಚಾರಗಳು ನಮ್ಮ ಕಡೆಯಿಂದ ನಿಮಗೆ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದ ಜೊತೆಯಲ್ಲಿ ನಿಮ್ಮ ಮುಂದೆ ಭೇಟಿ ಆಗ್ತೀನಿ. ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ ಮಕ್ಕಳೇ.